Chickens and ducks are culled for bird flu. What happens to all those chickens, ducks which are dead? They are deep buried. What happens with deep burial? The virus and bacteria doesn't disappear. It just goes into your soil and your soil is polluted and your groundwater is polluted. There are so many women feeders who are called prostitutes. That they are doing prostitution so that they can feed animals. ಮಗು ಮಾಡ್ಕೊಳ್ಳೋಕೆ ಮುಂಚೆ ಯೋಚನೆ ಮಾಡ್ತೀವಿ ತಾನೆ, ಸಾಕಕ್ಕಾಗತ್ತಾ, ಎಲ್ಲಿ ಸಾಕ್ತೀವಿ, ಎಲ್ಲಿ ಕಾಲೇಜ್ ಇದೆ, ಎಲ್ಲಿ ಹಾಸ್ಪಿಟಲ್ ಇದೆ. ಪ್ರಾಣಿಗಳು ಮಕ್ಳ ತರನೇ. ನಾಯಿ ಫಸ್ಟ್ ಆಫ್ ಆಲ್ ನಿನ್ನ ಬಂದ್ ಕೇಳಿಲ್ಲ ನನ್ನ ಸಾಕು ಅಂತ. ಜನಕ್ಕೆ ಏನ್ ಹೇಳೋದು ಅಂತಂದ್ರೆ ಎಂಡ್ ಟು ಎಂಡ್ ಕೊನೆ ತನಕ ಆ ಪ್ರಾಣಿ ಜೊತೆಗೆ ಇರೋದಕ್ಕಾಗೋದಿಲ್ಲ ಅಂದ್ರೆ 1980s ಅಲ್ಲಿ 1990s ಅಲ್ಲಿ ನಮ್ಮಪ್ಪ ನಮ್ಮಮ್ಮಂಗೆ ಹೊಡಿತಾರೆ ಅಂತ ಅಂದರೆ ನೆಕ್ಸ್ಟ್ ದಿವಸ ನಮ್ಮಮ್ಮ ಓಕೆ ಇದ್ದಾರೆ ಅಂತಂದರೆ ನಾವು ನಾರ್ಮಲೈಸ್ ಮಾಡ್ತೀವಿ. ನಮ್ಮಪ್ಪ ಯಾವಾಗಲೂ ನಮ್ಮಮ್ಮಂಗೆ ಹೊಡಿತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ನಮ್ಮಪ್ಪ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಲಕ್ಸಂದ್ರಲ್ಲಿ ದೇರ್ ವಾಸ್ ಒನ್ ಕೇಸ್ ವೇರ್ ಒನ್ ಡಾಕ್ಟರ್, ನಿಮಾನ್ಸ್ ಡಾಕ್ಟರ್ ನಾಯಿನ 3rd ಫ್ಲೋರಿಂದ ಎಸ್ಬಿಟ್ಟ. ಇದಕ್ಕಿಂತ ಮುಂಚೆನೂ ಒಂದ್ಸತಿ ಎಸ್ದಿದ್ದ, ಮತ್ತೆ ಅದೇ ನಾಯಿನ ಎಸ್ದ, ನಾಯಿ ಸಾಕೋಯ್ತು. ಈಸ್ ಅ ಡಾಕ್ಟರ್. ಆ ಫಸ್ಟ್ ಹಾರ್ಟ್ ಅಟ್ಯಾಕ್ ಆದಾಗ ಎಲ್ಲರೂ ಇಂಪ್ರೂವ್ ಆಗಿಬಿಟ್ಟು ವಾಪಸ್ ನೇಚರ್ನ ರೆಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಟಿಲ್ ನೇಚರ್ ಡಸಂಟ್ ಕಮ್ ಟು ಟೀಚ್ ಯು, ಯು ಹ್ಯಾವ್ ದ ಆಕ್ಸ್, ಸೊ ಯು ಆರ್ ದ ಬಿಗರ್ ಪರ್ಸನ್. ದ ಡೇ ನೇಚರ್ ಹೋಲ್ಡ್ಸ್ ದ ಆಕ್ಸ್, ದೆನ್ ಹ್ಯೂಮನ್ಸ್ ಹ್ಯಾವ್ ನೋ ಎಕ್ಸಿಸ್ಟೆನ್ಸ್. Hi ma'am. So, namaste. First thing ma'am, how Sahavartini Animal Welfare Trust started? ನಾನು ರೆಸ್ಕ್ಯೂಸ್ ಮಾಡ್ತಾ ಇದ್ದೆ, ಇಂಡಿವಿಜುವಲ್ ರೆಸ್ಕ್ಯೂಸ್ ಮಾಡ್ತಾ ಇದ್ದೆ. ಅಂದರೆ ನಮ್ಮ ಏರಿಯಾ, ನಮ್ಮ ಸುತ್ತಮುತ್ತ ಏನೇ ನಾಯಿಗೆ ಬೆಕ್ಕಿಗೆ ಏನಾದರೂ ಇಂಜುರಿ ಆಗಿದ್ರೆ ಅವ್ರಿಗೆ ರೆಸ್ಕ್ಯೂ ಮಾಡಿ ಮೆಡಿಕಲ್ ಕೇರ್ ಕೊಡೋದು, ಟ್ರೀಟ್ಮೆಂಟ್ ಕೊಡೋದು. ಆಮೇಲೆ ಅದೇ ಏರಿಯಾನಲ್ಲೇ ಇರ್ತಾರೆ, ಹಾಗಾಗಿ ರಿಲೀಸ್ ಅಲ್ಲೇ ಮಾಡೋದು. ಆ ಥರ ಸುಮಾರು ವರ್ಷ ಮಾಡಿದ್ದೀನಿ. ಯಾಕಂದರೆ ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ ಅಷ್ಟು ಆ್ಯಕ್ಟಿವ್ ಆಗಿ ಇರಲಿಲ್ಲ BBMPನಲ್ಲಿ. ಸೊ ಪ್ರತಿ ರೋಡಲ್ಲೂ ನಾಯಿಗಳ ಮರಿಗಳಿದೆ, ಮರಿಗಳಿಗೆ ಕಾನ್ಸ್ಟೆಂಟ್ಲಿ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಆ ಮರಿಗಳನ್ನ ಸೇವ್ ಮಾಡೋದು ಅದೇನೇ ರೆಸ್ಕ್ಯೂನಲ್ಲಿ ಮಾಡ್ತಾಯಿದ್ದು. ಅದಾದಮೇಲೆ ಹೋಗ್ತಾ ಫೀಡಿಂಗ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಫೀಡಿಂಗ್ ಏನು ಅಂತಂದರೆ ನಾಯಿಗಳಿಗೆ ಬೆಕ್ಕುಗಳಿಗೆ ಊಟ ಸಿಗ್ತಾ ಇರಲಿಲ್ಲ, ಹಾಗಾಗಿ ನಾವೇನೇ ಒಂದು ಸ್ವಲ್ಪ ಊಟ ಮೊದಲು ಶೇರ್ ಮಾಡ್ತಾಯಿದ್ವಿ. ಇವಾಗ ಜಾಸ್ತಿ ನಾಯಿ ಬಂದಿದೆ ಅಂತಂದರೆ ಕರೆಕ್ಟಿಗೆ ಒಂದು ಸ್ಕೆಡ್ಯೂಲಲ್ಲಿ ಊಟ ಹಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ದು. ಸೇಮ್ ಏರಿಯಾನಲ್ಲೇ ಇದ್ದು ಎಷ್ಟೊಂದು ವರ್ಷ ಫೀಡ್ ಮಾಡ್ತಿದ್ರು, ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಆದರೆ ರೀಸೆಂಟ್ಲಿ ಒಂದು 3 ವರ್ಷದ ಹಿಂದೆ ಒಂದು ನಾಯಿ ನಮ್ಮ ಮನೆ ಎದುರುಗಡೆ ಮರಿ ಹಾಕಿತ್ತು, ಶಾಂತಿ ಅಂತ. ಅದಕ್ಕೊಂದು 11 ಮರಿ ಹಾಕ್ಬಿಟ್ಟಿತ್ತು. ಸೊ ಒಂದು ಚಿಕ್ಕ ರೋಡಲ್ಲಿ 11 ಮರಿ ಮ್ಯಾನೇಜ್ ಆಗೋದಿಲ್ಲ ಅಂತ ಹೇಳಿ ಅದನ್ನು ನೋಡಿಕೊಂಡು ಅದನ್ನು ಅಡಾಪ್ಷನ್ ಮಾಡಿ ಎಲ್ಲ ಆದಮೇಲೆ ಮತ್ತೆ ಅದನ್ನು ಅದೇ ರೋಡಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಬಿಡೋದಕ್ಕೆ, ಅದ್ರದ್ದು 2 ಮರಿ ಉಳಿದಿತ್ತಲ್ಲ, ಅದು ಅಡ್ಜಸ್ಟ್ ಮಾಡಿಸೋದಕ್ಕೆ ಮತ್ತು ಫೀಡಿಂಗ್ ಮಾಡೋ ವಿಷಯಕ್ಕೆ ತುಂಬ ಜಗಳ ಆಯಿತು ನಮ್ಮ ನೇಬರ್ಸ್ ಜೊತೆಗೆ, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ. ಸೊ ಒಂದು ಜಗಳ ಇನ್ನೊಂದಕ್ಕೆ ಅಂತ ದೊಡ್ಡಕ್ಕೆ ಹೋಗಿ ಇವೆನ್ಚುಲಿ ಅದು ಪೊಲೀಸ್ ಹತ್ರ ಹೋಯಿತು. ಈ ಅನಿಮಲ್ಸ್ನೆಲ್ಲನೂ ಈ ನಾಯಿಗಳನ್ನೆಲ್ಲ ಅಡಾಪ್ಟ್ ಮಾಡಿಸೋದಕ್ಕೆ ಅದೊಂದು ಟೈಮಲ್ಲಿ ತುಂಬ ಅನಿಮಲ್ ವೆಲ್ಫೇರ್ ಗ್ರೂಪ್ಸ್ಗೆ ಹಾಗೆ ಹೀಗೆ ಅಂತ ಎಲ್ಲ ಜಾಯ್ನ್ ಆಗಿದೆ. ಆದರೆ ಅದಕ್ಕಿಂತ ಮುಂಚೆ ಆ ಥರ ಯಾವುದು ಗ್ರೂಪ್ಸಿಗೆ ಜಾಯ್ನ್ ಆಗಿರಲಿಲ್ಲ. ಜಾಯ್ನ್ ಆಗಿ ಗೌರ್ಮೆಂಟ್ ಸಿಸ್ಟಮ್ಸು ಪ್ರಾಸೆಸ್ಸಲ್ಲಿ ಹೇಗೆ ಅನಿಮಲ್ ವೆಲ್ಫೇರ್ ನಡೆಯುತ್ತೆ, ಹೇಗೆ ರೆಸ್ಕ್ಯೂ ಮಾಡ್ತಾರೆ, ಗೌರ್ಮೆಂಟ್ದು ಏನು ರೆಸ್ಪಾನ್ಸಿಬಿಲಿಟಿ, ಈ ಥರ ಎಲ್ಲ ವಿಷಯ ತಿಳ್ಕೊಂಡಿದ್ದೆ. ನನಗೆ ಸ್ವತಃ ಹರಾಸ್ಮೆಂಟ್ ಆದಾಗ ಈ ಪ್ರಾಸೆಸಸ್ ಎಲ್ಲ ಹೆಲ್ಪ್ ಆಗೋದಿಲ್ಲ ಅಂತ ರಿಯಲೈಸ್ ಆಯಿತು. ನಾವೇನೇ ಎಷ್ಟೊಂದು ಸತಿ ನಾವು ಒಳ್ಳೆ ಕೆಲಸ ಮಾಡಿದ್ರು ಕಂಪ್ಯಾಷನಿಂದ ಅದನ್ನು ಹೋಗಿ ಎಷ್ಟೊಂದು ಫೋರಮಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನಾವು ಏನಕ್ಕೆ ಕೈಂಡ್ ಇದ್ದೀವಿ, ನಾವು ಏನಕ್ಕೆ ಕಂಪ್ಯಾಷನೇಟ್ ಇದ್ದೀವಿ, ನಾವು ಏನಕ್ಕೆ ನಮ್ಮ ದುಡ್ಡು ಖರ್ಚು ಮಾಡಿ ಯಾರಿಗಾರು ಸಹಾಯ ಮಾಡ್ತಾ ಇದ್ದೀವಿ, ಈ ಥರ ಎಲ್ಲ ಕ್ವೆಶನ್ಸು ಮತ್ತು ನಮ್ಮ ಇಂಟಿಗ್ರಿಟಿ ಕ್ವೆಶನ್ಸು ತುಂಬ ಬರುತ್ತೆ. ಅದೇ ಥರ ನಮಗೂ ಬಂದಿತ್ತು ಆ ಸಿಚುವೇಶನಲ್ಲಿ. ಫೀಡ್ ಮಾಡಿದ್ದಕ್ಕೆ ಹರಾಜಾಗಿ ಕೇಸ್ ಆಗಿ ಆ ಥರ ಎಲ್ಲ ಕೇಸ್ ಆದಾಗ ಫಸ್ಟ್ ಟೈಮು ಜುಡಿಷಿಯಲ್ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ, ಪೊಲೀಸ್ ಮೆಷಿನ್ರಿ ಹೆಂಗೆ ವರ್ಕ್ ಆಗುತ್ತೆ ಅದೆಲ್ಲ ಅರ್ಥ ಆದಾಗ ನಂಗೆ ಅನಿಸ್ತು ಇದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ವಿಷಯ. ನಾರ್ಮಲ್ ಸಿಟಿಸನ್ಸ್ಗೆ ಯಾರಿಗೂ ಇದೆಲ್ಲ ಗೊತ್ತೇ ಇರೋದಿಲ್ಲ. ನಾನು ತುಂಬ ಓದೋದು, ವಿಷಯಗಳು ತಿಳ್ಕೊಳ್ಳೋದು ಆ ಥರ ಎಲ್ಲ ಜಾಸ್ತಿ ಮಾಡೋದ್ರಿಂದ ಈ ಪೊಲೀಸ್ ಕೇಸಲ್ಲಿ ನಮ್ಮ ಫ್ಯಾಮಿಲಿನ ನಾನು ಬಚಾವ್ ಮಾಡಿದಾಗ ನಂಗೆ ಅರ್ಥ ಆಗಿದ್ದು, ಓಕೆ ಏನೇನು ಚಾಲೆಂಜಸ್ ಬರುತ್ತೆ. ನಾನು ಅನ್ಕೊಂಡಿದ್ದೇನು, ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಮ್ಮನೆ ಮುಂದೆ ಇರೋ ಒಂದು ನಾಯಿಗೆ ಬೆಕ್ಕಿಗೆ ಸಹಾಯ ಮಾಡ್ತಾ ಇದ್ದೀನಿ, ನಾನು ಯಾರಿಗೂ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ.
ಆದ್ರೆ ಈ ಕೇಸ್ ಆದಾಗ ನಾ ಹೋಗಿ ಎಷ್ಟು ಅಫಿಷಿಯಲ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು, ಎಷ್ಟು ಜನಗಳಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು ನಾನು ಏನಕ್ಕೆ ಈ ಕೆಲಸ ಮಾಡ್ತಾ ಇದ್ದೀನಿ, ಹೆಂಗೆ ಈ ಕೆಲಸ ನ್ಯಾಯಬದ್ಧವಾದ ಕೆಲಸನೇ ಅಂತ. ಇದೆಲ್ಲ ಅರ್ಥ ಮಾಡ್ಕೊಂಡಾಗ ನಾನು ಅನಿಸ್ತು ಓಕೆ, ನಂತರ ಇನ್ನೂ ಎಷ್ಟೊಂದು ಜನ ಫೀಡರ್ಸ್ ಇದ್ದಾರೆ, ಅವ್ರಿಗೂ ಈ ಥರ ಎಲ್ಲ ಸಹಾಯ ಬೇಕಿದೆ, ಗೈಡೆನ್ಸ್ ಬೇಕಿದೆ. ಅದ್ರ ಜೊತೆಗೆ ದುಡ್ಡುನು ಒಂದು ಪ್ರಾಬ್ಲಮ್ಮು. ಈಗ ಎಷ್ಟೊಂದು ಜನ ಅವ್ರ ಹತ್ರ ಏನು ಕೇವಲ ಒಂದು 10,000 ರೂಪಾಯಿ ಇದೆ ಅಂತಂದ್ರೆ ಆ 10,000 ರೂಪಾಯಿ ಆ ನಾಯಿ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ, ಅಥವಾ ಆ ಬೆಕ್ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ, ಅದು ಚೆನ್ನಾಗಿರ್ಲಿ ಅಥವಾ ಅದು ಊಟ ಮೆಡಿಸಿನ್ ಬೇಕು ಅಂತ. ಅದ್ರ ಜೊತೆಗೆ ಯಾರೋ ನಿಮ್ಮ ಏರಿಯಾನಲ್ಲಿ ತಪ್ಪು ತಿಳ್ಕೊಂಡ್ರು, ನಿನ್ ಮೇಲೆ ಕೇಸ್ ಹಾಕಿದ್ರು ಅಂತ ಹೇಳಿ ನೀನು ಹೋಗಿ ಮತ್ತೆ ಲಾಯರ್ನ ಹುಡುಕಿ ಲೀಗಲ್ ಕೌನ್ಸಿಲಿಂಗ್ಗೆ ಅಲ್ಲಿ ದುಡ್ಡು ಕೊಟ್ಟು, ಲಾಯರ್ ಹತ್ರ ಒಂದು 20 ಸತಿ ಪ್ರತಿ ಹಿಯರಿಂಗಿಗೂ ದುಡ್ಡು ಕೊಟ್ಟು, ನಿಮಗೆ ಪ್ರಾಸೆಸ್ ಗೊತ್ತಿಲ್ದರೇ FIR ಹಾಕೋದು ಸರಿನಾ, ಚಾರ್ಜ್ ಶೀಟ್ ಹಾಕೋದು ಸರಿನಾ, ಹೆಂಗೆ ಹಾಕಬೇಕು, ಇದೆಲ್ಲ ಗೊತ್ತಿಲ್ದರೇ ತುಂಬ ಜನ ಸಿಕ್ಕಾಕೊಂಡಿದ್ದಾರೆ ಕೇಸಸ್ಸಲ್ಲಿ. ಇಲ್ಲ ಅಂತಂದ್ರೆ ಫೀಡಿಂಗ್ ಬಿಟ್ಟೇ ಬಿಡ್ತಾರೆ. ಫೀಡಿಂಗ್ ಅಥವಾ ನಾವು ಒಳ್ಳೆ ಕೆಲಸ ಮಾಡೋದನ್ನ ಬಿಟ್ಟೇ ಬಿಟ್ವಿ ಅಂತ ಅಂದ್ರೆ ಅದು ಸೊಸೈಟಿಗೆ ಇಸ್ ಅ ನೆಗೆಟಿವ್ ಇಂಪ್ಯಾಕ್ಟ್. ಯಾರೇ ಇದು ಹೆಂಗೆ ಅಂತಂದ್ರೆ ಒಂದಷ್ಟು ವರ್ಷಗಳ ಹಿಂದೆ ಎಲ್ಲರೂ ಆಕ್ಸಿಡೆಂಟ್ ಆದಾಗ ಜನ ಹೋಗಿ ಅಲ್ಲಿ ಸಹಾಯ ಮಾಡೋದಕ್ಕೆ ಹೋಗ್ತಾ ಇರ್ಲಿಲ್ಲ. ಯಾಕೆ ಸಹಾಯ ಮಾಡೋದಕ್ಕೆ ಹೋದ್ರೆ ಅವ್ರ ಮೇಲೆನೆ FIR ಆಗ್ಬೋದು, ನೀನೇನಕ್ಕೆ ಅಲ್ಲಿ ನಿಂತಿದ್ದೆ, ನಿನ್ಗೆ ಹೆಂಗೆ ಇವನ್ ಗೊತ್ತು, ನೀನ್ ಬಂದು ವಿಟ್ನೆಸ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಬೇಕು, ಈ ತರ ಎಲ್ಲ ಸಿಚುವೇಶನ್ಸ್ ಆದಾಗ ಜನ ಏನ್ ಅನ್ಕೊಂತ ಇದ್ರು, ಯಾರು ಸಾಯ್ಲಿ ನನ್ಗೇನಂತೆ, ನಾನಂತೂ ಸಹಾಯ ಮಾಡೋದಿಲ್ಲ ಅಂತ. ಹಾಗಾಗಿ ಈಗಿನ ದಿನದಲ್ಲೂ ಅಷ್ಟೇನೆ ನಮ್ಮ ಸೊಸೈಟಿನಲ್ಲಿ ಯಾರು ಎಲ್ಲರೂ ಹೋಗಿ ಸತ್ತಾಗ ಅಥವಾ ಇಂಜುರಿ ಆದಾಗ ಸಹಾಯ ಮಾಡಕ್ಕೆ ಎಷ್ಟೊಂದು ಜನ ಬರೋದಿಲ್ಲ. ಪ್ರಾಣಿಗಳಿಗೆ ಆಲ್ರೆಡಿ ಸಹಾಯ ಇಲ್ಲ, ಇನ್ನೂ ಈ ತರ ನಾವು ಡಿಮೋಟಿವೇಟ್ ಮಾಡಿ ನಿಮ್ಮ ಮೇಲೆ ಕೇಸಸ್ ಆಗತ್ತೆ ಅಂತ ಹೇಳಿ ಜನ ಫೀಡಿಂಗ್ ಮಾಡೋದು, ರೆಸ್ಕ್ಯೂ ಮಾಡೋದು ಬಿಟ್ಟು ಗೌರ್ಮೆಂಟ್ದು ಏನು ಮೆಕ್ಯಾನಿಸಮ್ ಇಲ್ದೇ ಸಪೋರ್ಟ್ ಮಾಡೋದಕ್ಕೆ ಪ್ರಾಣಿಗಳಿಗೆ ಹೈಯೆಸ್ಟ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಂದೇ ಆದ ಸ್ವತಃ ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿ ಜನಕ್ಕೆ ಫ್ರೀ ಲೀಗಲ್ ಕೌನ್ಸಿಲಿಂಗ್ ಮಾಡಿ, ಅಥವಾ ಫೀಡರ್ ಹರಾಸ್ಮೆಂಟ್ ಆಯಿತು ಅಂತಂದರೆ ನಮ್ಗೆ ಗೊತ್ತು ಹೆಂಗೆ ಹ್ಯಾಂಡಲ್ ಮಾಡೋದು, ನಾವು ಹ್ಯಾಂಡಲ್ ಮಾಡಿದ್ದೀವಿ, ಅದೇ ಥರ ಮಿಕ್ಕಿದ ಫೀಡರ್ಸ್ಗೂ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡ್ತಿದ್ದೀವಿ. ಸೊ ನಮ್ಮದೇ ಒಂದು ಫೀಡರ್ ಸಪೋರ್ಟ್ ಗ್ರೂಪ್ ಅಂತ ಇದೆ ಬೆಂಗಳೂರಲ್ಲಿ. ಫೀಡರ್ ಸಪೋರ್ಟ್ ಗ್ರೂಪ್ ಅಂತ ಏನಕ್ಕೆ ಅಂತಂದರೆ ಎಷ್ಟೊಂದು ಜನ ಈಗ ಡಿಪ್ರೆಷನ್ನೇ ಆಗಲಿ, ವಿಮೆನ್ ಗೋ ಥ್ರೂ ವೈಲೆನ್ಸ್, ಆವಾಗ ಎಷ್ಟೊಂದು ಜನಕ್ಕೆ ಅನ್ಸುತ್ತೆ ನಾನು ಒಬ್ಳೇನಾ, ನಂದೇನೇ ತಪ್ಪಿತ್ತಾ, ಅದಕ್ಕೋಸ್ಕರ ನಾನು ಹಿಂಗೆ ಮಾಡ್ತಾ ಇದ್ದೀನ, ಆದರೆ ನನ್ನ ಫ್ಯಾಮಿಲಿ ಹತ್ರನೂ ನಾನು ಇದನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಎಷ್ಟೊಂದು ಜನ ನಗ್ತಾರೆ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ. ಈಗ ಫೀಡರ್ಗಳಿಗೂ ಅದೇ ಥರ ಪ್ರಾಬ್ಲಮ್ಸ್ ಇರುತ್ತೆ. ಯಾರೋ ಒಬ್ಬರು ಫ್ಯಾಮಿಲಿನಲ್ಲಿ ತುಂಬ ಕಂಪ್ಯಾಷನೇಟ್ ಇರ್ತಾರೆ, ಅವರು ಫೀಡ್ ಮಾಡ್ತಾರೆ, ಆದರೆ ಅವ್ರ ಗಂಡನ್ಗೆ ಇಷ್ಟ ಇರೋದಿಲ್ಲ ಅಥವಾ ಅವ್ರ ತಂದೆ ತಾಯಿಗಳಿಗೆ ಇಷ್ಟ ಇರೋದಿಲ್ಲ, ನೀನು ಏನಕ್ಕೆ ಫೀಡ್ ಮಾಡ್ತಾ ಇದೀಯಾ, ನೀನು ಏನಕ್ಕೆ ದಿನ ಜಗಳದಲ್ಲಿ ಇಳಿತಾ ಇದೀಯಾ, ಈ ಥರ ಎಲ್ಲ ಕ್ವೆಶನ್ಸ್ ಬರುತ್ತೆ. ಹಾಗಾಗಿ ಅವ್ರಿಗೆ ಆ ಪೇನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಎಲ್ಲೂ ಪ್ಲ್ಯಾಟ್ಫಾರ್ಮು ಇಲ್ಲ. ಸೊ ಫೀಡರ್ ಸಪೋರ್ಟ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದು ಆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡೋದಕ್ಕೆ, ದಟ್ ಎಲ್ಲ ನೀವೊಬ್ಬರೇ ಅಲ್ಲ ನಿಮ್ಗೆ ಈ ಥರ ಹರಾಸ್ಮೆಂಟ್ ಆಗ್ತಾ ಇರೋದು, ನಿಮ್ಮ ಥರ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಏರಿಯಾನಲ್ಲಿ ಈ ಥರ ಹರಾಸ್ಮೆಂಟ್ ಆಗ್ತಾ ಇದೆ, ಅದರಲ್ಲೂ ಎಷ್ಟೊಂದು ಸಕ್ಸಸ್ ಸ್ಟೋರೀಸ್ ಇದೆ, ಕರೇಜ್ ಸ್ಟೋರೀಸ್ ಇದೆ. ಜನ ಫೈಟ್ ಮಾಡಿ ಆ ನಾಯಿಗಳಿಗೆ ಏನೇನು ಅಧಿಕಾರ ಇತ್ತು ಅದನ್ನ ಕೊಡ್ಸಿದ್ದಾರೆ, ಅದನ್ನ ನೋಡಿ ಮೋಟಿವೇಟ್ ಆಗಿ ನೀವು ನಿಮ್ಮ ಜರ್ನಿನ ಇನ್ನ ಇಂಪ್ರೂವ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಫೀಡರ್ ಸಪೋರ್ಟ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ ಆ್ಯಂಡ್ ಸಹವರ್ತಿನ ಇನ್ನ ಫುಲ್ ಎಲಾಬ್ರೇಟ್ ಆಗಿ ಸೆಟ್ ಮಾಡಿದ್ವಿ. ಮ್ಯಾಮ್, ಆ್ಯಸ್ ಅನ್ ಇಂಡಿವಿಜುವಲ್ ಆರ್ ಕಮ್ಯುನಿಟಿ ನಮ್ಮ ಲೊಕ್ಯಾಲಿಟಿಯಲ್ಲಿರೋ ಆ್ಯನಿಮಲ್ಸ್ಗೆ ಯಾವ ಥರ ಸಪೋರ್ಟ್ ಮಾಡ್ಬೋದು? ಮೊದಲನೇ ಸ್ಟೆಪ್ಪು ನಮ್ಮ ಲೊಕ್ಯಾಲಿಟಿನಲ್ಲಿರೋ ಆನಿಮಲ್ಸ್ ಆ್ಯಂಡ್ ಬರ್ಡ್ಸ್ನ ಅಕ್ನಾಲೇಜ್ ಮಾಡೋದು, ಅವರು ಇದ್ದಾರೆ ಅಂತ. ನಮ್ಮದೇ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೋಗ್ತೀವಿ, ಮನೆ ಕನ್ಸ್ಟ್ರಕ್ಟ್ ಮಾಡಿದಾಗ ಆ ಪ್ಲೇಸಲ್ಲಿ ನಾಯಿಗಳಿತ್ತಾ ಇಲ್ವಾ, ಆ ಪ್ಲೇಸಲ್ಲಿ ಮರ ಇತ್ತಾ ಇಲ್ವಾ, ಫಸ್ಟ್ ಥಿಂಗ್ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಏನು ಅಂದ್ಕೊಳ್ಳೋದು, ಈ ಮರ ಗೇಟ್ಗೆ ಅಡ್ಡ ಬರುತ್ತೆ ಅಥವಾ ಈ ವ್ಯೂಗೆ ಅಡ್ಡ ಬರುತ್ತೆ, ಅದಕ್ಕೋಸ್ಕರ ಆ ಮರ ಕಟ್ ಮಾಡಿಬಿಡ್ತೀವಿ. ಮರದಲ್ಲೇ ಎಷ್ಟೊಂದು ಪಕ್ಷಿಗಳಿರುತ್ತೆ, ಇನ್ಸೆಕ್ಟ್ಗಳಿರುತ್ತೆ, ಬೀಸ್ ಜೇನುಹುಳಗಳೆಲ್ಲ ಇರ್ತವೆ, ಅದ್ರದ್ದೆಲ್ಲಾನು ಮನೆ ನಾವು ಡಿಸ್ಪ್ಲೇಸ್ ಮಾಡ್ತಾ ಇದೀವಿ ಅನ್ನೋ ಫಸ್ಟ್ ಥಾಟೇ ಇಲ್ಲ. ನಾಯಿ ಬೇಕಾದ್ರೆ ನಮಗೆ ಕಾಣಿಸುತ್ತೆ, ತುಂಬ ಎವಿಡೆಂಟಾಗಿ ಕಾಣಿಸುತ್ತೆ, ಹಾಗಾಗಿ ಓಕೆ ನಾಯಿನ ಅಕ್ನಾಲೇಜ್ ಮಾಡೋದು ಅಥವಾ ಬೆಕ್ಕನ್ನ ಅಕ್ನಾಲೇಜ್ ಮಾಡೋದು ಬರುತ್ತೆ. ಈಕೋ ಫ್ರೆಂಡ್ಲಿ ಆಗಿ ಮನೆ ಕನ್ಸ್ಟ್ರಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಒಂದು ಮರ ಇದೆ ನಿಮ್ಮ ಸೈಟಲ್ಲಿ ಅಂದರೆ ಮರ ಉಳಿಸ್ಬೇಕು, ಅದ್ರ ಸುತ್ತ ಬೇಕಿದ್ರೆ ನೀವು ಕನ್ಸ್ಟ್ರಕ್ಷನು ಡಿಸೈನು ಎಲ್ಲ ಮಾಡ್ಬೋದು. 2025ನಲ್ಲಿ ಈಕೋ ಫ್ರೆಂಡ್ಲಿ ಆಗಿರೋದಕ್ಕೆ ನಮಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರುತ್ತೆ, ಎಲ್ಲಾನು ಎಲಿಮಿನೇಟ್ ಮಾಡಿನೇ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಫಸ್ಟ್ ಸ್ಟೆಪ್ಪು ಮರ ಉಳಿಸ್ಕೊಳ್ಳಿ. ಹಳೆ ಕಾಲದಲ್ಲಿ ಮನೆಯಲ್ಲಿ ಎಲ್ಲ ಮನೆಯಲ್ಲೂ ಗೂಡಿರ್ತಾ ಇತ್ತು ಡಿಸೈನು, ಕಾಗೆಗಳಿಗೆಲ್ಲ ಗುಬ್ಬಚ್ಚಿಗಳಿಗೆ. ಇವಾಗ ಆ ಡಿಸೈನ್ ತೆಗೆದು ಬಿಟ್ಟಿದ್ದಾರೆ, ಹಾಗಾಗಿ ಹಕ್ಕಿಗಳು ಎಲ್ಲ ಬಾಲ್ಕನಿಗೆ ಬಂದ್ಬಿಡ್ತವೆ.
ನೀವೇನೆ ಅದು ಸೆಪರೇಟ್ ಆಗಿ ಅಕ್ನಾಲೇಜ್ ಮಾಡಿ ನಮ್ಮ ಸುತ್ತಮುತ್ತ ಗುಬಾಚಿ ಬರುತ್ತೆ, ಇನ್ನ ಬೇರೆ ಯಾವ್ದಾದ್ರು ಹಕ್ಕಿ ಬರುತ್ತೆ, ಅದಕ್ಕೆ ಇರೋ ಅವಶ್ಯಕತೆ ಇದೆ ಅಂತ ಅಂದಾಗ ನೀವು ಬೇರೆ ಬೇರೆ ಕಡೆ ಗೂಡೆಲ್ಲ ಕಟ್ಟಿದ್ರೆ ಅದನ್ನು ಒಂದ್ ರೀತಿ ಅಕ್ನಾಲೇಜ್ ಮಾಡಿ ರೆಸ್ಪೆಕ್ಟ್ ಕೊಟ್ಟಂಗೆ. ಅದಾದ್ಮೇಲೆ ನಮ್ಮ ಮನೆ ಮುಂದೆ ಇರೋ ನಾಯಿ, ಬೆಕ್ಕು ಇದೆಲ್ಲಾನು ಕಾರ್ಗೆ ಜಾಗ ಮಾಡ್ತೀವಿ, ಆದ್ರೆ ಒಂದ್ ನಾಯಿಗೆ ಜಾಗ ಮಾಡೋದಿಲ್ಲ. ಎಷ್ಟೊಂದು ಏನು ಪಕ್ಷಿಗಳ ಜೊತೆಗೆ ಈ ಪ್ರಾಣಿಗಳು, ಹಸು ಮತ್ತೆ ಬೆಕ್ಕು, ನಾಯಿಗಳೆಲ್ಲ ಮರದಡಿ ರೆಸ್ಟ್ ತಗೊಂತಾ ಇತ್ತು. ಇವಾಗ ನಾವು ಮರನೂ ಕಟ್ ಮಾಡ್ಬಿಟ್ಟು ಅವ್ರಿಗೆ ಏನು ನೆರಳಿಲ್ಲ, ಹೋಗೋದಕ್ ಜಾಗ ಇಲ್ಲ. ಹಳೆ ಕಾಲದಲ್ಲಿ ಎಷ್ಟೊಂದು ಸಂಪಿಗೆ ಮರ ಹಾಕಿದ್ರು, ಎಷ್ಟೊಂದು ಹೊಂಗೆ ಮರ ಹಾಕಿದ್ರು. ಈಗ ಮರ ಏನಿಗ್ ಬೇಕು ಅನ್ನೋದೇ ಎಷ್ಟೊಂದ್ ಜನ ಗೊತ್ತಿಲ್ಲ. ಅದು ಒಂಥರ ಎನ್ವೈರನ್ಮೆಂಟಲ್ ಬ್ಲೈಂಡ್ನೆಸ್. ಏನು ಅಂದ್ರೆ ನಮ್ ಸುತ್ತಮುತ್ತಲಿರೋ ಒಂದು ಗಿಡ ಗೊತ್ತಾಗೋದಿಲ್ಲ, ಗಿಡದ ಹೆಸರು ಗೊತ್ತಿಲ್ಲ ನಮ್ಗೆ, ಯಾವ್ದು ಹೂವದ ಹೆಸರು ಗೊತ್ತಿಲ್ಲ, ಆಮೇಲೆ ಯಾವ್ದಾದ್ರು ಮರ ಇದ್ರೆ ಇದ್ ಯಾವ ಮರ ಅಂತಲೂ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಏನ್ ಯೋಚನೆ ಮಾಡ್ತಿದಾರೆ, ಅದೊಂದ್ ಮರ, ಅದೊಂದ್ ಅಡ್ಡ ಬರ್ತಾ ಇದೆ, ಅದನ್ನ ನಾನು ತೆಗೆದ್ಬಿಡ್ತೀನಿ ಅಂತ. ಅದರ ಬದಲು ನಾವು ಯಾವ ಮರ ಏನಕ್ಕಿದೆ ಅಂತ ಅರ್ಥ ಮಾಡ್ಕೊಂಡು, ಎಷ್ಟು ಜೀವರಾಶಿಗಳಿಗೆ ಸಹಾಯ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಉಳಿಸಿ ಅದರ ಅಕಾರ್ಡಿಂಗ್ ನಮ್ಮ ರೋಡಲ್ಲಿರೋ ಪ್ರಾಣಿಗಳನ್ನ, ಪಕ್ಷಿಗಳನ್ನ ನೋಡ್ಕೊಂಡ್ರೆ ಎಲ್ಲ ಆಟೋಮ್ಯಾಟಿಕಲಿ ಈಸಿಯಾಗಿ ಸಾರ್ಟ್ ಆಗೋಗುತ್ತೆ. ಈಗ ಏನಾಗ್ತದೆ ಅಂತ ಅಂದ್ರೆ, ನಮ್ಮ ರೋಡಲ್ಲಿರೋ ನಾಯಿಗೆ ನಾವು ಊಟ ಹಾಕೋದಿಲ್ಲ, ನಮ್ಮ ರೋಡಲ್ಲಿರೋ ಬೆಕ್ಕುಗಳಿಗೆ ನಾವು ಹಾಲು ಕೊಡೋದಿಲ್ಲ, ಪಕ್ಷಿಗಳಿಗೆ ನೀರು ಅಥವಾ ಇನ್ನ ತಿನ್ನೋದಕ್ಕೇನು ಪದಾರ್ಥ ಕೊಡೋದಿಲ್ಲ, ಮತ್ತೆ ಫ್ರೂಟ್ ಬೇರಿಂಗ್ ಟ್ರೀಸ್ ಅಂತ ಏನೂ ಇಲ್ಲ. ಎಲ್ಲ ಮರ ಕಟ್ ಮಾಡ್ಬಿಡಿದೀವಿ. ಶೋ ಪ್ಲಾಂಟ್ಸ್ ಇಡ್ತಾ ಇದೀವಿ ಗಾರ್ಡನ್ ಅಲ್ಲಿ, ಆದ್ರೆ ಒಳ್ಳೆ ಪ್ಲಾಂಟ್ಸ್ ಯಾವ್ದು ಇಡ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ, ಇಲ್ಲ ಮಾತ್ ಬರುತ್ತೆ, ಕಂಬಳಿ ಹುಳ ಬರುತ್ತೆ, ಸ್ಲಗ್ ಬರುತ್ತೆ, ಅದಕ್ಕೋಸ್ಕರ ನಮ್ಗೆ ಅದೆಲ್ಲ ತಲೆನೋವು ಬೇಡ. ಏನು ಹೂವ ಬರ್ದಿರೋ ಅಂತದ್ದು, ಏನು ನೀರ್ ಇಲ್ದಿರೋ ಬೆಳಿದಿರೋ ಅಂತ ಗಿಡ ಇದ್ರೆ ಅದನ್ನ ಹಾಕ್ಬಿಡೋಣ. ಗ್ರೀನ್ ಅಂತಲೂ ಇರತ್ತೆ, ಶೋ ಅಂತಲೂ ಇರತ್ತೆ, ಆದ್ರೆ ಯಾರಿಗೂ ಸಹಾಯ ಆಗೋದಿಲ್ಲ. ಸೊ ಈ ತರ ಮಾಡುದು. ನಾವು ಫಸ್ಟ್ ಚೇಂಜ್ ಮಾಡ್ಬೇಕು ಅಂತ ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಪ್ರಕೃತಿನ ಆಕ್ಸೆಪ್ಟ್ ಮಾಡ್ಕೋಬೇಕು. ನಮ್ ಹಳೆ ಕಾಲದಲ್ಲಿ ಪ್ರತಿ ಮನೆಯಲ್ಲೂ ಗಾರ್ಡನ್ ಇರೋದು. ಯಾರೇ ಮನೆ ಕಟ್ಟಿದ್ರು ಅಟ್ಲೀಸ್ಟ್ 2 ಮರ ಇರೋದು, ಇಲ್ಲ ಅಂದ್ರೆ ಒಂಚೂರ್ ಗಾರ್ಡನ್ ಇರೋದು. ಅದ್ರಲ್ಲಿ ಅವ್ರಿಗೆ ಬೇಕಿರೋ ಅಂತ ಸ್ಫಟಿಕ, ಜಾಜಿ ಆತರ ಎಲ್ಲ ಹೂವ ಎಲ್ಲ ಹಾಕಿರೋರು. ಅದ್ರ ಜೊತೆಗೆ ತುಳಸಿ ಗಿಡ, ನಾಗದಾಳಿ ಸೊಪ್ಪು ಅದೆಲ್ಲಾನು ಹಾಕಿರೋರು. ಅದು ಎಷ್ಟೊಂದು ಜೇನುಹುಳಕ್ಕೆ, ಎಷ್ಟೊಂದು ಚಿಕ್ಕ ಚಿಕ್ಕ ಹಕ್ಕಿಗಳಿಗೆ, ಅದಕ್ಕೆಲ್ಲಾನು ಸಹಾಯ ಮಾಡ್ತಾ ಇತ್ತು. ಸೊ ಆಹಾರ ಅನ್ನೋದು ಪಕ್ಷಿಗಳಿಗೆ ಅವಾಗ ಆಲ್ರೆಡಿ ಸಿಗ್ತಾ ಇತ್ತು. ಅದಾದ್ಮೇಲೆ ನೀರಿಡ್ತಾ ಇದ್ರು ಎಲ್ಲಾರು. ಹಸುಗ್ ಬೇಕಾ ಅಥವಾ ಪಕ್ಷಿಗಳಿಗೆ ಬೇಕಾ, ಟೆರೆಸ್ ಅಲ್ಲಿ ಯಾರಿಗಾರು ಒಬ್ರಿಗೆ ನೀರಿನ ಅವಶ್ಯಕತೆ ಇದೆ ಅಂತ ನೀರಿಡ್ತಾ ಇದ್ರು. ಇಲ್ಲ ಅಂತ ಅಂದ್ರೆ ಮನೆ ಮುಂದೆ ಹಸು ಬಂತು ಅಂತಂದ್ರೆ ಯಾರು ಒಬ್ರು ಒಂದ್ ಬಕೆಟ್ ನೀರ್ ತಗೊಂಡೋಗಿ ಕೊಡ್ತಾ ಇದ್ರು, ಪಾಪ ಹಸುಗೆ ನೀರ್ ಬೇಕಿದೆ ಅಂತ. ಇವಾಗ ನಾವ್ ಆ ಪ್ರಾಕ್ಟೀಸಸ್ನೆಲ್ಲ ನಿಲ್ಸ್ಬಿಟ್ಟಿದೀವಿ. ಒಂಚೂರು ಅನ್ನ ಉಳಿತು ಅಂತ ಅಂದ್ರೆ ಅದನ್ನ ಡಸ್ಟ್ಬಿನ್ಗೆ ಹಾಕ್ತಿವಿ, ಆದ್ರೆ ಆ ಅನ್ನ ಹೋಗಿ ಗೇಟಿಂದ ಹೊರಗಡೆ ಹಾಕಿ ಇನ್ನೊಂದು ನಾಯಿ, ನಮ್ಮ ಮನೆ ಮುಂದೆ ನಿಂತಿರೋ ನಾಯಿ ಊಟ ಹಾಕೋದಿಲ್ಲ. ಈ ತರ ಪ್ರಾಕ್ಟೀಸಸ್ನೆಲ್ಲ ನಾವು ಕಳ್ಕೊಂಡ್ ಬಿಡಿದೀವಿ. ಅದ್ರ ಜೊತೆಗೆ ಅಪಾರ್ಟ್ಮೆಂಟ್ಸು, ಗೇಟೆಡ್ ಕಮ್ಯುನಿಟೀಸು ಅಂತ ಎಲ್ಲ ಬಂದ್ಬಿಟ್ಟು ಪ್ರಾಣಿಗಳಿಗೆ ಹೋಗೋದಕ್ಕೆ ಬಿಡೋದಕ್ಕೆ ಎಲ್ಲೂ ಜಾಗ ಇಲ್ಲ. ಎಲ್ಲಾ ಬೌಂಡ್ರಿ ವಾಲ್ ಆಗ್ಬಿಡಿದೆ, ಎಲ್ಲಾ ಗೇಟ್ಸ್ ಆಗ್ಬಿಡಿದೆ. ಮತ್ತೆ ಯಾರು ಹೊರಗಡೆ ಬರೋದೂ ಇಲ್ಲ ತಿಳ್ಕೊಳ್ಳೋದಿಕ್ಕೆ. ಪ್ರಾಣಿಗಳಿಗೆ ಏನಾದ್ರು ಸಹಾಯ ಬೇಕಿದ್ಯಾ, ನಮ್ಮಿಂದ, ನಮ್ಮ ಮನೆಯಿಂದ ನಾವೇನಾದ್ರು ಮಾಡೋದಕ್ಕಾಗತ್ತಾ, ಆ ತರ ಎಲ್ಲ ಏನು ನಡೀತಾ ಇಲ್ಲ. ಈ ಪ್ರಾಕ್ಟೀಸಸ್ ನಾವು ಮತ್ತೆ ಹುಟ್ಟಿಸ್ಕೋಬೇಕು. ಎಲ್ಲೆಲ್ಲಿ ಇಂಡಿವಿಜುವಲ್ ಮನೆ ಇದೆ ಅಲ್ಲಿ ಮತ್ತೆ ಅಟ್ಲೀಸ್ಟ್ ಗಿಡಗಳನ್ನ ಬೆಳೆಸೋದು. ನಮ್ಮ ರೋಡಲ್ಲಿರೋರು ಮಕ್ಳ ಜೊತೆಗೆ ಸೇರ್ಕೊಂಡು ಅದ್ ಯಾವ್ದೋ ಒಂದ್ 2-3 ನಾಯಿ ಇದೆ ಅದನ್ನ ನೋಡ್ಕೊಂಡು ಊಟ ಹಾಕೋದು. ಹಸು ಬಂದ್ರೆ ಹಸುಗೆ ಏನು ಅಕ್ಕಿ ಅಥವಾ ಹುಲ್ಲು ಅದೇನಾದ್ರು ತಂದು ಕೊಡೋದು. ಈ ತರ ಎಲ್ಲ ಮಾಡಿದ್ರೆ ಆಟೋಮ್ಯಾಟಿಕಲಿ ನಾವು ನಮ್ಮ ಸೊಸೈಟಿನಲ್ಲಿ ನಮ್ಮ ಸುತ್ತಮುತ್ತ ಇರೋ ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡ್ದಂಗೆ. ಹೌದು. ನಮ್ದು ಅರ್ಬನ್ ಇಂಟರಾಕ್ಷನ್, ಅರ್ಬನ್ ಪೀಪಲ್ ಇದಾರಲ್ಲ, ಎಲ್ಲರೂ ಬರೀ ಏನ್ ಮಾಡ್ತಾರೆ, ದಿನ ಬೆಳಗ್ಗೆ ಎದ್ರು ಅಂತಂದ್ರೆ ಫಸ್ಟ್ ಥಿಂಗ್ ಮೊಬೈಲ್ ನೋಡ್ತಾ ಇದಾರೆ, ಆಮೇಲೆ ಟಿವಿ ನೋಡಿದ್ರು, ಟಿವಿ ನ್ಯೂಸ್ ನೋಡಿದ್ರು, ಹೋದ್ರು ಕಾರ್ ಪಾರ್ಕ್ ಮಾಡಿದ್ರು, ಬೈಕ್ ಪಾರ್ಕ್ ಮಾಡಿದ್ರು, ಆಫೀಸ್ಗೆ ಅಲ್ಲಿ ಕಂಪ್ಯೂಟರು, AC. ಮನುಷ್ಯನ್ಗೆ ಟೆಕ್ನಾಲಜಿ ಇರೋದ್ರಿಂದ ಅವ್ರು ಹೆಂಗೆ ಬೇರೆ ವಿಷಯದಲ್ಲಿ ಸರ್ವೈವ್ ಆಗ್ತಾ ಇದಾರೆ ಅನ್ನೋದೇ ಗೊತ್ತಿಲ್ಲ. ಅವ್ರು ಉಸಿರಾಡ್ತಾ ಇರೋದು ಎಲ್ಲೋ ಮರಗಳಿಂದ, ಯಾರೋ ಬೇರೆ ಪ್ರಾಣಿ ಪಕ್ಷಿಗಳು, ಇನ್ಸೆಕ್ಟ್ಸು ಅವ್ರವ್ರ ಕೆಲಸ ಮಾಡ್ತಿರೋದ್ರಿಂದ ನಿನ್ಗೆ ಸರಿಗಿರೋ ಗಾಳಿ ಸಿಗ್ತಾ ಇದೆ. ನೀನ್ ತಿಂತಾ ಇರೋ ಊಟ ಬರೀ ಸೂಪರ್ ಮಾರ್ಕೆಟ್ ಅಲ್ಲ, ಯಾರೋ ಒಬ್ರು ವ್ಯವಸಾಯ ಮಾಡ್ತಿದಾರೆ, ಅದ್ರಲ್ಲಿ ಎಕೋಲಾಜಿಕಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಿದಾರೆ, ಅದಕ್ಕೆ ನಿನ್ಗೆ ಸರಿ ಊಟ ಸಿಗ್ತಾ ಇದೆ ಟೈಮ್ ಟು ಟೈಮು. ಎಲ್ಲಾರು ಒಂದ್ ಕಡೆ ವೆಕೇಶನ್ಗೆ ಅಂತ ಹೋಗ್ತಾರಲ್ಲ, ಆ ಮರ ಎಲ್ಲ ಯಾರು ಬೆಳ್ಸಿದ್ರು ಅಂತ ಯಾರು ಯೋಚನೆ ಮಾಡೋದಿಲ್ಲ.
ಅದಕ್ಕೆ ಎಷ್ಟೊಂದು ಪ್ರಾಣಿಗಳು ಸಹಾಯ ಮಾಡುತ್ತೆ, ಎಷ್ಟೊಂದು ಅಳಿಲುಗಳು ಸೀಡ್ ಡಿಸ್ಪರ್ಸಲ್ ಅಲ್ಲಿ, ಬೀಜ ಪ್ರಸರಣದಲ್ಲಿ ಆ ಥರ ಎಲ್ಲ ಸಪೋರ್ಟ್ ಮಾಡ್ತವೆ. ಅಂದ್ರೆ ನಾವ್ ಅದನ್ನ ಅಕ್ನಾಲೇಜ್ ಮಾಡೋದಕ್ಕೆ ಟೈಮೇ ತಗೊಂತಾ ಇಲ್ಲ. ನಮ್ಮ ಮನೆಯಲ್ಲಿ ಇದೀವಿ, ನಮ್ಮ ಟೆಕ್ನಾಲಜಿ ಗ್ಯಾಡ್ಜೆಟ್ಸ್ ನ ನಾವು ನೋಡ್ತಾ ಇದೀವಿ, ಅದರಲ್ಲಿ ಏನಾದ್ರು ಇನ್ಫಾರ್ಮೇಶನ್ ಅಂದ್ರೆ ಓಕೆ ಆ ಇನ್ಫಾರ್ಮೇಶನ್ ಶೇರ್ ಮಾಡ್ತೀವಿ. ಆದ್ರೆ ನಮ್ದು ಮೇನ್ ಪ್ರಿಮೈಸ್ ಏನು ಅಂದ್ರೆ ನಾನ್ ಮಾಡೋದಕ್ಕಾಗೋದಿಲ್ಲ, ಬೇರೆಯವ್ರು ಯಾರು ಮಾಡಿದ್ರೆ ಮಾಡ್ಕೊಳ್ಳಿ ಅಂತ. ಸೊ ಎಲ್ಲಿ ತನಕ ನಾವು ಏನ್ ಮಾಡ್ಬೋದು ಅಂತ ಹೇಳಿ ನಮ್ಮ ಮನೆಯಲ್ಲಿ ನಾವೇನಾದ್ರು ಮಾಡೋದಕ್ಕೆ ಶುರು ಮಾಡಿಲ್ಲ ಅಂತ ಅಂದ್ರೆ ನಮ್ಮ ಪರಿಸರ ಹಿಂಗೆ ಉಳಿಯೋದು ತುಂಬಾ ಕಷ್ಟ ಇದೆ. ಮ್ಯಾಮ್, ಇಫ್ ಸಮ್ಮನ್ ಫೈಂಡ್ಸ್ ಇಂಜೂರ್ಡ್ ಆರ್ ಸಿಕ್ ಸ್ಟ್ರೀಟ್ ಅನಿಮಲ್, ಸೊ ಫಸ್ಟ್ ಥಿಂಗ್ ಅವ್ರು ಏನು ಮಾಡಬೇಕು? ಎರಡು ಥರ ಇಂಜರ್ಡ್ ಅನಿಮಲ್ಸ್ ಸಿಗ್ತವೆ. ಒಂದು ಟೈಪ್ ಆಫ್ ಇಂಜರ್ಡ್ ಅನಿಮಲ್ಸ್ ಆರ್ ದೇ ಆರ್ ನಾಟ್ ಏಬಲ್ ಟು ಮೂವ್ ಅಟ್ ಆಲ್, ಎಲ್ಲೂ ಹೋಗೋದಿಲ್ಲ, ಏನೂ ಇಲ್ಲ. ಅಂಥ ಪ್ರಾಣಿಗಳನ್ನ ಪಿಕ್ ಮಾಡಿ ನಿಯರೆಸ್ಟ್ ವೆಟರ್ನರಿ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ಬೋದು. ಇನ್ ಕೇಸ್ ನೀವು ಇಂಜರ್ಡ್ ಅನಿಮಲ್ ಕಾಣಿಸುತ್ತೆ ಅಂದರೆ ಹಸುನೇ ಆಗಿರ್ಬೋದು, ನಾಯಿನೇ ಆಗಿರ್ಬೋದು, ಇಂಜುರಿ ಆಗಿದೆ ಆದರೆ ಮುಟ್ಟೋದಕ್ಕೆ ಬಿಡ್ತಾ ಇಲ್ಲ, ಹಿಡಿಯೋದಕ್ಕೆ ಬಿಡ್ತಾ ಇಲ್ಲ, ಇಂಥ ಕೇಸಸ್ಸಲ್ಲಿ ಇವಾಗ 2 ಆಪ್ಷನ್ಸ್ ಇದೆ. ಮೊದಲಾದರೆ ಬರೀ ಪ್ರೈವೇಟ್ ಎನ್ ಜಿ ಒಸ್ನ ಹುಡುಕಿ ಯಾರು ರೆಸ್ಕ್ಯೂ ಎನ್ ಜಿ ಒಸ್ ಇದೆ ನಿಮ್ಮ ಏರಿಯಾನಲ್ಲಿ ಅವ್ರಿಗೆ ಫೋನ್ ಮಾಡಿ ಅವ್ರು ಬಂದು ಪಿಕ್ ಮಾಡ್ತಾರಾ ಅಂತ ಹೇಳಿ ಅದನ್ನು ಕೋಆರ್ಡಿನೇಟ್ ಮಾಡೋದಿತ್ತು. ಈ ವರ್ಷದಿಂದ BBMP ಅವರನ್ನೇ ರೆಸ್ಕ್ಯೂ ಮಾಡ್ತಾ ಇದ್ದಾರೆ, ಸ್ಮಾಲ್ ಸ್ಕೇಲ್ ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಸೊ ಇನ್ ಕೇಸ್ ನಾಯಿನ ಹಿಡಿಬೇಕು, ಹಿಡಿದ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತಂದರೆ ನೀವು BBMPಗೆ ಫೋನ್ ಮಾಡಿ 1533ನಲ್ಲಿ ಡಾಕೆಟ್ ಲಾಗ್ ಮಾಡಿದ್ರೆ ಅವ್ರು ಬಂದು ನಿಮಗೆ ಸಹಾಯ ಮಾಡ್ತಾರೆ. ಮೇನ್ ರೂಲ್ ಏನು ಅಂತಂದರೆ ಯಾರು ರಿಪೋರ್ಟರ್ ಇದ್ದಾರೆ ಅವರು ಆ ಏರಿಯಾನಲ್ಲಿ ಅನಿಮಲ್ನ ಟ್ರ್ಯಾಕ್ ಮಾಡ್ತಿರ್ಬೇಕು. ಸೊ ದಟ್ ಕ್ಯಾಚಿಂಗ್ ಪರ್ಸನ್ಸ್ನ ಕಳಿಸಿದಾಗ ದೇ ಮಸ್ಟ್ ಬಿ ಏಬಲ್ ಟು ಕ್ಯಾಚ್ ದ ಡಾಗ್ ಆರ್ ದ ಕ್ಯಾಟ್ ವಿಚ್ ಎವರ್ ಇಸ್ ಇಂಜರ್ಡ್. ಇನ್ ಕೇಸ್ ಅದು ಹಸು ಆಗಿದ್ರೆ 1962ಗೆ ಕಾಲ್ ಮಾಡ್ಬೋದು. ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟರ್ನರಿ ಸರ್ವಿಸಸ್ ಅವ್ರದ್ದು 1962 ಕಂಪ್ಲೀಟ್ ಹೆಲ್ಪ್ ಲೈನ್ ಇದೆ. ಆದರೆ ಅದು ಆಪರೇಟ್ಸ್ ಫ್ರಮ್ 9 to 5. ಸೊ ಎಲ್ಲೇ ಹಸು ಕಂಡು ಅದಕ್ಕೆ ಏನಾದರೂ ಒಂದು ಸಹಾಯ ಬೇಕಿದೆ ಅಂತ ಅಂದರೆ 1962ಗೆ ಫೋನ್ ಮಾಡ್ಬೋದು. ಇನ್ನು ಅನಿಮಲ್ಸ್ ಆ್ಯಂಡ್ ಬರ್ಡ್ಸಲ್ಲಿ 2 ವಿಷಯಗಳು ಸಪ್ರೇಟ್ ಇದೆ. ಏನು ಅಂದರೆ ಅರ್ಬನ್ ಅನಿಮಲ್ಸ್ ವಿಚ್ ಇಸ್ ಡೊಮೆಸ್ಟಿಕ್ ಅನಿಮಲ್ಸ್, ಆಮೇಲೆ ವೈಲ್ಡ್ ಲೈಫ್. ಸೊ ವೈಲ್ಡ್ ಲೈಫ್ನ ರೆಸ್ಕ್ಯೂ ಮಾಡಬೇಕು ಅಂತ ಅಂದರೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಲೈನ್ಗೆ 1926ಗೆ ಕಾಲ್ ಮಾಡ್ಬೋದು. ಇದು ಈವನ್ ಇಫ್ ಯು ಫೈಂಡ್ ಸ್ನೇಕ್, BBMPದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ. ಸೊ ನಿಮ್ಮ ಸುತ್ತಮುತ್ತ ಎಲ್ಲಾದ್ರೂ ಹಾವು ಕಂಡು ಬಂದ್ರೆ ಅಥವಾ ಕೋತಿ ಕಂಡು ಬಂದ್ರೆ ಅವಾಗ ಅವ್ರು ಅದಕ್ಕೆ ಏನು ಪಟಾಕಿ ಹಾರಿಸಿ ಹಂಗೆ ಹಿಂಗೆ ಹೆದರ್ಸೋದು ಅಥವಾ ಹಾವನ್ನ ಸಾಯಿಸೋದು ಆ ಥರ ಎಲ್ಲ ಮಾಡೋ ಹಂಗಿಲ್ಲ. ನೀವು ಅವಾಗ 1926ಗೆ ಫೋನ್ ಮಾಡ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಇಲ್ಲ ಅಂತಂದ್ರೆ 1533ನಲ್ಲಿ BBMP ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕನೆಕ್ಟ್ ಮಾಡಿ ಡಾಕೆಟ್ ಲಾಗ್ ಮಾಡಿದ್ರೆ ಅವ್ರು ಬಂದು ಆ ಪ್ರಾಣಿನ ರೆಸ್ಕ್ಯೂ ಮಾಡಿ ಅದನ್ನ ರೀಲೊಕೇಟ್ ಮಾಡ್ತಾರೆ. ಯೂಶ್ವಲಿ ಆನ್ಲೈನಲ್ಲಿ ಇನ್ಸ್ಟಾಗ್ರಾಮ್ ಅದರಲ್ಲೆಲ್ಲ ಕೆಲವೊಂದು ವೀಡಿಯೋಸ್ ಬರ್ತಾ ಇರುತ್ತೆ, ಸುಮಾರು ಟ್ರಸ್ಟ್ಗಳು ಫಾರ್ಮ್ ಆಗಿದೆ. ಬಟ್ ಒನ್ಸ್ ನಾನು ಕಾಲ್ ಮಾಡಿದ್ರೆ ಅವ್ರಿಗೆ ಈ ಥರ ಒಂದು ಇಂಜ್ಯೂರ್ಡ್ ಆಗಿರೋ ಆ್ಯನಿಮಲ್ ಇದೆ ಅಂತ, ಒಬ್ಬರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಒಬ್ರಂತಾರೆ ನಾವು ಆಲ್ರೆಡಿ ಇವಾಗ ಒಂದು 3-4 ಕೇಸಸ್ ಹ್ಯಾಂಡಲ್ ಮಾಡ್ತಾ ಇದ್ದೀವಿ, ಬರೋಕ್ಕಾಗಲ್ಲ. ಕೆಲವರು ರೆಸ್ಪಾಂಡೇ ಮಾಡಲ್ಲ, ಕೆಲವರು ಬರ್ತೀವಂತ ಬರಲ್ಲ. ಇವ್ರಿಗೆ ನಾವು ಏನು ಮಾಡ್ಬೋದು? ಲೈಕ್ ಇವ್ರ ಮೇಲೆ ಏನಾದರೂ ಆ್ಯಕ್ಷನ್ ತಗೋಬೋದಾ? ಆ್ಯಕ್ಷನ್ ತಗೊಳ್ಳೋದಕ್ಕೆ ಅದು ಸ್ಟೇಟ್ ಲೆವೆಲಿಂದ ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ರೂಲ್ಸ್ ಬರೋ ಅವಶ್ಯಕತೆ ಇದೆ. ಇವಾಗ ನಿಮ್ಮ ಸೋಷಲ್ ಆ್ಯಕ್ಟಿವಿಸಮಲ್ಲಿ ಎಷ್ಟೊಂದು ಚೈಲ್ಡ್ ವೆಲ್ಫೇರ್ ಎನ್ ಜಿ ಒಸ್ ಇರುತ್ತೆ, ಅಥವಾ ಸ್ಪೆಸಿಫಿಕ್ ಟ್ರೈಬಲ್ ರಿಹ್ಯಾಬಿಲಿಟೇಷನ್ ಅಥವಾ ಟ್ರಾಫಿಕಿಂಗ್ ರಿಹ್ಯಾಬಿಲಿಟೇಷನ್ ಎನ್ ಜಿ ಒಸ್ ಅಂತ ಸುಮಾರು ಎನ್ ಜಿ ಒಸ್ ಕ್ರಿಯೇಟ್ ಮಾಡಿ ಅದರಿಂದ ಫಾರಿನ್ ಎಕ್ಸ್ಚೇಂಜ್ ಡೊನೇಷನ್ಸು ಆ ಥರ ಎಲ್ಲ ತೊಗೊತಾರೆ. ಆ ಡೊನೇಷನ್ಸು ಕರೆಕ್ಟ್ಲಿ ಸ್ಪೆಸಿಫಿಕಲಿ ನಿಮ್ಮ ಎನ್ ಜಿ ಒದು ಏನು ಒಬ್ಜೆಕ್ಟಿವ್ಸ್ ಇದೆ ಅದ್ರ ಪ್ರಕಾರ ನೀವು ದುಡ್ಡು ಯುಟಿಲೈಸ್ ಮಾಡ್ತಿದ್ದೀರಾ ಇಲ್ವಾ ಅಂತ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸು ಆ ಎನ್ ಜಿ ಒಸ್ನ ಮಾನಿಟರ್ ಮಾಡ್ತಾ ಇದ್ದಾರೆ. ಆದರೆ ಅನಿಮಲ್ ವೆಲ್ಫೇರ್ ಸ್ಪೇಸಲ್ಲಿ ಎನ್ ಜಿ ಒಸ್ನ ಮಾನಿಟರ್ ಮಾಡ್ತಾ ಇಲ್ಲ. ಹಾಗಾಗಿ ಎಷ್ಟೊಂದು ಸತಿ ಏನಾಗುತ್ತೆ ಅಂತ ಅಂದರೆ ಎನ್ ಜಿ ಒಸ್ ರಿಜಿಸ್ಟರ್ಡ್ ಇದೆಯೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ಎಲ್ಲರ ಹತ್ರನೂ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಒಂದು ಫೇಸ್ಬುಕ್ ಪೇಜ್ ಇದೆ, ಅಲ್ಲಿ ನಂಬರ್ಸ್ ಪಬ್ಲಿಷ್ ಮಾಡಿದ್ದಾರೆ. ಆ್ಯಂಡ್ ದೇ ಮೈಟ್ ಸೇ ದಟ್ ದೇ ಆರ್ ರಿಜಿಸ್ಟರ್ಡ್ ಆರ್ ದೇ ಹ್ಯಾವ್ ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್, ಬಟ್ ದೆನ್ ವಿ ಡೋಂಟ್ ಇವನ್ ನೋ ಅವ್ರ ಹತ್ರ ಕರೆಕ್ಟ್ ಕೆಪಾಸಿಟಿ ಇದೆಯಾ, ಅವ್ರ ಕೆಪಾಸಿಟಿ ಏನು, ಎಷ್ಟು ಅನಿಮಲ್ಸ್ ರೆಸ್ಕ್ಯೂ ಮಾಡ್ತಾ ಇದ್ದಾರೆ, ಎಷ್ಟು ಅನಿಮಲ್ಸ್ ರೆಸ್ಕ್ಯೂ ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಯಾವುದೇ ರೆಸ್ಕ್ಯೂ ಬಂದ್ರೂ 2 ರೀತಿ ರೆಸ್ಕ್ಯೂ ಇರುತ್ತೆ. ಒಂದೇನು ಆನ್ ದ ಸ್ಪಾಟ್ ಟ್ರೀಟ್ಮೆಂಟ್ ಕೊಡ್ಬೋದು. ಎಷ್ಟೊಂದು ಸತಿ ಕಾಮನ್ ನನಗೆ ಗೊತ್ತಿಲ್ಲ, ಇವಾಗ ನಾಯಿಗೆ ಮ್ಯಾಗಟ್ ವೂಂಡ್ ಬಂತು ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಗಾಯ ಆಗಿತ್ತು, ಆ ಗಾಯಕ್ಕೆ ಫುಲ್ಲು ಹುಳ ಬರೋದಕ್ಕೆ ಶುರುವಾಗೋಯ್ತು. ಯಾರು ನಾರ್ಮಲ್ ಆಗಿ ನೋಡಿದ್ರೆ ಏನು ಅನ್ಕೊಂತಾರೆ, ಇದಕ್ಕೇನೋ ದೊಡ್ಡ ರೋಗ ಬಂದ್ಬಿಟ್ಟಿರ್ಬೋದು,
ಸೊ ನಾವು ಇದನ್ನ ಟ್ರೀಟ್ ಮಾಡೋದಕ್ಕಾಗೋದಿಲ್ಲ ಅಂತ. ಆದ್ರೆ ಆ ಮ್ಯಾಗಟ್ ವೂಂಡ್ ಕ್ಲೀನ್ ಮಾಡಿ ಅದಕ್ಕೆ ಒಂದು 15 ದಿವಸ ಕರೆಕ್ಟಿಗೆ ಮೆಡಿಸಿನ್ ಸ್ಪ್ರೇ ಮಾಡಿ ಊಟ ಎಲ್ಲ ಕೊಟ್ರೆ ಆ ನಾಯಿ ಆಟೋಮ್ಯಾಟಿಕ್ ಆಗಿ ರಿಕವರ್ ಆಗೋಗುತ್ತೆ. ಅದೇ ತರನೇ ಇವಾಗ ಕೆನೈನ್ ಡಿಸ್ಟೆಂಪರ್ ಅಂತ ಒಂದ್ ಬರುತ್ತೆ, ಅದನ್ನು ಇಮ್ಯುನಿಟಿ ಡೌನ್ ಆದಾಗ ಅನಿಮಲ್ಸ್ಗೆ. ಮೆಡಿಸಿನ್? No, the name of the disease. Disease, okay. So. Canine distemper is a disease that is an infectious disease that comes in dogs and cats and sometimes even with other mammals, and that comes when your immunity is low. ಅದು ಒಂಥರ ರೇಬಿಡ್ ಸಿಂಪ್ಟಮ್ಸ್ ತರಾನೇ ಇರುತ್ತೆ, ಆದ್ರೆ ಅದು ರೇಬಿಸ್ ಅಲ್ಲ. ಸೊ ಕರೆಕ್ಟ್ ಆಗಿ ಮೆಡಿಕೇಶನ್ ಕೊಟ್ಟು ಕರೆಕ್ಟಿಗೆ ನ್ಯೂಟ್ರಿಷಸ್ ಫುಡ್, ಹೈಯೆಸ್ಟ್ ಪ್ರೋಟೀನ್ ಫುಡ್ ಈ ತರ ಎಲ್ಲ ಕೊಟ್ರೆ ಆ ನಾಯಿ ಅಥವಾ ಬೆಕ್ಕು ಅದೇ ಏರಿಯಾನಲ್ಲೇ ರಿಕವರ್ ಆಗ್ಬೋದು. ಅದನ್ನೇನು NGOಗೆ ತಗೊಂಡೋಗಿ ರಿಕವರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓನ್ಲಿ ಸ್ಪೈನಲ್ ಇಂಜುರೀಸ್ ಆಯ್ತು ಆಕ್ಸಿಡೆಂಟ್ ಇಂದ ಅಥವಾ ತುಂಬಾ ವಯಸ್ಸಾಗಿರೋ ಅನಿಮಲ್, ಅದನ್ನ ರೋಡಲ್ಲಿ ಉಳ್ಕೊಳ್ಳೋದಕ್ಕಾಗೋದಿಲ್ಲ, ಅಂಥದ್ದು ಮಾತ್ರನೇ ಶೆಲ್ಟರ್ಗೆ ಹೋಗೋ ಅವಶ್ಯಕತೆ ಇರುತ್ತೆ. ಶೆಲ್ಟರ್ ಹೋದ್ಮೇಲೂ ಒಂದೊಂದ್ಸತಿ ಈ ಆಕ್ಸಿಡೆಂಟ್ ಕೇಸಸ್ ರಿಕವರ್ ಆಗ್ತಾರೆ. ರಿಕವರ್ ಆದ್ಮೇಲೆ ಅದನ್ನ ವಾಪಸ್ಸು ಅದೇ ಏರಿಯಾಗೆ ರಿಲೀಸ್ ಮಾಡೋದಿರತ್ತೆ. ಮತ್ತೆ ಯು ಹ್ಯಾವ್ ಕೆಪಾಸಿಟಿ ನೆಕ್ಸ್ಟ್ ಅನಿಮಲ್ನ ರೆಸ್ಕ್ಯೂ ಮಾಡೋದಕ್ಕೆ. ಸೊ ಈ ಆರ್ಡರ್ ಫಾಲೋ ಮಾಡಬೇಕು. ಒಂದು, ಅವ್ರ ಹತ್ರ ಅಷ್ಟೇ ವೆಟರ್ನರಿ ಕೆಪಾಸಿಟಿ ಇದೆಯಾ, ಲೈಕ್ ಅ ಸ್ಪೆಷಾಲಿಟಿ ಹಾಸ್ಪಿಟಲ್, ಒಂದು ಫ್ರ್ಯಾಕ್ಚರ್ನ ಹ್ಯಾಂಡಲ್ ಮಾಡೋದಕ್ಕೆ ಅಥವಾ ಒಂದು ಡೀಪ್ ವೂಂಡ್ನ ಹ್ಯಾಂಡಲ್ ಮಾಡೋದಕ್ಕೆ ಅವ್ರ ಹತ್ರ ಕೆಪಾಸಿಟಿ ಇದೆಯಾ ಅನ್ನೋದು. ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಗೈಡ್ಲೈನ್ಸ್ ಇದೆ. ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದ್ರೆ ದೇರ್ ಇಸ್ ಅನ್ ಎಲಾಬರೇಟ್ ಹ್ಯಾಂಡ್ ಬುಕ್, ನಿಮ್ಮ NGO ಹೆಂಗೆ ನಡಿಬೇಕು, ರೆಸ್ಕ್ಯೂ ಶೆಲ್ಟರ್ ಆದ್ರೆ ಹೆಂಗೆ ನಡಿಬೇಕು ಅಂತ. ಅಂಥದನ್ನ ಯಾರ್ಯಾರು ಫಾಲೋ ಮಾಡ್ತಿಲ್ಲ ಅದನ್ನ ಆಟೋಮ್ಯಾಟಿಕ್ ಆಗಿ ಆಡಿಟ್ ಮಾಡುವಂಥ ಒಂದು ಕೆಪಬಿಲಿಟಿ ಆಸ್ ಆಫ್ ಟುಡೇ ಇಲ್ಲ. ದಟ್ ಈಸ್ ಅನದರ್ ಅಂಡರ್ಲೈಯಿಂಗ್ ಪ್ರಾಬ್ಲಮ್ ವಿಚ್ ಇಸ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾನೇ ಆಗಲಿ, ಸ್ಟೇಟ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಆಗಲಿ, ಸ್ಟೇಟ್ಲಲ್ಲಿ ಇನ್ನು ಫರ್ದರ್ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗಿ ನೋಡೋದಕ್ಕೆ ಹೋದರೆ ತುಂಬ ಕಮ್ಮಿ ಡಾಕ್ಟರ್ಸ್ ಅವೈಲಬಲ್ ಇರೋದು ಗೌರ್ಮೆಂಟ್ ಫೆಸಿಲಿಟೀಸ್ನಲ್ಲಿ. ಮತ್ತು ಅಷ್ಟು ಸ್ಪೆಷಾಲಿಟಿ ಹಾಸ್ಪಿಟಲ್ಸು ಇಲ್ಲ ಗೌರ್ಮೆಂಟ್ ಹತ್ರ ಇದೆಲ್ಲ ಮಾನಿಟರ್ ಮಾಡೋದಕ್ಕೆ. ಅಪಾರ್ಟ್ ಫ್ರಮ್ ದಟ್ ಯಾವುದೇ ಒಂದು ಇಂಡಸ್ಟ್ರಿ ಅಥವಾ ಯಾವುದೇ ಒಂದು ಆ್ಯಕ್ಟಿವಿಟಿನ ರೆಗ್ಯುಲೇಟ್ ಮಾಡಬೇಕು ಅಂದರೆ ಅಷ್ಟು ಜನ ನಿಮಗೆ ಆಡಿಟ್ ಮಾಡೋದಕ್ಕೇ ಬೇಕಾಗತ್ತೆ. ಆಡಿಟ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ಅಂತ ಎಲ್ಲ. ಈಗಿನ ದಿನದಲ್ಲಿ ಇಲ್ಲಿಗಲ್ ಬ್ರೀಡಿಂಗ್ ಆಗ್ತಾ ಇದ್ದು, ಇಲ್ಲಿಗಲ್ ಪೆಟ್ ಶಾಪ್ಸ್ ಇದ್ದು, ಅಥವಾ ಇಲ್ಲಿಗಲ್ ಟ್ರಾನ್ಸ್ಪೋರ್ಟೇಷನ್, ನಿಮ್ಮ ಕೌ ಸ್ಮಗ್ಲಿಂಗ್ ಕೇಸಸ್ಸೇ ಆಗಲಿ, ಮೀಟ್ ಸ್ಮಗ್ಲಿಂಗ್ ಕೇಸಸ್ಸೇ ಆಗಲಿ, ಇದನ್ನೆಲ್ಲಾನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಮೇನ್ ಥಿಂಗ್ ಅಷ್ಟು ಸ್ಟಾಫ್ ಇರಬೇಕು ಆಡಿಟ್ ಮಾಡೋಕ್ಕೆ, ಇನ್ಸ್ಪೆಕ್ಷನ್ ಮಾಡೋದಕ್ಕೆ, ಲೀಗಲ್ ಪೇಪರ್ ವರ್ಕ್ ಕಂಪ್ಲೀಟ್ ಮಾಡೋದಕ್ಕೆ. ಅದೇ ಇಲ್ಲ. ಅದಿಲ್ದಿರೋ ಹಾಗೇನೆ ಈ NGOಸೂ ಅದೇ ಥರ ಕ್ರಾಪ್ ಅಪ್ ಆಗಿಬಿಡಿದೆ. NGOಸ್ ಮಾತ್ರ ಅಲ್ಲ, ಈವನ್ ಇಲ್ಲಿಗಲ್ ಬೋರ್ಡಿಂಗ್, ಯು ಕ್ಯಾನ್ ಸೇ ಬೋರ್ಡಿಂಗಿಗೂ ಏನು ರಿಜಿಸ್ಟ್ರೇಷನ್ಸ್ ಇಲ್ದೇನೆ ಎಷ್ಟೊಂದು ಜನ ಹೇಳ್ತಾರೆ ನಾವು ನಿಮ್ಮ ನಾಯಿ ಫಾಸ್ಟರ್ ಮಾಡ್ತೀವಿ, ನಿಮ್ಮ ಬೆಕ್ಕು ಫಾಸ್ಟರ್ ಮಾಡ್ತೀವಿ ಅಂತ. ಆಮೇಲೆ ಅವರು ಇಲ್ ಟ್ರೀಟ್ ಮಾಡಿದ್ರು ಅಥವಾ ನಾಯಿ ಕಳ್ದೋಯ್ತು, ಬೆಕ್ಕು ಕಳ್ದೋಯ್ತು ಅಂದ್ರೂ ದೇರ್ ಇಸ್ ನೋ ರೆಗ್ಯುಲೇಷನ್. ಅದಕ್ಕೆ ನಾವೇನು ಹೇಳೋದು ಅಂತ ಅಂದರೆ ಜನಗಳು ದೇ ಹ್ಯಾವ್ ಟು ಎಜುಕೇಟ್ ದೆಮ್ಸೆಲ್ಸ್. ಯಾವುದೋ NGO ಅಲ್ಲ, ಗೌರ್ಮೆಂಟ್ ಫೆಸಿಲಿಟೀಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಆವಾಗ ಗೌರ್ಮೆಂಟ್ ಫೆಸಿಲಿಟೀಸ್ ಕೂಡ ಇಂಪ್ರೂವ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಏನು ಗೊತ್ತಿಲ್ಲ ಅಂತ ಅಂದರೆ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟರ್ನರಿ ಸರ್ವಿಸಸ್ ಅಂದರೆ ಏನು ಅಂತ. ಹೌದು, ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟರ್ನರಿ ಸರ್ವಿಸಸ್ ಅಂತ ಅಂದರೆ ಗೌರ್ಮೆಂಟಿಂದ ವೆಟರ್ನರಿಯನ್ಸ್ನ ಹೈರ್ ಮಾಡಿದ್ದಾರೆ ಟು ಹೆಲ್ಪ್ ಯು ವಿತ್ ಅನಿಮಲ್ ಹಸ್ಬೆಂಡ್ರಿ ಪ್ರಾಕ್ಟಿಸಸ್. ವಾಟ್ ಈಸ್ ಅನಿಮಲ್ ಹಸ್ಬೆಂಡ್ರಿ ಪ್ರಾಕ್ಟಿಸಸ್? ಹಸುಗಳು, ಈ ಕುರಿಗಳು, ಮೇಕೆಗಳು ಇದನ್ನೆಲ್ಲ ಸಾಕೋದು, ಅದನ್ನು ಸೇಲ್ ಮಾಡೋದು, ಅದಕ್ಕೆ ಏನು ರೂಲ್ಸು, ನೀವು ಹೆಂಗೆ ಸಾಕ್ಬೋದು, ಸ್ಲಾಟರ್ ಮಾಡೋದಕ್ಕಾದ್ರೆ ಏನು ರೂಲ್ಸು, ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾದ್ರೆ ಏನು ರೂಲ್ಸು, ಇದನ್ನೆಲ್ಲಾನು ಅಸೆಸ್ ಮಾಡೋದು ವೆಟರ್ನರಿಯನು. ಯಾವುದೇ ಥರ ಇನ್ಫೆಕ್ಷಸ್ ಡಿಸೀಸಸ್ಸು, ಕಂಟೇಜಸ್ ಡಿಸೀಸಸ್ ಬರುತ್ತೆ ಅನಿಮಲ್ಸಿಂದ ಇನ್ನೊಂದು ಅನಿಮಲ್ಗೆ ಸ್ಪ್ರೆಡ್ ಆಗೋದಲ್ಲದೇ ಅನಿಮಲ್ಸಿಂದ ಹ್ಯೂಮನ್ಸ್ಗೂ ಸ್ಪ್ರೆಡ್ ಆಗುತ್ತೆ. ಅಂಥದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ದೆರ್ ಇಸ್ ಅನ್ ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಕಂಟೇಜಸ್ ಡಿಸೀಸಸ್ ಅಂತ. ಅದ್ರದ್ದು ಪ್ರೋಟೋಕಾಲ್ ಫಾಲೋ ಮಾಡೋದಕ್ಕೋಸ್ಕರ ಕೂಡ ಡಾಕ್ಟರ್ಗಳ ಅವಶ್ಯಕತೆ ಇರುತ್ತೆ. ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟರ್ನರಿ ಸರ್ವಿಸಸ್ಸಲ್ಲಿ ಡಾಕ್ಟರ್ಸ್ನ ಹೈರ್ ಮಾಡೋದು ಈ ಕಾರಣಕ್ಕೆ. ಹಾಗೇನೆ ಲೀಗಲ್ ಸಿಸ್ಟಮಲ್ಲಿ ಜುರಿಸ್ಡಿಕ್ಷನಲ್ ಪೊಲೀಸ್ ಕೇಳಿದೀವಿ ಅಲ್ವಾ, ಏನು ಅಂತ ಅಂದರೆ ಈ ವಾರ್ಡ್ಗೆ ಈ ಪೊಲೀಸ್ ಸ್ಟೇಷನ್ ಲಿಮಿಟು, ನಿಮ್ಮೆಲ್ಲ ಕೇಸಸ್ಸು ಈ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ. ಅದೇ ರೀತಿನಲ್ಲಿ ಪ್ರಾಣಿಗಳಿಗೂ ಕೂಡ ಜುರಿಸ್ಡಿಕ್ಷನ್ ಇದೆ. ಹಾಗಾಗಿ AHVS ಅಲ್ಲಿ ಜುರಿಸ್ಡಿಕ್ಷನಲ್ ವೆಟರ್ನರಿಯನ್ಸ್ ಅಂತ ಇರ್ತಾರೆ, ಚೀಫ್ ವೆಟರ್ನರಿ ಆಫೀಸರ್ ಅಂತ. ಸೊ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲೂ ವೆಟರ್ನರಿಯನ್ಸ್ನ ಅಸೈನ್ ಮಾಡಿರ್ತಾರೆ.
ಈಗ ಬೆಂಗಳೂರಲ್ಲೇ ಆಲ್ಮೋಸ್ಟ್ ಒಂದು 90 to 95 AHVS ಕ್ಲಿನಿಕ್ಸ್ ಇತ್ತು. ಈಗ ಅದು ರೆಡ್ಯೂಸ್ ಆಗಿ 70+ AHVS ಕ್ಲಿನಿಕ್ಸ್ ಆಗಿದೆ. AHVS ಕ್ಲಿನಿಕ್ಸ್ ಏನು ಅಂತಂದ್ರೆ ನಾರ್ಮಲ್ ವೆಟರ್ನರಿ ಕ್ಲಿನಿಕ್ಸು, ಬಟ್ ರನ್ ಬೈ ಗೌರ್ಮೆಂಟ್ ವಿತ್ ಗೌರ್ಮೆಂಟ್ ವೆಟರ್ನರಿಯನ್ಸ್. ಹಾಗಾಗಿ ಎಷ್ಟೊಂದು ಜನ AHVS ಹತ್ರನೂ ವೆರಿಫೈ ಮಾಡಿ ಅವ್ರ ಹತ್ರನೇ ಸಪೋರ್ಟ್ ತಗೋಬಹುದು. ಏನು ಅಂತ ಅಂದ್ರೆ ಏನ್ ಕೈಂಡ್ ಆಫ್ ಇಂಜುರಿ ಇದೆ ಅಂತ ನೋಡಿ ನಾವೇ ಅದನ್ನ ನಿಯರೆಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಎಷ್ಟೊಂದು ಫ್ರಾಡ್ ಇಂಜರ್ಸ್ ಇಂದ ಈ ತರ ಎಲ್ಲಾನು ರೆಡ್ಯೂಸ್ ಮಾಡ್ಬೋದು. ಮತ್ತೆ ಇನ್ನೊಂದು ಅಸಂಪ್ಷನ್ ಏನಿದೆ ಅಂದ್ರೆ ಎಷ್ಟೊಂದ್ ಜನ ಬಂದ್ಬಿಟ್ಟು ನಮ್ ರೋಡಲ್ಲಿ ನಾಯಿಗೆ ಹುಷಾರಿಲ್ಲ ಅಂತಂದ್ರೆ ಯಾರೋ ಒಬ್ರು ಬಂದ್ಬಿಟ್ಟು ನಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಅವರು ಒಂದ್ 2,000 ಕೇಳ್ತಾರೆ. ಅಲ್ಲಿ ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿರೋದಿಲ್ಲ. ಸೊ ಯಾವ್ದಾದ್ರು ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಅಂತಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಬಿಲ್ಲು ಜಾಸ್ತಿ ಆಗತ್ತೆ. ಈ ತರ ಒಂದ್ ಸಿಚುವೇಶನ್ ಅಂದ್ರೆ ಜನನು ಹೆದರ್ಕೊಂತಾರೆ, ನನ್ಗೆ ಅಷ್ಟು ದುಡ್ಡಿದೆಯೋ ಇಲ್ವೋ ನಾನು ಮ್ಯಾನೇಜ್ ಮಾಡೋದಕ್ಕೆ ಅಂತ. ಬೆಂಗಳೂರಲ್ಲಿ ಅಟ್ಲೀಸ್ಟ್ ಒಂದು ಅಡ್ವಾಂಟೇಜ್ ಇದೆ. ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇನ್ನ ವೆಟರ್ನರಿ ಕ್ಲಿನಿಕ್ಸು ಅಷ್ಟಕ್ಕಷ್ಟೇ ಕೆಲಸ ಮಾಡ್ತಾ ಇರೋದು. ಬೆಂಗಳೂರಲ್ಲಿ ಹೆಬ್ಬಾಳಲ್ಲೇ ಪಶುಪಾಲನ್ ಭವನ್ ಹತ್ರನೇ ವೆಟರ್ನರಿ ಹಾಸ್ಪಿಟಲ್ ಇದೆ. ಅಲ್ಲಿಗೆ ಹೋಗಿನೂ ನೀವು ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ಸ್ ತುಂಬಾ ಕಡಿಮೆ ರೇಟಿಗೆ ಮಾಡಿಸ್ಕೋಬಹುದು. ಹಾಗೇನೆ ಕ್ವೀನ್ಸ್ ರೋಡ್ ಅಲ್ಲಿ ಇದೆ. ಕ್ವೀನ್ಸ್ ರೋಡ್ ಹಾಸ್ಪಿಟಲ್ 24/7 ಓಪನ್ ಇದೆ. ಹಸುಗೆ, ಕುರಿಗೆ, ನಾಯಿಗೆ, ಬೆಕ್ಕಿಗೆ ಎಲ್ಲದಕ್ಕೂ ನೀವು ಅಲ್ಲಿ ಮತ್ತೆ ತುಂಬಾ ಕಡಿಮೆ ರೇಟ್ಗೂ ಟ್ರೀಟ್ಮೆಂಟ್ ಮಾಡಿ ಕೊಡ್ತಾರೆ. ಈ ದೊಡ್ಡ ದೊಡ್ಡ ಬೋನ್ ಡಿಸ್ಲೊಕೇಶನ್ ಸರ್ಜರೀಸ್ನು ತುಂಬಾ ತೀರಾ ಒಂದು 2,000-3,000ದಲ್ಲೇನೆ ಮಾಡಿ ಕೊಡ್ತಾರೆ. ಅದೇ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಸೇಮ್ ಸರ್ಜರಿ ಮೈಟ್ ಕಾಸ್ಟ್ 20,000-30,000. ಸೊ ನೀವು 5,000 ಅಂತ ಬಜೆಟ್ ಇಟ್ಕೊಂಡು ನಾನು ಹೆಲ್ಪ್ ಮಾಡ್ತೀನಿ ಅಂದ್ರೆ ನೀವು ಓಲಾ ಊಬರ್ ಅಲ್ಲಿ ನಾರ್ಮಲಿನೂ ಅವ್ರ ನಾಯಿಗಳನ್ನ ತಗೊಂಡ್ ಹೋಗ್ತಾರೆ. ದೇರ್ ಆರ್ ಅ ಲಾಟ್ ಆಫ್ ಕಂಪ್ಯಾಷನೇಟ್ ಆಟೋ ಪೀಪಲ್. ಅದನ್ನ ಯೂಸ್ ಮಾಡ್ಕೊಂಡು ನಿಮ್ ನಿಯರೆಸ್ಟ್ ಏನು AHVS ಕ್ಲಿನಿಕ್ ಇದೆ ಅಂತ ನೋಡಿ ನೀವು ನಾಯಿನ ಕರ್ಕೊಂಡು ಹೋಗಿ ಬೆಕ್ಕನ್ನ ಕರ್ಕೊಂಡು ಹೋಗಿದ್ರೆ ದಟ್ ಈಸ್ ದ ಈಸಿಯೆಸ್ಟ್ ಕ್ವಿಕೆಸ್ಟ್ ಸೊಲ್ಯೂಷನ್ ಟು ರೆಡ್ಯೂಸ್ ಫ್ರಾಡ್. ಮತ್ತೆ ಹೆಲ್ಪ್ ಲೈನ್ ನಂಬರ್ಸ್ ಇದೆಯಲ್ಲ, 1962 ಫೋನ್ ಮಾಡಿ, ಇಲ್ಲ 1533 ಫೋನ್ ಮಾಡಿ. ಅವ್ರು ಗೈಡ್ ಮಾಡ್ತಾರೆ ನಿಮ್ ನಿಯರೆಸ್ಟ್ AHVS ಕ್ಲಿನಿಕ್ ಯಾವುದು ಅಂತ. ಅಲ್ಲಿಗೆ ಹೋಗಿ ನೀವು ಅಸಿಸ್ಟೆನ್ಸ್ ತಗೋಬಹುದು. ಲೊಕ್ಯಾಲಿಟಿಯಲ್ಲಿ ನಾಯಿ ಇರುತ್ತೆ. ಸೊ ಅದಕ್ಕೆ ಇವತ್ತು ಒಂದಿನ ಫೀಡ್ ಮಾಡಿದ್ರೆ ನಾಳೆ ಇನ್ನೊಂದು 4 ನಾಯಿ ಬರುತ್ತೆ ಅನ್ನೋದು ನಮ್ಮ ಫ್ರೆಂಡ್ ಡಿಸ್ಕಷನ್. ಸೊ ಇದಕ್ಕೆ ನೀವೇನಂತೀರ? ಇಲ್ಲ, ಅದು ಆಕ್ಚುಲಿ ಆಲ್ರೆಡಿ ಆಗ್ತಾ ಇರತ್ತೆ ಹಂಗೆ. ನಮ್ಗೆ ಗೊತ್ತಿರೋದಿಲ್ಲ, ನಮ್ಮ ರೋಡಲ್ಲಿ ಇರೋದಿಲ್ಲ ಅಷ್ಟೇನೆ. ಸೊ ಹೆಂಗೆ ಅಂತ ಅಂದ್ರೆ ಪ್ರಕೃತಿಯಲ್ಲೇನೆ ಅನಿಮಲ್ಸ್ದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆ ಆಯ್ತಾ. ಎಲ್ಲಾರ್ಗು ಅವ್ರದೇ ಆದ ಟೆರಿಟರೀಸ್ ಇದೆ. ಆ ಟೆರಿಟರೀಸ್ ಅಲ್ಲೇನೆ ಮ್ಯಾನೇಜ್ ಮಾಡ್ಕೊಂತಾರೆ ಅವರು. ಸೊ ಪ್ರಕೃತಿನಲ್ಲೇ ಡಿಸಿಷನ್ ಇರತ್ತೆ ಎಷ್ಟು ಫುಡ್ಗೆ, ಅಂದ್ರೆ ಇದು ಹ್ಯೂಮನ್ಸ್ಗೂ ಅಪ್ಲೈ ಆಗತ್ತೆ. ದಟ್ ಈಸ್ ಕಾಲ್ಡ್ ಅಸ್ ಕ್ಯಾರಿಯಿಂಗ್ ಕೆಪಾಸಿಟಿ ಆಫ್ ಎ ಸಿಟಿ ಅಂತ. ಕ್ಯಾರಿಯಿಂಗ್ ಕೆಪಾಸಿಟಿ ಅಂತ ಅಂದ್ರೆ ಏನು? ಎಷ್ಟು ರಿಸೋರ್ಸಸ್ ಇದೆ ನಮ್ಮ ಹತ್ರ, ಎಷ್ಟು ವಾಟರ್ ಅವೈಲಬಲ್ ಇದೆ, ಎಷ್ಟು ಟ್ರೀಸು, ಪ್ಲಾಂಟ್ಸು, ಇಕೋಸಿಸ್ಟಮ್ ಅವೈಲಬಲ್ ಇದೆ, ಆ್ಯಂಡ್ ಎಷ್ಟು ಫುಡ್ ಅವೈಲಬಲ್ ಇದೆ ಹ್ಯೂಮನ್ಸ್ಗೆ ಅಂತ. ಸೊ ನಮಗೆ ಫುಡ್ ಅವೈಲಬಲ್ ಇದ್ದಾಗ ನಾವೇನು ಮಾಡ್ತೀವಿ? ನಮಗೆ ವಾಟರ್ ಅವೈಲಬಲ್ ಇಲ್ಲ ಅಂದಾಗ ಏನು ಮಾಡ್ತೀವಿ? ಇವಾಗ ಈ ಏರಿಯಾನಲ್ಲಿ ವಾಟರ್ ಶಾರ್ಟೇಜ್ ಇದೆ, ಬೋರ್ವೆಲ್ ಡ್ರೈ ಆಗೋಯ್ತು, ಮನೆ ಖಾಲಿ ಮಾಡ್ತಿದೀವಿ, ನಾವು ಬೇರೆ ಕಡೆ ಹೋಗ್ತಾ ಇದೀವಿ. ಸೊ ಪ್ರಾಣಿ ಪಕ್ಷಿಗಳಲ್ಲೂ ಅದೇ ರೂಲ್ ಫಾಲೋ ಆಗುತ್ತೆ. ರಿಸೋರ್ಸಸ್ ಎಲ್ಲಿದೆ ಅಲ್ಲೇನೆ ನಿಮ್ಗೆ ಪ್ರಾಣಿ ಪಕ್ಷಿಗಳು ಸಿಗೋದು. ಎಲ್ಲಿ ಥ್ರೈವ್ ಮಾಡೋದಕ್ಕಾಗತ್ತೆ, ಸರ್ವೈವ್ ಮಾಡೋಕ್ಕಾಗತ್ತೆ, ಅಲ್ಲೇ ಪ್ರಾಣಿ ಪಕ್ಷಿಗಳಿರತ್ತೆ. ಈಗ ನಾವು ಆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಹಾಳು ಮಾಡಿದೀವಿ ಮನುಷ್ಯರು. ಏನಕ್ಕೆ ಅಂತ ಅಂದ್ರೆ ನೀವು ನೋಡ್ಬೋದು ಒಂದೊಂದು ವಾರ್ಡ್ ಅಲ್ಲಿ ಒಂದ್ ಸ್ವಲ್ಪ ಜನ ನೀನ್ ಏನಾದ್ರೂ ನಮ್ ರೋಡಲ್ಲಿ ನೀನ್ ಗಾರ್ಬೇಜ್ ಹಾಕಂಗಿಲ್ಲ ಅಂತ ತುಂಬಾ ದೊಡ್ಡ ರೂಲ್ ಮಾಡ್ಬಿಡ್ತಾರೆ. ಹಾಗಾಗಿ ಆ ರೋಡಲ್ಲಿ ಏನಂದ್ರೆ ಏನು ಸಿಗೋದಿಲ್ಲ ಸ್ಕ್ಯಾವೆಂಜ್ ಮಾಡೋದಕ್ಕೆ. ಅದೇ ಅದರ ಪಕ್ಕದ ರೋಡಲ್ಲಿ ಫುಲ್ ಕಸ ಹಾಕ್ತಾ ಇರ್ತಾರೆ, ಅವ್ರು ಕೇರ್ ಮಾಡೋದಿಲ್ಲ. ಅಲ್ಲಿ ನಾಯಿಗಳು ಸಿಗ್ತವೆ ನಿಮ್ಗೆ, ಯಾಕಂದ್ರೆ ರಿಸೋರ್ಸಸ್ ಅಲ್ಲಿ ಅವೈಲಬಲ್ ಇದೆ. ಜನ ಪ್ರತಿ ಏರಿಯಾನಲ್ಲೂ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾಯಿಗಳಿದ್ದಾಗ ನಮ್ ರೋಡಲ್ಲಿ 3 ನಾಯಿ ಇದೆ, ಆ 3 ನಾಯಿಗೆ ಸರಿ ಊಟ ಹಾಕಿ ನೋಡ್ಕೊಂತೀವಿ ಅಂದ್ರೆ ಆ 3 ನಾಯಿದು ಟೆರಿಟರಿ ಸರಿಗೆ ಇರುತ್ತೆ, ಆ 3 ನಾಯಿ ಮಾತ್ರನೇ ಇರುತ್ತೆ. ನಮ್ ನಾಯಿ ಬೇಡ ಅಂತ ಅವ್ರು ಊಟ ನಿಲ್ಸಿದ್ರು, ನಿಮ್ಗೆ ನಾಯಿ ಇದ್ರೆ ಓಕೆ, ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ನೀವು ಊಟ ಹಾಕಿದ್ರಿ, ರಿಸೋರ್ಸಸ್ ಇದೆ ಅದಕ್ಕೆ ಬರ್ತವೆ. ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನ ನೀವ್ ಹಾಳು ಮಾಡ್ತಾ ಇರೋದು. ಅದೇನೆ ಪ್ರತಿ ರೋಡಲ್ಲೂ ಏನ್ ನಾಯಿ ಇದೆ ಅಲ್ಲಿಗೆನೆ ಎಲ್ಲಾರು ಊಟ ಹಾಕೋದಕ್ ಶುರು ಮಾಡಿದ್ರೆ ಅಲ್ಲಿರೋ ನಾಯಿ ಇಲ್ಲಿಗೆ ಬರೋದಿಲ್ಲ. ಅವಾಗ ನಿಮ್ಗೆ ನಾಯಿ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸೋದಿಲ್ಲ. ಸೊ ದ ಈಸಿಯಸ್ಟ್ ಸೊಲ್ಯೂಷನ್ ಇಸ್, ಎಲ್ಲೆಲ್ಲಿ ನಿಮ್ಗೆ ಯಾವ ಏರಿಯಾನಲ್ಲಿ ನಾಯಿ ಕಾಣಿಸುತ್ತೆ, ನಾಯಿಗಳಿಗೆ ಅವ್ರ ಟೆರಿಟರಿ ಆಲ್ರೆಡಿ ಗೊತ್ತು, ಆ ಟೆರಿಟರಿ ಅಕ್ನಾಲೇಜ್ ಮಾಡಿ ಅಲ್ಲೇ ಫೀಡ್ ಮಾಡಿ, ಅವಾಗ ನಾಯಿ ಮೈಗ್ರೇಟ್ ಆಗಿ ಬೇರೆ ಬೇರೆ ಏರಿಯಾಸ್ ಬರಲ್ಲ.
ಯಾವುದೋ ಒಂದು ನಾಯಿನೋ ಬೆಕ್ಕನೋ ಎನಿ ಆ್ಯನಿಮಲ್ನ ಅಬ್ಯೂಸ್ ಮಾಡ್ತಾ ಇರ್ತಾರೆ. ಲೈಕ್ ಏನಂದರೆ ಒಂದು ನಾಯಿ ಹೋಗ್ತಾ ಇರುತ್ತೆ, ಜನ ಹೆಂಗಂದರೆ ಸುಮಾರು ಜನ ಅದನ್ನು ಹೊಡಿಬೇಕು, ಅದೇನೋ ಹ್ಯಾಪಿನೆಸ್ ಸಿಗುತ್ತೆ ಅವ್ರಿಗೆ. ಸೊ ಇಂಥದ್ದು ಅಬ್ಯೂಸಿಂಗ್ ಮಾಡೋದನ್ನು ನೋಡಿದಾಗ ಏನು ಮಾಡಬೇಕು ಆ್ಯಂಡ್ ಆ ಥರ ಅಬ್ಯೂಸ್ ಮಾಡಿದ್ರೆ ಯಾವ ಥರ ಪನಿಷ್ಮೆಂಟ್ಸ್ ಇರುತ್ತೆ? ಆನಿಮಲ್ ಅಬ್ಯೂಸು ಡೊಮೆಸ್ಟಿಕ್ ವೈಲೆನ್ಸ್ ಥರನೇ ತುಂಬ ನಾರ್ಮಲೈಸ್ಡು. ಇವಾಗ ಎಷ್ಟೊಂದು ಜನದ 1980s 1990s ನಮ್ಮಪ್ಪ ನಮ್ಮಮ್ಮಂಗೆ ಹೊಡಿತಾರೆ ಅಂತ ಅಂದರೆ ನೆಕ್ಸ್ಟ್ ದಿವಸ ನಮ್ಮಮ್ಮ ಓಕೆ ಇದ್ದಾರೆ ಅಂತಂದರೆ ನಾವು ನಾರ್ಮಲೈಸ್ ಮಾಡ್ಬಿಡ್ತೀವಿ. ಹಾಂ, ನಮ್ಮಪ್ಪ ಯಾವಾಗಲೂ ನಮ್ಮಮ್ಮಂಗೆ ಹೊಡಿತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ನಮ್ಮಪ್ಪ ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಅದು ಸರಿನಾ ತಪ್ಪಾ ಅಂತಲೂ ಯೋಚನೆ ಮಾಡೋದಿಲ್ಲ. ಹಾಗೇನೆ ಎಷ್ಟೊಂದು ಜನ ಕುಡ್ದಾಗ ಬೇರೆ ಥರ ಬಿಹೇವ್ ಮಾಡ್ತಾರೆ, ಕುಡ್ದಾಗ ಇನ್ನ ಅಬ್ಯೂಸಿವ್ ಆಗ್ತಾರೆ. ಅವಾಗ್ಲೂ ಎಷ್ಟೊಂದು ಜನ ಏನಂತಾರೆ, ಇಲ್ಲ ಅವ್ನು ಕುಡ್ದಾಗ ಮಾತ್ರ ಹಂಗೆ ಆಡ್ತಾನೆ, ಬೇರೆ ಟೈಮಲ್ಲಿ ಸರಿ ಇರ್ತಾನೆ, ಅದಕ್ಕೋಸ್ಕರ ನಾವೇನು ತಲೆ ಕೆಡಿಸ್ಕೋಬೇಕಿಲ್ಲ ಅಂತ. ಸೊ ಎಷ್ಟೊಂದು ಈ ಥರ ವೈಲೆನ್ಸ್ನ ನಮ್ಮ ಸುತ್ತಮುತ್ತ ನಾವು ಆಗ್ಲೇ ನಾರ್ಮಲೈಸ್ ಮಾಡಿಬಿಟ್ಟಿದ್ದೀವಿ. ಅದನ್ನ ವೈಲೆನ್ಸ್ ಅಂತ ಡಿಫೈನೇ ಮಾಡೋದಿಲ್ಲ. ಹೀಗೇನೆ ಆನಿಮಲ್ ಅಬ್ಯೂಸ್ನು ನಾವು ವೈಲೆನ್ಸ್ ಅಂತ ಡಿಫೈನ್ ಮಾಡೋದಿಲ್ಲ, ಅಥವಾ ಅದು ಒಂದು ಡೇಂಜರಸ್ ಬಿಹೇವಿಯರು ನಮ್ಮ ಸೊಸೈಟಿನಲ್ಲಿ ಅಂತಲೂ ನಾವು ಅನ್ಕೊಂಡಿಲ್ಲ. ಸೈಕೋಲಾಜಿಕಲ್ ವೇಸ್ ಅಲ್ಲಿ ಹೇಳ್ತಾರೆ ಸೈಕೋಪ್ಯಾಥಿಕ್ ಮತ್ತೆ ಸೋಷಿಯೋಪ್ಯಾಥಿಕ್ ಬಿಹೇವಿಯರ್ಸ್ ಇರುತ್ತೆ ಅಂತ. ಸೋಷಿಯೋಪ್ಯಾಥಿಕ್ ಬಿಹೇವಿಯರ್ಸ್ ಏನು ಅಂತಂದ್ರೆ, ನಿಮ್ಮ ಫ್ಯಾಮಿಲಿನಲ್ಲಿ ನೀವು ಕಂಡುಹಿಡಿಬೋದು, ಒಂದಷ್ಟು ಜನಕ್ಕೆ ಯಾರ ಹತ್ರನೂ ಮಾತಾಡೋಕೆ ಇಷ್ಟ ಇಲ್ಲ, ಯಾರ ಜೊತೆಗೂ ಬೆರೆಯೋದಿಲ್ಲ, ಅಥವಾ ಮಾತಾಡಿದ್ರೆ ತುಂಬ ರೂಡಾಗಿ ಮಾತಾಡ್ತಾರೆ, ಇಲ್ಲ ತುಂಬ ಶಾರ್ಟ್ ಟೆಂಪರ್ಡ್ ಇರ್ತಾರೆ. ಹಾಗಾಗಿ ಫ್ಯಾಮಿಲಿಯವರು ಅವ್ರ ಜೊತೆಗೆ ಅಷ್ಟು ಬೆರೆಯೋದೇ ಇಲ್ಲ. ಅವ್ನು ಹಂಗೇನೆ ಮಾತಾಡದಿದ್ರೆ ಆಯ್ತು ಬಿಡು ಅಂತ ಅನ್ಕೊಂತೀವಿ. ಆದ್ರೆ ಇನ್ ರಿಯಾಲಿಟಿ ಅದು ಸೋಷಿಯೋಪ್ಯಾಥಿಕ್ ಬಿಹೇವಿಯರ್. ಹಿಂಗೇನೆ ಈಗ ಸೈಕೋಪ್ಯಾಥಿಕ್ ಬಿಹೇವಿಯರ್ ಏನು, ಸಡನ್ಗೆ ಹೊಡೆಯೋದು, ಮಕ್ಳಿಗೆ ಹೊಡಿತಾರೆ, ಹೆಂಡತಿಗೆ ಹೊಡಿತಾರೆ. ಅದಕ್ಕೆ ಒಂದು ಸೈಕಲ್ ಆಫ್ ವೈಲೆನ್ಸ್ ಅಂತಲೂ ಇದೆ. ಅದೇನು ಅಂತಂದ್ರೆ ಸೈಕೋಪ್ಯಾಥಿಕ್ ಬಿಹೇವಿಯರ್ ಅಲ್ಲಿ ಜನಕ್ಕೆ ಒಂದು ಪವರ್ಫುಲ್ ಫೀಲಿಂಗ್, ಪವರ್ ಅನ್ನೋದು ಇಂಪಾರ್ಟೆಂಟು. ಮನುಷ್ಯರಿಗೆ, ಎಲ್ಲಾ ಮನುಷ್ಯರಿಗೂ ಪವರ್ ಅಂಡ್ ಮನಿ ಇಸ್ ರಿಯಲಿ ಇಂಪಾರ್ಟೆಂಟ್. ವೆನ್ ಎವರ್ ಯು ಫೀಲ್ ಪವರ್ಫುಲ್, ಇಟ್ ಈಸ್ ಡೋಪಮೈನ್ ಫಾರ್ ಯು. ಆಯ್ತಾ, ತುಂಬಾ ಖುಷಿ ಆಗುತ್ತೆ ನಾನು ತುಂಬಾ ಪವರ್ಫುಲ್ ಇದ್ದೀನಿ ಅಂತ. ಆದ್ರೆ ನಮ್ಮ ಸಿಚುವೇಶನ್ಸ್ ಅಲ್ಲಿ ಒಂದೊಂದ್ಸತಿ, ಇವಾಗ ನಾನು ಆಲ್ರೆಡಿ ಬಡವ್ರು ಇದ್ದೀನಿ ಅಥವಾ ನಾನು ಮಿಡಲ್ ಕ್ಲಾಸಲ್ಲಿ ಇದ್ದೀನಿ, ತುಂಬಾ ರೆಸ್ಟ್ರಿಕ್ಷನ್ಸ್ ಇತ್ತು ನಮ್ಮ ಮನೆಯಲ್ಲಿ. ಸೊ ವಾಪಸ್ ಹೋಗಿ ನಮ್ಮ ಅಪ್ಪನ ಮೇಲೆ ನಾನು ಜೋರ್ ಮಾಡೋದಕ್ಕಾಗೋದಿಲ್ಲ, ಇಲ್ಲ ನನ್ನ ಹೆಂಡತಿ ಮೇಲೆ ನಾನು ಜೋರ್ ಮಾಡೋದಕ್ಕಾಗೋದಿಲ್ಲ. ಆ ಥರ ಕಾಂಡ್ಯೂಸಿವ್ ಸಿಚುವೇಶನ್ ಇಲ್ಲ. ಹಂಗಂದ್ಮೇಲೆ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ, ನೆಕ್ಸ್ಟ್ ವೀಕೆಸ್ಟ್ ಯಾರಿದ್ದಾರೆ, ಯಾರನ್ನ ಬುಲಿ ಮಾಡ್ಬೋದು. ಸ್ಕೂಲಲ್ಲಿ ಬುಲಿ ಮಾಡಿದಾಗ ಅದನ್ನ ರೆಕಗ್ನೈಸ್ ಮಾಡೋದಿಲ್ಲ, ಕಾಲೇಜಲ್ಲಿ ರ್ಯಾಗಿಂಗ್ ಮಾಡಿದಾಗ ಯಾರು ಅದನ್ನ ರೆಕಗ್ನೈಸ್ ಮಾಡೋದಿಲ್ಲ. ಆಲ್ ಆಫ್ ದಟ್ ಆರ್ ಸಿಂಪ್ಟಮ್ಸ್ ಆಫ್ ಫೀಲಿಂಗ್ ಪವರ್ಫುಲ್ ಆನ್ ಎ ವೀಕ್ ಪರ್ಸನ್. ಯಾರು ನಿಮ್ ಮೇಲೆ ರಿಟಾಲಿಯೇಟ್ ಮಾಡೋದಿಲ್ಲ ಅಂತ ಅವ್ರ ಮೇಲೆ ಈ ತರ ಅಬ್ಯೂಸ್ ಮಾಡೋದು ತುಂಬಾ ಕಾಮನ್. ಆ ತರದೆಲ್ಲ ಸ್ಟಾರ್ಟ್ ಆಗೋದೇನೆ ಆನಿಮಲ್ಸ್ ಇಂದ. ಯಾಕೆ ಅಂತಂದ್ರೆ ಆನಿಮಲ್ಸ್ ಯಾರಿಗೂ ಹೋಗಿ ಹೇಳೋದಕ್ಕಾಗೋದಿಲ್ಲ ಇವ್ನು ನಂಗೆ ಹಿಂಗ್ ಮಾಡ್ದ ಅಂತ, ಅವ್ರು ಸಿಕ್ಕಾಕೊಳ್ಳೋ ಚಾನ್ಸಸ್ ಇಲ್ಲ. ಹಾಗಾಗಿ ಸ್ಮಾಲೆಸ್ಟ್ ಜಿರ್ಲೆ ಟಾರ್ಚರ್ ಮಾಡೋದು, ಸೊಳ್ಳೆ, ನೊಣ, ಜೇನಿಗೆಲ್ಲ ಟಾರ್ಚರ್ ಮಾಡೋದು, ಬಾಟ್ಲಲ್ಲಿ ಹಾಕೋದು, ಅದನ್ನ ಜಜ್ಜಿ ಪೇಸ್ಟ್ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಅದು ಮಕ್ಳಲ್ಲಿ ಶುರುವಾಗೋದು. ಅದು ಯಾರಿಗೂ ತಿಳಿಯೋದಿಲ್ಲ ಇದು ಡೇಂಜರಸ್ ಅಂತ. ಅದೇ ಹೋಗ್ತಾ ಹೋಗ್ತಾ ಚಿಕ್ಕ ಮಕ್ಳು ಹೋಗಿ ನಾಯಿಗಳಿಗೆ ಕಲ್ಲು ಹೊಡೆಯೋದು, ಬೆಕ್ಕುಗಳಿಗೆ ಕಲ್ಲು ಹೊಡೆಯೋದು, ಹಸುಗಳಿಗೆ ಕೋಲಲ್ಲಿ ಹೊಡೆಯೋದು, ಅಥವಾ ಏನಾದ್ರು ಚುಚ್ಚೋದು, ಈ ತರ ಎಲ್ಲ ಮಾಡ್ತಾರೆ. ಅದೂನು ಪೇರೆಂಟ್ಸು ಹೇಳ್ಕೊಡೋದಿಲ್ಲ. ಅದಕ್ಕೂ ನೋವಾಗತ್ತೆ, ನೀ ಈ ತರ ಮಾಡ್ಬಾರ್ದು ಅಂತ. ಪೇರೆಂಟ್ಸ್ ಏನ್ ಹೇಳ್ತಾರೆ, ಮನುಷ್ಯರಿಗೆ ನೋವು ಮಾಡ್ಬಾರ್ದು ಅಂತ, ಪ್ರಾಣಿಗಳಿಗೆ ನೋವು ಮಾಡ್ಬಾರ್ದು ಅಂತ ಹೇಳೋದಿಲ್ವಾ. ಬರ್ಡ್ಸ್ಗೂ ಆತರ ಪುಕ್ಕ ಕಿತ್ಬಾರ್ದು ಅಂತ ಹೇಳೋದಿಲ್ಲ ಅಲ್ವಾ. ಹಾಗಾಗಿ ಅವ್ರಿಗೆ ಇಷ್ಟ ಇದೆ ಅಂತ ಆ ಪುಕ್ಕ ಕಿತ್ತಾರೆ. ಅದನ್ನ ನಾರ್ಮಲೈಸ್ ಮಾಡ್ಬಿಟ್ಟಿದ್ದಾರೆ ವೈಲೆನ್ಸ್. ದೊಡ್ಡವರಾಗಿ ಹೋಗ್ತಾ ಹೋಗ್ತಾ ಹೇಟ್ರೆಡ್ನು ಹಂಗೇನೆ ಇರುತ್ತೆ. ಯಾಕಂದ್ರೆ ನೀನ್ ನನ್ ಮಾತ್ ಕೇಳ್ಬೇಕು, ನೀನು ರಿಟಾಲಿಯೇಟ್ ಮಾಡಂಗಿಲ್ಲ, ನೀನ್ ನನ್ನ ಕಚ್ಚಂಗಿಲ್ಲ ವಾಪಸ್ಸು ಅಂತ ಅವ್ರ ತಲೆ ಅದು ಉಳ್ಕೊಂಡ್ಬಿಡತ್ತೆ. ಹಾಗಾಗಿ ಅವ್ರಿಗೆ ಹೇಟ್ರೆಡ್ ಕಂಟಿನ್ಯೂಸ್ ಆಗಿ ಈ ತರ ಅನಿಮಲ್ ಅಬ್ಯೂಸು, ವೈಲೆನ್ಸು ಎಲ್ಲ ಆಗೋದು. ಅದನ್ನ 2 ಲೆವೆಲ್ ಹ್ಯಾಂಡಲ್ ಮಾಡೋದಿರುತ್ತೆ. ಇಂಡಿಯಾನಲ್ಲಿ ಇವತ್ತಿನ ದಿನಕ್ಕೆ ಆ ಕೆಪಾಸಿಟಿ ಸೆಕೆಂಡ್ ಲೆವೆಲ್ಗಿಲ್ಲ. ಅದಕ್ಕೋಸ್ಕರ ನಾನು ಫಸ್ಟ್ ಲೆವೆಲ್ಗೆ ಹೇಳ್ತೀನಿ. ಫಸ್ಟ್ ಲೆವೆಲ್ಗೆ ಫುಲ್ ಆನ್ ಎಲಾಬರೇಟ್ ಆಗಿ ಅನಿಮಲ್ ಲಾಸ್ ಅಂತ ಇಲ್ಲ. ಬಟ್ ಡೊಮೆಸ್ಟಿಕ್ ಅನಿಮಲ್ಸ್ಗೆ ಒಂದು ಲಾ ಇದೆ, ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಅಗೇನ್ಸ್ಟ್ ಅನಿಮಲ್ಸ್ ಅಂತ. ಆಮೇಲೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆಕ್ಟ್ ಅಂತ 1972 ಅದು ಇದೆ. ಓಕೆ, ಸೊ ಅಬ್ಯೂಸ್ ಆದಾಗ ಏನ್ ಮಾಡಬೇಕು, ಫಸ್ಟು ಎವ್ರಿ ಸಿಟಿಸನ್ ಹ್ಯಾಸ್ ದ ರೈಟ್ ಟು ಪ್ರೊಟೆಕ್ಟ್ ದ ಅನಿಮಲ್. ನೀವ್ ಹೋಗಿ ಅದನ್ನ ಸ್ಟಾಪ್ ಮಾಡ್ಬೋದು ಅಬ್ಯೂಸ್ನ. ಅನಿಮಲ್ನ ಫಸ್ಟ್ ಸೇವ್ ಮಾಡಿ ಅಂಡ್ 112 ಕಾಲ್ ಮಾಡಿ ಹೊಯ್ಸಳ. ಸೇವಿಂಗ್ ಅನಿಮಲ್ಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಪೊಲೀಸ್ ವರ್ಕ್ ಅಂಡ್ ಯು ಡೋಂಟ್ ಹ್ಯಾವ್ ಟು ಗೆಟ್ ಸ್ಕೇರ್ಡ್ ಆಫ್ ದಟ್.
ನಮ್ಮ ರೋಡಲ್ಲಿರೋ ದಿನ ಒಬ್ರು ನಾಯಿಗೆಲ್ಲ ಕಲ್ಲು ಹೊಡ್ಕೊಂಡು ಹೋಗ್ತಾರೆ, ಇಲ್ಲ ಅಂತಂದ್ರೆ ಕೋಲ್ ತಗೊಂಡ್ ಹೋಗ್ತಾರೆ, ಯಾರಿಗಾರು ಯಾವ್ದಾರು ನಾಯಿಗೆ ಹೆದರ್ಸ್ತಾರೆ, ಇಲ್ಲ ಒಂದ್ ಪಟ್ ಅಂತ ಹೊಡೆದ್ಬಿಟ್ಟು ಹೋಗ್ತಾರೆ. ಸೊ 112 ಫೋನ್ ಮಾಡಿ ಹೊಯ್ಸಲ ಅವರು 10 minutes ಅಲ್ಲಿ ಇಮಿಡಿಯೇಟ್ಲಿ ಬಂದು ರೆಸ್ಪಾಂಡ್ ಮಾಡ್ತಾರೆ. ರೆಸ್ಪಾಂಡ್ ಮಾಡಿದಾಗ ಇಮಿಡಿಯೇಟ್ ಥಿಂಗ್ ಮಾಡಬೇಕಿರೋದು ಡಿ-ಎಸ್ಕಲೇಷನ್ ಏನು, ಅನಿಮಲ್ನ ಪ್ರೊಟೆಕ್ಟ್ ಮಾಡೋದು ಅಥವಾ ಬರ್ಡ್ನ ಪ್ರೊಟೆಕ್ಟ್ ಮಾಡೋದು. ಅದಾದ್ಮೇಲೆ ಸ್ಟೇಷನ್ಗೆ ಹೋಗಿ ರಿಟರ್ನ್ ಕಂಪ್ಲೇಂಟ್ ಕೊಡಿ, FIR ಫೈಲ್ ಮಾಡಿ. ಕಿಲ್ಲಿಂಗ್ ಅಥವಾ ಮೇಮಿಂಗ್ ಆಫ್ ಆನಿಮಲ್ಸ್ನ ಸೆಕ್ಷನ್ 325 ಭಾರತೀಯ ನ್ಯಾಯ ಸಂಹಿತ 325ನಲ್ಲಿ ಕವರ್ ಮಾಡ್ತಾರೆ. ಇನ್ ಕೇಸ್ ಪೆಟ್ ಡಾಗ್ಸ್ ಇಂದ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ, ಪೆಟ್ ಡಾಗ್ಸ್ನ ಸರಿ ಹ್ಯಾಂಡಲ್ ಮಾಡಿಲ್ಲ, ಅದರಿಂದ ಬೇರೆಯವ್ರಿಗೆ ಯಾರಿಗಾರು ಕಚ್ತು ಅಂತ ಅಂದರೆ ಅದಕ್ಕೆ BNS ಸೆಕ್ಷನ್ 291 ಇದೆ, ಅದನ್ನು ಅಪ್ಲೈ ಮಾಡ್ಬೋದು. ಸೊ 112ಗೆ ಫೋನ್ ಮಾಡಿ ಪೊಲೀಸ್ನ ಕರೆಸಿದಾಗ ಹೆದರ್ಕೊಳ್ಳೋದು ಬೇಕಿಲ್ಲ. ಅದೊಂದು. ಇನ್ನೊಂದು ವಿಷಯ ಏನು ಅಂತಂದರೆ ಡೊಮೆಸ್ಟಿಕ್ ವೈಲೆನ್ಸ್ ವಿಷಯದಲ್ಲೇ ಹೇಳ್ತೀನಿ. ಇವತ್ತು ಹೆಂಡತಿಗೆ ಸಿಕ್ಕಾಪಟ್ಟೆ ಜೋರಿಗೆ ಹೊಡೆದಿದ್ದಾರೆ, ಪೊಲೀಸ್ನ ಕರೆದ್ರು, ಆಮೇಲೆ ಗಂಡ ಹೇಳ್ದ ಇಲ್ಲ ನಾನು ಇನ್ನೊಂದು ಸತಿ ಹಿಂಗೆಲ್ಲ ಮಾಡೋದಿಲ್ಲ ಅಂತ. ಆದರೆ ಹೆಂಡತಿಗೆ ಏನು ಧೈರ್ಯ ಇರುತ್ತೆ ವಾಪಸ್ ಗಂಡನ ಜೊತೆಗಿರೋದಕ್ಕೆ? ಧೈರ್ಯ ಇರೋದಿಲ್ಲ. ಆದರೆ ಅಕ್ಕಪಕ್ಕದವರೆಲ್ಲ ಏನಂತಾರೆ, ನೀನೇನು ಇವಾಗ್ಲೇ ಇಷ್ಟೆಲ್ಲಾನು ಎಕ್ಸಾಜರೇಟ್ ಮಾಡಬೇಕಿಲ್ಲ, ಅವ್ನು ನೆಕ್ಸ್ಟ್ ಟೈಮ್ ಹೊಡಿದರೇನೆ ಇದ್ರೂ ಇರಬಹುದು, ನೀನು ಸೇಫ್ ಆಗಿದ್ರೂ ಇರಬಹುದು ಅಂತ. ಹಾಗಾಗಿ ವಾಪಸ್ ಅದೇ ಗಂಡನ ಜೊತೆಗೆ ಬಿಟ್ಬಿಡ್ತಾರೆ, ಅಬ್ಯೂಸರ್ ಜೊತೆಗೆ ಬಿಟ್ಟಂಗೆ. ಪ್ರಾಣಿಗಳಿಗೂ ಈ ಥರ ಒಂದು ನಡೆಯುತ್ತೆ, ಅದು ನಡಿಬಾರ್ದು ಅಂತ ನಾವು ಹೇಳ್ತೀವಿ. ಏನು ಅಂತಂದರೆ, ನೀವು ನೋಡಿದ್ರೆ ಯಾವ್ದಾದ್ರು ಸಾಕು ಪ್ರಾಣಿಗೆ ಇವರು ಕ್ರೂಯಲ್ ಆಗಿ ನಡ್ಸ್ಕೊತಾ ಇದ್ದಾರೆ. ಫುಲ್ ಬಿಸಿಲಲ್ಲಿ ದಿನ ಪೂರ್ತಿ ಕಟ್ಟಿರ್ತಾರೆ, ಇಲ್ಲ ಫುಲ್ ಮಳೆನಲ್ಲಿ ಕಟ್ಟಿರ್ತಾರೆ, ಅಥವಾ ಹಸುಗಳನ್ನ ಈ ಪ್ಲಾಸ್ಟಿಕ್ ಎಲ್ಲ ತಿನ್ನೋದಕ್ಕೆ ಬಿಡ್ತಾರೆ, ಅಥವಾ ಹಸುಗಳಿಗೆ ಎಲ್ಲೂ ಕೂತ್ಕೊಳ್ಳೋದಕ್ಕೆ ಜಾಗನೇ ಇಲ್ಲ, ಬರೀ ಹಾಲು ಕರೆದ್ಬಿಡ್ತಾರೆ, ಹಸುಗಳನ್ನ ಬಿಟ್ಬಿಡ್ತಾರೆ, ಅದು ಫುಲ್ಲು ರೋಡು ದಿನ ರಾತ್ರಿ ಅಲಿತಾ ಇರುತ್ತೆ. ಇದೆಲ್ಲ ಕ್ರೂಯಲ್ಟಿ. ಕಲ್ಲು ಹೊಡೆಯೋದು ಕ್ರೂಯಲ್ಟಿ. ನಮ್ಮನೆ ಮುಂದೆ ನಾಯಿ ಕೂತಿದೆ, ಅದ್ರ ಮೇಲೆ ಬಿಸಿ ನೀರು ಎರಚೋದು ಅಥವಾ ತಣ್ಣೀರ್ ಎರಚೋದು, ಅದು ಕ್ರೂಯಲ್ಟಿ. ಎಷ್ಟೊಂದ್ ಜನ ಆಸಿಡ್ ಹಾಕ್ತಾರೆ, ಅಥವಾ ಕಲ್ಲು ದಿನ ಹೊಡೆಯೋದು ಮಕ್ಳಿಗೂ ಹೇಳ್ಕೊಡ್ತಾರೆ. ಈ ತರ ಎಲ್ಲ ಮಾಡೋದೆಲ್ಲ ಕ್ರೂಯಲ್ಟಿ ಅಂತ ಆಲ್ರೆಡಿ ಕನ್ಸಿಡರ್ ಆಗಿದೆ, ಅದು ಪನಿಷಬಲ್ ಅಫೆನ್ಸ್ ಕೂಡ. ಈ ತರ ಎಲ್ಲ ಆದಾಗ ಅವ್ರು ಕಂಡು ಬಂದಾಗ ಅದನ್ನ ನಾರ್ಮಲೈಸ್ ಮಾಡಿದ್ರೆ ಪೊಲೀಸ್ನ ಕರ್ಸಿ ಫಸ್ಟ್ ರೌಂಡ್ ಫೀಡ್ಬ್ಯಾಕ್ ಕೊಡ್ಸಿ. ತೀರಾ ಹೆಚ್ಚಿಗೆ ಕ್ರೂಯಲ್ಟಿ ಮಾಡಿದ್ದಾರೆ ಅಂತ ಅಂದ್ರೆ ಆ ಅನಿಮಲ್ನ ರೆಸ್ಕ್ಯೂ ಮಾಡಿ BBMPಗೆ ಫೋನ್ ಮಾಡಿ ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಆ ನಾಯಿನ ಅಥವಾ ಆ ಪ್ರಾಣಿನ ಹೆಂಗೆ ರಿಹ್ಯಾಬಿಲಿಟೇಟ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ಬೋದು. ನೀವು ಯಾವುದಾದ್ರೂ ಒಂದು ಇನ್ಸಿಡೆಂಟ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಲೈಕ್ ರೆಸ್ಕ್ಯೂ ಆಪರೇಷನ್ ಆಗಲಿ ಅಂಥದ್ದೇನಾದರೂ ನಡೆದಿದೆಯಾ? ಆ್ಯಕ್ಚುಲಿ ಇನ್ಸ್ಪಿರೇಷನ್ನು ನಮ್ಮ ಫೀಡರ್ಸು ಅನಿಮಲ್ ಕೇರ್ಟೇಕರ್ಸ್ ಅಂತಲೇ ನಾವು ಹೇಳ್ಬೋದು. ಅದು ದಿನ ಇನ್ಸ್ಪಿರೇಷನ್ ಅವರು ನಮಗೆ. ಯಾಕೆ ಅಂತ ಅಂದರೆ ಎಷ್ಟೊಂದು ಕಡೆ ಅನ್ಯಾಯ ಆಗ್ತಾಯಿದ್ರು, ಎಷ್ಟೊಂದು ಕಡೆ ರೌಡಿಸಮ್ ಆದ್ರೂ, ಒಂದೊಂದು ಸತಿ ಮರ ಕಡಿದ್ಬಿಟ್ರು, ಏನೇ ದೊಡ್ಡ ವಿಷಯ ಆಗೋಗ್ಲಿ. ರೋಡ್ ರೇಜ್ ಇನ್ಸಿಡೆಂಟ್ಸ್ ನೋಡ್ತೀರಾ ನೀವು? ರೋಡ್ ರೇಜ್ ಇನ್ಸಿಡೆಂಟ್ಸಲ್ಲಿ ಯಾರೋ ಬರ್ತಾರೆ, ಸಡನ್ ನಿಮ್ಮ ಗಾಡಿ ಗುದ್ಬಿಡ್ತಾರೆ, ತುಂಬ ಜೋರು ಜಗಳ ಆಗ್ತಾ ಇದೆ. ನಿಮ್ಮ ಮನೆಯವ್ರು ಏನು ಹೇಳ್ತಾರೆ, ಈ ಜಗಳ ಎಲ್ಲ ಮಾಡ್ಕೋಬೇಡ, ನೀನು ವಾಪಸ್ ಹೊಡಿಯೋಕೆ ಹೋಗ್ಬೇಡ, ನೀನು ಕೋಪ ಮಾಡ್ಕೋಬೇಡ, ಇಟ್ಸ್ ಓಕೆ, ನೀನು ಬಂದ್ಬಿಡು ವಾಪಸ್ಸು, ನಮ್ಗೆ ಯಾಕೆ. ಸೊ ನಮ್ಗೆ ಯಾಕೆ ಅನ್ನೋ ಥಿಯರಿ ನಮ್ಮ ಸೊಸೈಟಿನಲ್ಲಿ ತುಂಬ ಜಾಸ್ತಿ. ಹಾಗಾಗಿ ಯಾರೇ ಎಷ್ಟೇ ಡಿಸ್ಟ್ರೆಸ್ಸಲ್ಲಿದ್ರೂ ಯಾರು ಮನ್ಸು ಮಾಡಿ ಇವ್ರಿಗೋಸ್ಕರ ಫೈಟ್ ಮಾಡಬೇಕು, ನಾವು ಇವ್ರಿಗೋಸ್ಕರ ನಾನೇನಾದ್ರು ಒಂದು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂತ ಅನ್ಕೊಳ್ಳೋದಿಲ್ಲ. ಆದರೆ ನಮ್ಮ ಫೀಡರ್ಸು ಅನಿಮಲ್ ಕೇರ್ಟೇಕರ್ಸ್ ಅಂತ ಇರ್ತಾರಲ್ಲ, ನಮಗೆ ಸಿಕ್ಕಾಪಟ್ಟೆ ರಿಸ್ಕ್ ಇದೆ ನಾವು ಮಾಡೋ ಕೆಲಸದಲ್ಲಿ ದಿನ. ಯಾವ ಥರ ರಿಸ್ಕು? 2-3 ಥರ ರಿಸ್ಕು. ಒಂದು, ನಾವು ಪ್ರೊಟೆಕ್ಟ್ ಮಾಡ್ತಿರೋ ಅಥವಾ ರೆಸ್ಕ್ಯೂ ಮಾಡ್ತಿರೋ ಪ್ರಾಣಿಗೇನೆ ಏನೇ ಡಿಸೀಸ್ ಇದ್ರೂ ಅದು ನಮಗೂ ಬರ್ಬೋದು ಅನ್ನೋ ಒಂದು ಚಾನ್ಸ್ ಇರುತ್ತೆ. ಆದ್ರೂ ನಾವು ರೆಸ್ಕ್ಯೂ ಮಾಡ್ತೀವಿ ದಿನ ಹೋಗಿ. ನಾವು ಯಾವುದೇ ಡಿಸ್ಟ್ರಿಕ್ಟ್ಗೆ ಹೋದ್ವಿ, ಯಾವುದೇ ಸ್ಟೇಟ್ಗೆ ಹೋದ್ವಿ, ಅಲ್ಲಿ ಯಾವುದೇ ಪ್ರಾಣಿಗೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದ್ರೆ ಅದಕ್ಕೆ ಒಂದು ಬಟ್ಲು ನೀರು ಬೇಕು ಅಂದ್ರೂ ಬೇಕಿದ್ರೆ ನಾವು ಹೋಗಿ ಹುಡುಕಿ ಅಲ್ಲಿ ನೀರು ತಂದು ಇಡ್ತೀವಿ. ಅದು ಇನ್ಸ್ಪಿರೇಷನ್. ಯಾಕಂದ್ರೆ kindness is not easy. Kindness comes with courage and kindness also comes with consequences. ಇವಾಗ ಯಾವ್ದಾದ್ರು ಬೇರೆ ಸ್ಟೇಟಲ್ಲಿ ಹೋಗಿ ನಾವು ಕ್ರೂಯಲ್ಟಿ ನೋಡಿದ್ವಿ, ಅಲ್ಲಿ ಪೊಲೀಸು ನಮ್ಮ ಫ್ರೆಂಡ್ ಅಲ್ಲ, ಅಲ್ಲಿ ಗೌರ್ಮೆಂಟ್ ಸಿಸ್ಟಮು ನಮ್ಮ ಫ್ರೆಂಡ್ ಅಲ್ಲ. ಎಷ್ಟೊಂದ್ ಕಡೆ ನಮ್ಗೆ ಲ್ಯಾಂಗ್ವೇಜ್ ಕೂಡ ಗೊತ್ತಿರೋದಿಲ್ಲ, ಆದ್ರೂ ಆ ಪ್ರಾಣಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಇವಾಗ ಫೀಡರ್ ಹರಾಸ್ಮೆಂಟ್ ಅಂತಲೇ ತಿಳ್ಕೊಳ್ಳಿ. ನಮ್ ರೋಡಲ್ಲಿ ಯಾರು ಹಿಂಗೆ ನಾನು ನಾರ್ಮಲ್ ಪರ್ಸನ್ ಆಗಿ ನನ್ಗೆ ಯಾರು ಒಬ್ರು ಹೊಡೆದ್ರು ಅಥವಾ ಒಂದ್ ಗುಂಪು ಕಟ್ಕೊಂಡ್ ಬಂದ್ರು, ಗಲಾಟೆ ಮಾಡಿದ್ರು, ನೆಕ್ಸ್ಟ್ ದಿನ ನಂಗೆ ಧೈರ್ಯ ಇರತ್ತಾ ಅಲ್ಲಿ ಏನಾದ್ರು ಮಾಡೋದಿಕ್ಕೆ? ಆದ್ರೆ ಅಕ್ರಾಸ್ ಇಂಡಿಯಾ ವಿ ಹ್ಯಾವ್ ಫೀಡರ್ಸ್. ಹೊಡ್ಸ್ಕೊಂಡ್ರು, ಬಡ್ಸ್ಕೊಂಡ್ರು, FIR ಆದ್ರು, ಏನಾದ್ರು ದೇ ಶೋ ಅಪ್ ಎವ್ರಿ ಡೇ.
ದೇ ಶೋ ಅಪ್ ಎವ್ರಿ ಡೇ ಟು ಫೀಡ್ ದೋಸ್ ಅನಿಮಲ್ಸ್ ಸೇಯಿಂಗ್ ನನಗೋಸ್ಕರ ಒಂದು ಪ್ರಾಣಿ ಕಾಯ್ತಾ ಇದೆ, ಅದಕ್ಕೋಸ್ಕರ ನಾನು ಊಟ ಹಾಕಬೇಕು, ಅದರದ್ದು ಏನೇ ಕಾನ್ಸಿಕ್ವೆನ್ಸಸ್ ಬರಲಿ, ಲೀಗಲ್ ಇರಲಿ, ಸೊಸೈಟಲ್ಲಿ ಇರಲಿ, ಜನ ಏನೇ ಕೆಟ್ಟದ್ದು ಮಾತಾಡಲಿ ನಮ್ಮ ಬಗ್ಗೆ, ಆ್ಯಂಡ್ ನಾನು ಅದ್ರ ಸ್ಟಿಲ್ ಮಾಡ್ತೀನಿ ನಾನು, ಯಾಕಂದರೆ ಐಮ್ ಕ್ಲೋಸ್ ಟು ದಟ್ ಪರ್ಪಸ್ ಅಂತ. ಆ್ಯಂಡ್ ದಟ್ ಈಸ್ ಅನ್ ಇನ್ಸ್ಪಿರೇಷನ್. ನೀವು ಗೌರಕ್ಷಕ್ಸ್ ನಾನು ಬೇಕಿದ್ರೆ ನೋಡ್ಬೋದು. ಗೌರಕ್ಷಕ್ಸ್ ಬಗ್ಗೆ ಅಷ್ಟೆಲ್ಲಾನು ಯಾರು ಹೇಳೋದಿಲ್ಲ. ಸ್ಮಗ್ಲಿಂಗ್ ಮಾಡ್ತಾರಲ್ಲ, ಕೌ ಸ್ಮಗ್ಲಿಂಗ್, ಅದನ್ನ ರೆಸ್ಕ್ಯೂ ಮಾಡೋದು ಸಿಕ್ಕಾಪಟ್ಟೆ ದೊಡ್ಡ ಕೆಲಸ. ಒಂದೊಂದ್ಸತಿ ಒಂದು ನಾಯಿನ ರೆಸ್ಕ್ಯೂ ಮಾಡೋದು ಈಸಿ, ಆದರೆ ಒಂದು ಹಸುನ ರೆಸ್ಕ್ಯೂ ಮಾಡೋದು ಈಸಿ ಅಲ್ಲ. ಇಮ್ಯಾಜಿನ್ ದಿನ ಹೈವೇನಲ್ಲಿ ನಾವು ಅವರು ಮಾನಿಟರ್ ಮಾಡಿ, ವೆಹಿಕಲ್ಸ್ ಐಡೆಂಟಿಫೈ ಮಾಡಿ ಎಲ್ಲಿ ಈ ಥರ ಇಲೀಗಲ್ ಸ್ಮಗ್ಲಿಂಗ್ ಆಗ್ತದೆ ಅಂತ, ಆ ಗಾಡಿ ನಿಲ್ಲಿಸಿ ಇಮಿಡಿಯೇಟ್ಲಿ ಅಷ್ಟು ಹಸುನ ಬಿಡಿಸೋದಕ್ಕೆ ಲೀಗಲ್ ಪ್ರಾಸೆಸ್ ಫಾಲೋ ಮಾಡಿ, ಆ ಹಸುಗಳು ಎಂತೆಂಥ ಸಿಚುವೇಶನಲ್ಲಿ ಇರ್ತವೆ. ನಾರ್ಮಲ್ ಸಿಟಿಸನ್ಸ್ಗೆ ಈ ವಿಷಯ ಗೊತ್ತೇ ಇರೋದಿಲ್ಲ. ನಾವು ಎಷ್ಟೊಂದು ಹಿಂದೂ ಮುಸ್ಲಿಂ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತೀವಿ, ಬೀಫ್ ಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತೀವಿ. ಆದರೆ ನೀವು ಸ್ಮಗ್ಲಿಂಗ್ ಮಾಡ್ತಿರೋ ಈ ಹಸುಗಳನ್ನ ರೆಸ್ಕ್ಯೂ ಮಾಡಿದಾಗಲೇ ಅದರ ಸಿಚುವೇಶನ್ ನಿಮ್ಗೆ ಗೊತ್ತಾಗೋದು. ಹೆಂಗೆ ಕಟ್ಟಾಕ್ಬಿಟ್ಟಿರ್ತಾರೆ. ಒಂದು 50 ಹಸು ಸಿಗತ್ತೆ ಅಂತಂದ್ರೆ ಅದ್ರಲ್ಲಿ 20 ಹಸು ಸತ್ತೋಗಿರತ್ತೆ ಆಲ್ರೆಡಿ. ಇಲ್ಲ ಅಂದ್ರೆ ಕಣ್ಣಿಗೆಲ್ಲ ಮೆಣಸಿನ್ಕಾಯಿ ಹಾಕ್ಬಿಟ್ಟಿರ್ತಾರೆ, ಇಲ್ಲಾಂದ್ರೆ ಉಸಿರಾಡ್ಬಾರ್ದು, ಸೌಂಡ್ ಮಾಡ್ಬಾರ್ದು ಅಂತ ಎಲ್ಲ ಫುಲ್ ಕಟ್ಟಾಕ್ಬಿಟ್ಟಿರ್ತಾರೆ. ಅದು ಮೆಂಟಲಿನೇ ನಮ್ಗೇನೆ ಟ್ರಾಮಾ. ಯಾರ್ಯಾರೋ ಒಬ್ರು ಈಗ ನಾರ್ಮಲ್ ದಿನ ನೀನ್ ಕ್ರೈಮ್ ನೋಡು ಅಂತ ಅಂದ್ರೇನೆ ಆಗೋದಿಲ್ಲ ಅಂತ ಹೇಳಿ ಓಡೋಗ್ಬಿಡ್ತಾರೆ. ಇಮ್ಯಾಜಿನ್ ನಾವು ಆ ತರ ಟ್ರಾಮಾ ದಿನಾ ನೋಡ್ತೀವಿ, ಕ್ರೂಯಲ್ಟಿ ದಿನಾ ನೋಡ್ತೀವಿ, ಆದ್ರೂ ವಿ ವೇಕ್ ಅಪ್ ನೆಕ್ಸ್ಟ್ ಡೇ ವಿತ್ ದಟ್ ರಿಸ್ಕ್ ಅಂಡ್ ವಿ ಆರ್ ಸ್ಟಿಲ್ ಗೋಯಿಂಗ್ ಅಂಡ್ ಸೇವಿಂಗ್ ಅನಿಮಲ್ಸ್. And that is a huge inspiration, and I feel that ನಮ್ಮ ಸೊಸೈಟಿ ಈ ಥರ ಎಲ್ಲ ಕೆಲಸನೂ ಇದೆ ಅಂತ ಐಡೆಂಟಿಫೈ ಮಾಡಬೇಕು. ಈ ಥರ ಎಲ್ಲ ಧೈರ್ಯಶಾಲಿ ಜನರು ಇದ್ದಾರೆ ಅಂತ ಅನ್ಕೋಬೇಕು. ಅದು ನಿಮ್ಮ ಡೇ ಟು ಡೇ ಜಾಬಲ್ಲಿ ನಿಮ್ಗೆ ಆ ಥರ ರಿಸ್ಕ್ಸ್ ಇಲ್ಲ. ಈಗ ಎಷ್ಟೊಂದು ಜನ ಹೇಳ್ತಾರೆ ಅಲ್ವಾ, ಜಸ್ಟ್ ನಾಯಿ ಇದ್ರೆ 1-2 ನಾಯಿ ನಮ್ಮ ರೋಡಲ್ಲಿ ಇದೆ ಅಂತ ಅಂದ್ರೆ ಅವ್ರಿಗೆ ರಿಸ್ಕು. ಆದರೆ ನೀವು ಕೌ ಸ್ಮಗ್ಲಿಂಗ್ ವಿಷಯಕ್ಕೆ ಹೋದಾಗ ಮಚ್ಚಿಂದ ಅಟ್ಯಾಕ್ ಮಾಡ್ತಾರೆ, ಫುಲ್ ಗುಂಪು ಕಟ್ಕೊಂಡ್ಬಿಡ್ತಾರೆ. ಪೊಲೀಸು ಒಂದ್ಸತಿ ನಮ್ಮನ್ನ ಸೇವ್ ಮಾಡೋದಕ್ಕಾಗೋದಿಲ್ಲ. ದೇರ್ ಆರ್ ಮೆನಿ ವಿಡಿಯೋಸ್. ಈಗ ಎಸ್ಪೆಷಲಿ ಬಕ್ರೀದ್ ಟೈಮಲ್ಲಿ ನೀವು ಹೈದ್ರಾಬಾದ್ಗೆ ಹೋಗಿ ಅಥವಾ ಶಿವಾಜಿನಗರ್ಗೆ ಹೋಗಿ, ಎಷ್ಟು ಜನಕ್ಕೆ ಧೈರ್ಯ ಇದೆ ಆ ಥರ ಏರಿಯಾಸ್ಗೆ ಹೋಗಿ ಅನಿಮಲ್ಸ್ನ ಸೇವ್ ಮಾಡೋದಕ್ಕೆ. ಆದರೆ ದೇರ್ ಆರ್ ಸ್ಟಿಲ್ ಅನಿಮಲ್ ರೆಸ್ಕ್ಯೂವರ್ಸ್. ಧೈರ್ಯ ಮಾಡ್ಕೊಂಡು ಹೋಗ್ತಾರೆ ಅಂತ ಪ್ಲೇಸಸ್ಗೆ ಹೋಗಿ ಐಡೆಂಟಿಫೈ ಮಾಡ್ತಾರೆ, ವಿಡಿಯೋಸ್ ತೆಗೆದು ತಂದು ಪೊಲೀಸಿಗೆ ಸಬ್ಮಿಟ್ ಮಾಡ್ತಾರೆ. I would want to quote one very nice example of what happened recently. Idu on just 2.5 weeks hinde. There Laksandranalli there was one case where one doctor, Niman's doctor, and ನಾಯಿನ 3rd floor ಇಂದ ಎಸ್ದ್ಬಿಟ್ಟ. ಇದಕ್ಕಿಂತ ಮುಂಚೆನೂ ಒಂದ್ಸತಿ ಎಸ್ದಿದ್ದ, ಅವನಿಗೆ ಕೇಸ್ ಎಲ್ಲ ಆಗಿತ್ತು. ಈ ಸತಿ ಮತ್ತೆ ಅದೇ ನಾಯಿನ ಎಸ್ದ, ನಾಯಿ ಸತ್ತೋಯ್ತು. Yeah, he's a doctor in Niman's. He was doing an internship and he threw the dog this time and the dog died. Now a couple of college students who stay in the same building, ಅವ್ರು ಡಿಸೈಡ್ ಮಾಡಿಬಿಟ್ರು, ಇಲ್ಲ we have to get justice for this dog ಅಂತ. So a college student compared to an adult who is working has more financial capability and has more knowledge society-ನಲ್ಲಿ situations ಹೆಂಗ್ ಮ್ಯಾನೇಜ್ ಮಾಡೋದು ಅಂತ. But they came to us asking help. ನೀವು ಗೈಡ್ ಮಾಡಿದ್ರೆ we will follow whatever you say ಅಂತ. So from the process of approaching police, filing FIR, coordinating with witness, ಮತ್ತೆ ನಾಯಿನ ಆಲ್ರೆಡಿ ಬರಿ ಮಾಡಿಬಿಟ್ಟಿದ್ರು, ಎಕ್ಸ್ಯೂಮ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅಂತಂದ್ರೆ ಚಾರ್ಜ್ ಶೀಟ್ ಹಾಕೋದಕ್ಕಾಗೋದಿಲ್ಲ. ಸೊ ವಿ ಅಸಿಸ್ಟೆಡ್ ದಮ್ ವಿತ್ ಎಕ್ಸ್ಯೂಮಿಂಗ್, ಬರೀಯಿಂಗ್, ಪೋಸ್ಟ್ ಮಾರ್ಟಮ್, ಎವ್ರಿಥಿಂಗ್. ಆ್ಯಂಡ್ ಆ ಕಾಲೇಜ್ ಸ್ಟೂಡೆಂಟ್ಸ್ ಯಾವ ಪ್ರಾಸೆಸ್ಸು ಮಿಸ್ ಮಾಡಿಲ್ಲ, ಎಲ್ಲದಕ್ಕೂ ಬಂದಿದ್ದಾರೆ, ದುಡ್ಡು ಅರೇಂಜ್ ಮಾಡಿದ್ದಾರೆ ಅವರು. ಆ್ಯಂಡ್ ಆಲ್ ಆಫ್ ದಟ್ ಬಿಕಾಸ್ ದೇ ವಾಂಟೆಡ್ ಟು ಬ್ರಿಂಗ್ ಜಸ್ಟಿಸ್ ಫಾರ್ ದ ಡಾಗ್. So that is the real life stories that we go through every day, where someone comes and says, ha, yeshte hodskondru, there are so many women feeders who are called prostitutes, that they are doing prostitution so that they can feed animals. ಈ ಥರ ಮನೆಯಲ್ಲೂ ಎಷ್ಟೊಂದು ಫುಲ್ಲು ನೇಬರ್ಸ್ ಎಲ್ಲಾನು ಇವ್ರ ಮನೆಗೆ ಯಾರ್ಯಾರೋ ಗಂಡಸರು ಬರ್ತಿದ್ದಾರೆ ಅಂತೆಲ್ಲ ರೂಮರ್ಸ್ ಎಲ್ಲ ಸ್ಪ್ರೆಡ್ ಮಾಡಿ ಒಟ್ನಲ್ಲಿ ಫೀಡಿಂಗ್ ಮಾಡಬಾರ್ದು, ಒಟ್ನಲ್ಲಿ ರೆಸ್ಕ್ಯೂ ಮಾಡಬಾರ್ದು, ಆ ಥರ ಎಲ್ಲ ಮಾಡ್ತಾರೆ. ಆದರೆ ಫೀಡರ್ಸು, ಆನಿಮಲ್ ಲವರ್ಸು, they have that purpose in their life, that humans ಸೇವ್ ಮಾಡ್ತೀವೋ ಇಲ್ವೋ, ಅದು ಹ್ಯೂಮನ್ಸ್ ಮೇಲೆ ಪ್ರೀತಿ ಬರೋದು ಇಲ್ಲ ಅದಾದ್ಮೇಲೆ, ಇಷ್ಟೆಲ್ಲ ಅಬ್ಯೂಸ್ ಆದ್ಮೇಲೆ. ಹಾಗಾಗಿ ಆಟೋಮ್ಯಾಟಿಕಲಿ ಪ್ರಾಣಿ ಮೇಲೆ ಪ್ರೀತಿ ಇರತ್ತೆ. ಆ ಪ್ರಾಣಿ ಮೇಲಿರೋ ಡೆಡಿಕೇಶನ್ಗೆ ಯಾವ ಲೆವೆಲ್ಗೆ ಕಷ್ಟ ಆದ್ರೂ, ಕೋರ್ಟ್ ಪಿಟಿಷನ್ಸ್ ಆದ್ರೂ ಚೆನ್ನಾಗಿ ಫೈಟ್ ಮಾಡ್ತಾರೆ. ಆ್ಯಂಡ್ ದಟ್ ಇಸ್ ವೆರಿ ಇನ್ಸ್ಪೈರಿಂಗ್ ಫಾರ್ ಅಸ್. ಮ್ಯಾಮ್, ಸೊ ಇಫ್ ಅ ಪರ್ಸನ್ ಥಿಂಕಿಂಗ್ ಟು ಅಡಾಪ್ಟ್ ಅ ಪೆಟ್, ಸೊ ನೀವು ಅವ್ರಿಗೆ ಯಾವ ಥರ ಅಡ್ವೈಸ್ ಕೊಡ್ತೀರಾ?
ಅಡಾಪ್ಷನ್ ಏನಕ್ಕೆ ಮಾಡಬೇಕು ಅನ್ನೋದೇ ಫಸ್ಟ್ ಯೋಚನೆ ಮಾಡಬೇಕಿರೋ ವಿಷಯ. ಯಾಕೆ ಅಂತಂದರೆ ನಮ್ಮ ನಾರ್ಮಲ್ ಫ್ಯಾಮಿಲಿ ಸೆಟಪಲ್ಲಿ ಅಡಾಪ್ಷನ್ ಇಸ್ ನಾಟ್ ಅ ನ್ಯಾಚುರಲ್ ಥಿಂಗ್ ಎನಿಮೋರ್. ಹಳೆ ಕಾಲದಲ್ಲಿ ಅಡಾಪ್ಷನ್ ವಾಸ್ ಅ ನ್ಯಾಚುರಲ್ ಥಿಂಗ್. ವಾಟ್ ವಾಸ್ ಹ್ಯಾಪನಿಂಗ್ ಅಂತ ಅಂದರೆ ಈ ಥರ ಇಷ್ಟು ಕಾಂಪೌಂಡ್ಸು ಬೌಂಡ್ರೀಸು ಎಲ್ಲರ ಮನೆಯಲ್ಲೂ ಇರಲಿಲ್ಲ. ಸೊ ಅದೇ ಬೀದಿನಲ್ಲಿ ಒಂದು ನಾಯಿ ದಿನ ನಿಮ್ಮ ಮನೆಗೆ ಬರ್ತಾ ಇತ್ತು, ನಿಮಗೆ ಅದ್ರ ಮೇಲೆ ಪ್ರೀತಿ ಹುಟ್ಟಿತು, ನೀವು ಇಟ್ಕೊಂಡ್ರಿ, ಅದಕ್ಕೊಂದು ಹೆಸರು ಕೊಟ್ರಿ, ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ. ಅದಾದ್ಮೇಲೆ ಅಟ್ಯಾಚ್ಮೆಂಟ್ ಬೆಳೆಯೋದಲ್ದೇನೆ ಅದಕ್ಕೆ ಏನೇ ಹುಷಾರಿಲ್ಲ ಅಂತ ಅಂದ್ರೂ ಸರಿ ನಾನು ನೋಡ್ಕೊತೀನಿ, ನಾನು ರೆಸ್ಪಾನ್ಸಿಬಿಲಿಟಿ ತೊಗೊತೀನಿ ಅದು ಬಂತು. ಅಲ್ಲಿ ಅಡಾಪ್ಷನ್ ಅನ್ನೋ ಒಂದು ಥಾಟ್ ಪ್ರಾಸೆಸ್ ಹುಟ್ಟಿದ್ದು. ಈಗ ಅಡಾಪ್ಷನ್ ಅನ್ನೋದು ತುಂಬ ಬೇರೆ ವಿಷಯ ಆಗೋಗಿದೆ. ಒಂದು ಅಡಾಪ್ಷನ್ನ ನಾಯಿಗಳನ್ನ ರೀಲೊಕೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಯಾರು ಒಬ್ರಿಗೆ ತೊಗೊಂಡೋಗ್ಬಿಡ್ರಪ್ಪ ನೀವು, ಈ ನಾಯಿ ಇಲ್ಲಿರಬಾರ್ದು, ಈ ಬೆಕ್ ಇಲ್ಲಿರಬಾರ್ದು, ಅದಕ್ಕೋಸ್ಕರ ನೀವು ತೊಗೊಂಡೋಗ್ಬಿಡಿ ಅಂತ. ಇನ್ನೊಂದೇನು ಅಂತಂದ್ರೆ ಎಲ್ಲಾರೂ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗಿರೋ ಪ್ಲೇಸಲ್ಲಿ ಯಾರೂ ರೆಸ್ಪಾನ್ಸಿಬಿಲಿಟಿ ತಗೊಳ್ದಾರೇನೆ ಒಂದಷ್ಟು ಜನ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರಿದಾರಲ್ಲ, ಅವ್ರ ಮೇಲೆ ಅಡಾಪ್ಷನ್ ಅನ್ನೋದೊಂದು ರೆಸ್ಪಾನ್ಸಿಬಿಲಿಟಿ ಆಗೋಗಿದೆ. ವೆರಿನ್ ನೀನ್ ಹೋಗಿ ನಿಮ್ಮ ಮನೆಯಲ್ಲಿ ಇಟ್ಕೋ, ನೀನ್ ಏನೇ ಮಾಡಿದ್ರೆ ನೀನ್ ನಿಮ್ಮ ಮನೆಯಲ್ಲಿ ಮಾಡು, ನನ್ಗೆ ಹೇಳ್ಬೇಡ ಮಾಡು ಅಂತ ಆ ಒಂದು ಲಾಜಿಕ್ ಇಂದ ಅಡಾಪ್ಷನ್ ಬಂದಿದೆ ಅಷ್ಟೇನೆ. ಬಟ್ ಇನ್ ರಿಯಾಲಿಟಿ ನಾ ಹೇಳಿದ್ನಲ್ಲ, ನಾ ಫಸ್ಟ್ ಹೇಳ್ತಾ ಇದ್ನಲ್ಲ, ನಮ್ಮ ಏರಿಯಾನಲ್ಲಿರೋ ನಾಯಿಗಳನ್ನ, ನಮ್ಮ ಏರಿಯಾನಲ್ಲಿರೋ ಪ್ರಾಣಿಗಳನ್ನ ನಾವು ಎಲ್ಲಾರು ಸೇರ್ಕೊಂಡು ಸಮುದಾಯದ ಪ್ರಾಣಿಗಳು, ಸಮುದಾಯದ ಪಕ್ಷಿಗಳು ಅಂತ ಮಾಡ್ಕೊಂಡು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿ, ಒಬ್ರು ಮೆಡಿಕೇಶನ್ಗೆ ಹೆಲ್ಪ್ ಮಾಡಿದ್ರು, ಒಬ್ರು ದಿನ ಊಟ ಹಾಕೋದಕ್ಕೆ ಸಹಾಯ ಮಾಡಿದ್ರು, ಒಬ್ರು ಅವ್ರ ಮನೆ ಮುಂದೆ ಒಂಚೂರು ಜಾಗ ಕೊಟ್ರು ಅದಕ್ಕೆ ಇರೋದಕ್ಕೆ ಮಳೆನಲ್ಲಿ ಬಿಸಿಲಲ್ಲಿ. ಅದೇನೇ ಅಡಾಪ್ಷನು, ಅದೇನೇ ಕೈಂಡ್ ವೇ ಟು ಡೂ ಇಟ್. ಇವಾಗ ಎಷ್ಟೊಂದ್ ಜನ ಏನಂತಾರೆ ಅಂದ್ರೆ, ನಾ ನಾಯಿ ಕೊಂಡ್ಕೊಂಡಿಲ್ಲ, ಇಲ್ಲೇ ನಾಯಿ ಇತ್ತು ಅದನ್ನ ತಗೊಂಡಿದೀನಿ, ಅದಕ್ಕೆ ನಾನು ದೊಡ್ಡ ಮನುಷ್ಯ ಆಗ್ಬಿಟ್ಟೆ, ಅಡಾಪ್ಷನ್ ಮಾಡ್ಬಿಟ್ಟೆ ಅಂತ. ಇಲ್ಲ, ನಾವೇನ್ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ, ಆ ನಾಯಿಗಳು ಅಲ್ಲೇ ಇವೆ, ಎಷ್ಟೊಂದು ಜೀವರಾಶಿಗಳು ನಮ್ ಸುತ್ತ ಇದೆ, ಅದಕ್ಕೆ ನೀವು ಜವಾಬ್ದಾರಿ ತಗೊಳ್ಳಿ, ಅದಕ್ಕೆ ನೀವು ಊಟ ತಿಂಡಿ ನೀರು ನೆಲೆ ಎಲ್ಲ ಶೇರ್ ಮಾಡಿ. ಅದೇ ಅಡಾಪ್ಷನ್ ಅದೇ ಏರಿಯಾನಲ್ಲೇ ಅದೇ ಅಷ್ಟೇ ಮಾಡಿದ್ರೇನೆ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೆಪರೇಟ್ ಪ್ರಾಸೆಸ್ ಆಗಿ ನಾವು ಎಲ್ಲೋ ಹೋಗಿ ಶೆಲ್ಟರ್ ಇಂದ ನಾಯಿನ ತಗೊಂಡ್ ಬರ್ತೀವಿ, ಇನ್ನೊಂದು ಯಾವುದೋ ಬ್ರೀಡರ್ ಇಂದ ನಾಯಿ ತರ್ತೀವಿ, ಅದನ್ನ ಆಮೇಲೆ ಅಡಾಪ್ಷನ್ ಅಂತ ಅಂತೀವಿ. ಬಟ್ ದಟ್ ಈಸ್ ನಾಟ್ ಅಡಾಪ್ಷನ್. ವೈ ಆರ್ ಪೀಪಲ್ ಆರ್ ಒಬ್ಸೆಸ್ಡ್ ವಿತ್ ಫಾರಿನ್ ಬ್ರೀಡ್ಸ್? ಅದಕ್ಕೆ ತುಂಬಾ ಡೀಪರ್ ಸೈಕಲಾಜಿಕಲ್ ಆನ್ಸರ್ ಇದೆ, ದಟ್ ಈಸ್ ರಿಲೇಟೆಡ್ ಟು ವ್ಯಾಲ್ಯೂ ಸಿಸ್ಟಮ್. ಏನು ಅಂತಂದ್ರೆ, ವಿ ಹ್ಯಾಡ್ British decided that we will do divide and rule. And whenever you have to weaken a person, ನಾವು ಫಸ್ಟ್ ಕೆಲಸ ಮಾಡೋದೇನು ಕ್ಯಾರೆಕ್ಟರ್ ಅಸಾಸಿನೇಷನ್. ಸೊ ದಟ್ ಅವ್ರ ಸೆಲ್ಫ್ ಎಸ್ಟೀಮ್ ಕಮ್ಮಿ ಆಗುತ್ತೆ, ಸೆಲ್ಫ್ ರೆಸ್ಪೆಕ್ಟ್, ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ. ಅವ್ರು ಅವಾಗ ನಿಮ್ಮ ಜೊತೆ ವಾಪಸ್ಸು ಜಗಳ ಮಾಡೋದಕ್ಕಾಗೋದಿಲ್ಲ, ನಿಮ್ಗಿಂತ ಜಾಸ್ತಿ ಬೆಳೆಯೋದಕ್ಕಾಗೋದಿಲ್ಲ. ಇದನ್ನ ಬ್ರಿಟಿಷ್ ಅವರು ಕಾಲೋನಿಯಲ್ ರೂಲಲ್ಲಿ ಡಿವೈಡ್ ಅಂಡ್ ರೂಲ್ ಅಂತ ಮಾಡ್ತಾ ಇದ್ರು. ಮನುಷ್ಯನ್ಗೆ ಅದೊಂದು ಫೀಲಿಂಗ್ ಇದೆ, ನಾನು ಯುನೀಕ್ ಇರಬೇಕು, ಯಾರು ಈ ತರ ಮನೆ ಕಟ್ಟಿರ್ಬಾರ್ದು, ನಾನ್ ಕಟ್ಬೇಕು, ಯಾರು ಈ ತರ ಒಂದ್ ರಿಲೇಶನ್ಶಿಪ್ ಅಲ್ಲಿ ಇರಬಾರ್ದು, ನಾನ್ ಇರ್ಬೇಕು, ನನ್ಗೆನೆ ಮೋಸ್ಟ್ ಬ್ಯೂಟಿಫುಲ್ ವೈಫ್ ಬೇಕು, ಇಲ್ಲ ನನ್ಗೆನೆ ಮೋಸ್ಟ್ ಹ್ಯಾಂಡ್ಸಮ್ ಹಸ್ಬೆಂಡ್ ಬೇಕು, ಅಡ್ವಾನ್ಸ್ಡ್ ಕಾರ್ ಬೇಕು. ಇದೆಲ್ಲ ಏನು ಅಂದ್ರೆ ಈಗೋ ಬೂಸ್ಟಿಂಗ್ ಫೀಚರ್ಸ್, ವ್ಯಾಲಿಡೇಷನ್. ಯಾಕಂದ್ರೆ ನಾವು ಏನ್ ಅನ್ಕೊಂತ ಇರೋದು, ಇದೊಂದು ಮೊಬೈಲ್ ಇಂದಲೇನೆ ನನ್ಗೆ ಬೆಟರ್ ಫೀಲ್ ಆಗತ್ತೆ, ಇದೊಂದು ಕಾರ್ ಇದ್ರೇನೆ ಜನ ನನ್ನ ಚೆನ್ನಾಗಿ ಅಪ್ರಿಶಿಯೇಟ್ ಮಾಡ್ತಾರೆ, ಅದೊಂದು ಫೀಲಿಂಗು. ಇನ್ನೊಂದು, ಬ್ರಿಟಿಷ್ ಅವರು ಆ ವ್ಯಾಲಿಡೇಷನ್ ಲೋ ಸೆಲ್ಫ್ ಎಸ್ಟೀಮ್ ತಂದ್ಬಿಟ್ಟಿದ್ರಲ್ವಾ, ಸೊ ಜನಕ್ಕೆ ಏನ್ ಫೀಲ್ ಆಯ್ತು ಅಂದ್ರೆ, ನಾನ್ ಮಾಡ್ತಿರೋ ಪ್ರಾಕ್ಟೀಸಸ್ ಇದು ಮೋಸ್ಟ್ಲಿ ಲೋ ಕ್ವಾಲಿಟಿ ಪ್ರಾಕ್ಟೀಸಸ್ ಇರಬೇಕು, ಅದಕ್ಕೆ ನಮ್ಗೆ ಅವಮಾನ ಆಗ್ತದೆ. ಅವ್ರೇನ್ ಮಾಡ್ತಾ ಇದಾರೆ, ಅದನ್ನು ನಾವು ಮಾಡಿದ್ರೆ ನಾವು ಈಕ್ವಲ್ ಇರ್ತೀವಿ, ನಮ್ನ ಬೆಟರ್ ಟ್ರೀಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಅಂತ ಅವಾಗ ಬಂದಿದ್ದು ವೆಸ್ಟರ್ನೈಸೇಷನ್. So 1940s ಅಲ್ಲಿ, if you see the video as soon as we got independence, there are a lot of beautiful videos where youth at that point of time were questioned as to what are your aspirations, what do you want to do. ಆಗಷ್ಟೇ ಇಂಡಿಪೆಂಡೆನ್ಸ್ ಬಂದಿದ್ರು most of the youth kept telling that I want to learn jazz, I want to go to UK, I want to learn some other instrument, ಈ ತರ, and then I want to improve the country in a different one. Small percentage of people appreciated that our people have fought and we have got independence. ಲಾಸ್ಟ್ ಸೆಕ್ಷನ್ಸ್ ಕನ್ನಡನಲ್ಲೂ ಅವ್ರವ್ರ ಭಾಷೆನಲ್ಲೂ ಮಾತಾಡಿಲ್ಲ, ಎಲ್ಲಾರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ರು, ಎಲ್ಲಾರು ಕೋಟ್ ಹಾಕ್ತಾ ಇದ್ರು,
ಕೋಟು ಪಂಚೆ ಈ ಒಂದು ನಮ್ ಒರಿಜಿನಲ್ ಟ್ರೆಡಿಷನಲ್ ಡ್ರೆಸ್ಸಸ್ ಅದಲ್ಲ. ಅದೆಲ್ಲ ಏನಿಗೆ ಮಾಡಿದ್ರು ವ್ಯಾಲಿಡೇಷನ್ಗೆ. ಅದು ಹೋಗ್ತಾ ಹೋಗ್ತಾ ಬೇರೆ ದೇಶಕ್ಕೆ ಹೋಗೋದು ಒಂದು ದೊಡ್ಡ ವಿಷಯ ಆಯ್ತು, ಇಂಪೋರ್ಟೆಡ್ ಐಟಮ್ಸ್ ತರೋದು ಒಂದು ದೊಡ್ಡ ವಿಷಯ ಆಯ್ತು. ಅದೆಲ್ಲ ಏನು ಅಂತಂದ್ರೆ ನಮ್ ಇಂಡಿಜಿನಿಯಸ್ ಕಲ್ಚರ್ ಏನಿದೆ ಅದಕ್ಕೆ ರೆಸ್ಪೆಕ್ಟ್ ನಾವು ಕಳ್ಕೊಂಡ್ಬಿಟ್ಟಿದೀವಿ ಅಂತ. ಹಾಗೇನೆ ಈ ಫಾರಿನ್ ಬ್ರೀಡ್ಸು ನಮ್ಮ ಇಕೋಸಿಸ್ಟಮ್ಗೆ ವರ್ಕೌಟ್ ಆಗದೆ ಇದ್ರು, ಕ್ಲೈಮೇಟ್ ಅಲ್ಲಿ ಸೆಟ್ಲ್ ಆಗದೆ ಇದ್ರು, ಅದೊಂದು ಈಗೋ ಪ್ರೆಸ್ಟೀಜ್ ವಿಷಯ ಆಗೋಗಿದೆ. ಹಾಗಾಗಿ ಫಾರಿನ್ ಬ್ರೀಡ್ಸ್ ಒಬ್ಸೆಷನ್. ಹಾಗಂತ ನಮ್ ಲೋಕಲ್ ನಾಯಿ ಯಾರು ಕಮ್ಮಿ ಇದೆಯಾ? ದೇವರಾಣೆ ಇಲ್ಲ. ಅದಕ್ಕೂ ಅಷ್ಟೇ ಪ್ಯಾಂಪರ್ ಮಾಡ್ಬೋದು, ಅಷ್ಟೇ ಡ್ರಾಮಾ, ಅಷ್ಟೇ ಟ್ರೈನಿಂಗು ಎಲ್ಲ ನಡೆಯುತ್ತೆ. ಜನಗಳು ಈ ಫಾರಿನ್ ಇಂಪೋರ್ಟೆಡ್ ಅಂತ ಅಂದ್ರೇನೆ ಬೆಸ್ಟ್ ಅಂತ ಅನ್ಕೊಳ್ಳೋದನ್ನ ಚೇಂಜ್ ಮಾಡ್ಬೇಕು. ಎಜುಕೇಶನ್ ಇದ್ರೂನು ನಮ್ಮ ಈಗೋ ಇದೆಯಲ್ಲ, ಈಗೋ ಬಿಡದರೆ ನಮ್ಮ ಜೀವನ ಇಂಪ್ರೂವ್ ಆಗೋದಿಲ್ಲ. ಸೊ ಈಗೋ ಬಿಡದರೇನೆ ಪ್ರಾಣಿಗಳ ಲೈಫು ಇಂಪ್ರೂವ್ ಆಗೋದಿಲ್ಲ. ಎಲ್ಲಾನು ಇಂಪೋರ್ಟೆಡ್ ಅಂತಾರೆ ಫೀಲ್ ಆಗುತ್ತೆ. ಇನ್ಫ್ಯಾಕ್ಟ್ ಇದೇ ಐಫೋನ್ ನ ಇಂಡಿಯಾನಲ್ಲಿ ಮಾಡಿದ್ರೆ ಯಾರು ತಗೊಳ್ಳೋದಿಲ್ಲ. ಇಂಡಿಯಾ ಮೇಡ್ ಅಂತಂದ್ರೆ ಇದು ಲೋಕಲ್ ಐಟಮ್ ನಮ್ಗೆ ಬೇಕಾಗೋದಿಲ್ಲ ಅಂತ ಅಷ್ಟೇ. ಅದೇ ಲಾಜಿಕ್. ಆನಿಮಲ್ಸ್ ಅಲ್ಲಿ ಕ್ಯೂಟ್ ಫೇಸ್ ಅಂತ ಒಂದು ಇದೆಯಂತೆ. ಸೊ ಫಸ್ಟ್ 6 months to 1 year ಕ್ಯೂಟ್ ಆಗಿರುತ್ತೆ. ಸೊ ಹಂಗಾಗಿ ತುಂಬ ಕೇರ್ ಮಾಡ್ತಾರಂತೆ. ಒನ್ಸ್ ಆ ಪೀರಿಯಡ್ ದಾಟಿದ ತಕ್ಷಣ ಅದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಸ್ಟ್ರೀಟ್ಸ್ಗೆ ಬಿಡೋದು ಮೇಜರ್ ಇಶ್ಯೂ ಆಗಿದೆ. ನೀವು ಹೇಳಿ ಈ ಥರ ಅಡಾಪ್ಷನ್ ಮಾಡಿಕೊಂಡು ಅದನ್ನ ರೋಡ್ಗೆ ಬಿಡಬೇಕು ಅಂತ ಥಿಂಕ್ ಮಾಡೋರಿಗೆ ನಿಮ್ಮ ಆನ್ಸರ್ ಏನು? ಆಕ್ಚುಲಿ ನಮ್ಗೆ ಆ ಥರ ಅಂಥವ್ರಿಗೇನು ಆನ್ಸರೇ ಇಲ್ಲ. ಯಾಕೆ ಅಂತ ಅಂದರೆ ಅದು ಜಸ್ಟ್ ವ್ಯಾಲ್ಯೂ ಸಿಸ್ಟಮ್ ಎರೋಷನ್ ಇನ್ ಅ ಸೊಸೈಟಿ ಅಂತ. ನನಗೆ ಉಪೇಂದ್ರ ಸರ್ದು ಡೈಲಾಗ್ ತುಂಬಾ ನೆನಪಾಗತ್ತೆ ಯಾವಾಗ್ಲೂ. ಯಾಕಂದ್ರೆ ಜನಗಳು ವಸ್ತುನ ಪ್ರೀತಿಸ್ತಾರೆ, ಆದ್ರೆ ಏನೋ ಜೀವಗಳನ್ನ ಪ್ರೀತಿಸೋದಿಲ್ಲ ಅಂತ. ಅದು ನಿಮ್ಗೆ ಯಾವ್ದೇ ವಿಷಯವೇ ಆಗಲಿ, ಹೆಂಡತಿನೇ ಚೆನ್ನಾಗಿರ್ಬೇಕು. ಹೆಂಡತಿಗೆ ಮಗು ಆದ್ಮೇಲೆ ಅವಳು ಡುಮ್ಮಿ ಆಗ್ಬಿಟ್ಲು ಅಥವಾ ತುಂಬಾ ಸಣ್ಣ ಆಗ್ಬಿಟ್ಲು, ಅವಾಗ ಬೇರೆ ಹುಡುಗಿ ಇಷ್ಟ ಆಗೋದು. ಅಥವಾ ಗಂಡನ ವಿಷಯದಲ್ಲೂ ಅಷ್ಟೇನೆ, ಗಂಡ ಮೊದ್ಲು ಚೆನ್ನಾಗಿದ್ದ, ಮದ್ವೆ ಆದ್ಮೇಲೆ ಫುಲ್ ದಪ್ಪ ಆಗ್ಬಿಟ್ಟ, ಹಾಗಾಗಿ ನಮ್ಗೆ ಇಷ್ಟ ಇಲ್ಲ. ಅದೇನಕ್ಕೆ ಅಂತಂದ್ರೆ ನಾವು ಲುಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ, ಕ್ವಾಲಿಟಿ ಮೇಲೆ ಅಲ್ಲ, ಕನೆಕ್ಷನ್ ಮೇಲೆ ಅಲ್ಲ. ಪ್ರಾಣಿಗಳು ಎಷ್ಟು ಇನ್ನೋಸೆಂಟ್ ಅಂತ ಅಂದ್ರೆ ಲುಕ್ ಅಂತಾನೆ ನೋಡೋ ಅಷ್ಟಿಲ್ಲ. ಪ್ರಾಣಿಗಳ ಜೊತೆಗೆ ಮನುಷ್ಯರು ಕನೆಕ್ಟ್ ಮಾಡೋದಕ್ಕೆ ಆಗಿದೆ ಅಂತ ಅಂದ್ರೆ ಆ ಕನೆಕ್ಷನ್ ಉಳ್ಕೊಂಡ್ಬಿಡುತ್ತೆ. ಅದಾದ್ಮೇಲೆ ಏನು ಅದು ಬಿಸ್ನೆಸ್ ಪ್ರಪೋಸಿಷನ್ ಅಲ್ಲ. ನಾನು ನಿನ್ನ ಕನ್ವಿನ್ಸ್ ಮಾಡ್ಬೇಕು, ನಾನು ಇನ್ನ ಚೆನ್ನಾಗಿದ್ದೀನಿ, ದಟ್ ಐ ಆಮ್ ದ ರೈಟ್ ಪರ್ಸನ್ ಫಾರ್ ಯು, ಆರ್ ಐ ಆಮ್ ದ ರೈಟ್ ಅನಿಮಲ್ ಫಾರ್ ಯು ಅನ್ನೋ ಲಾಜಿಕೇ ಬರೋದಿಲ್ಲ. ಜಸ್ಟ್ ಪ್ರೀತಿ ಹುಟ್ಟು ಏನಕ್ಕೆ ಕ್ವಾಲಿಟಿಯಿಂದ ಹುಟ್ಟು ಅಥವಾ ಆ ಅನ್ಕಂಡೀಷನಲ್ ಲವ್ ಇಂದ ಹುಟ್ಟು. ಹಾಗಾಗಿ ನಾವೆಲ್ಲರೂ ಒಂದು ಫ್ಯಾಮಿಲಿ ಆಗಿ ಅಥವಾ ಫ್ರೆಂಡ್ಸ್ ಗ್ರೂಪ್ ಆಗಿ ಆ ಥರ ನಾವು ಉಳ್ಕೊಳ್ಳೋದು. ಒಂದು ಮದ್ವೆನೇ ಆದ್ರೂ ಯಾವಾಗ ನಾವ್ ಹೇಳ್ತೀವಿ ನೀನ್ ಇವಾಗಿನ್ ಚೆನ್ನಾಗಿಲ್ಲ ಅದಕ್ಕೋಸ್ಕರ ನಾವು ನಿನ್ನ ಬಿಟ್ಬಿಡ್ತಾ ಇದೀವಿ ಅಂತಂದ್ರೆ, ಇವತ್ ಪ್ರಾಣಿಗಳನ್ನ ಬಿಡ್ತಾರೆ, ನಾಳೆ ಮನುಷ್ಯರನ್ನ ಬಿಡ್ತಾರೆ. ಅವ್ರನ್ನ ನಾವು ಕನ್ವಿನ್ಸ್ ಮಾಡೋದಕ್ಕೆ ಆಗತ್ತಾ? ಇಲ್ಲ. ನೀವು ಪ್ರೀತಿನ ನೋಡಿ, ಅದ್ರ ಗುಣ ನೋಡಿ, ಅದ್ರ ಸಿಚುವೇಶನ್ ಏನಾಗತ್ತೆ, ಇಲ್ಲ. ಅಲ್ಲಿ ಏನೇ ಕನ್ವಿನ್ಸ್ ಮಾಡೋದಿಲ್ಲ ಅಂದ್ರೆ ಎಂಪತಿ ಇಲ್ಲ ಆಲ್ರೆಡಿ ಅಂತ. ವಾಟ್ ಇಸ್ ಎಂಪತಿ? ಏನೇ ಆದ್ರೂ, ಯಾರಿಗೆ ಏನೇ ನೋವಾದ್ರೂ ನಿಮ್ ಹೃದಯ ಮಿಡ್ದು ನಿಮಗ್ ಬೇಜಾರಾಗಿ ನೀವು ಅದನ್ನ ಸರಿ ಮಾಡ್ಕೊಡೋ ಒಂದು ಪ್ರಯತ್ನ ಮಾಡ್ತೀರಲ್ಲ, ಅದನ್ನ ಎಂಪತಿ ಅಂತ ಹೇಳ್ತಾರೆ. ಆ ಎಂಪತಿ ಮನುಷ್ಯನಲ್ಲಿ ಇಲ್ಲ ಅಂತ ಅಂದ್ರೆ ಆಲ್ರೆಡಿ ಮೆಟೀರಿಯಲಿಸ್ಟಿಕ್ ಸಿಚುವೇಶನ್ ಅಲ್ಲಿ ಚೆನ್ನಾಗಿರೋ ಒಂದು ಅನಿಮಲ್ ಬೇಕು ಅಂತ ಅನ್ಕೊಳ್ಳೋದು, ಹಂಗೇನೆ ಅನಿಮಲ್ಸ್ ಡಿಸ್ಪೋಸಬಲ್ ಅಂತ ಅನ್ಕೊಂಡು ಅದನ್ನ ಅಬ್ಯಾಂಡನ್ ಮಾಡ್ಬಿಡೋದು. ಈಗಿನ ದಿನದಲ್ಲಿ ಅದನ್ನ ಕ್ರೂಯಲ್ಟಿ ಅಂತ ಕನ್ಸಿಡರ್ ಮಾಡಿದ್ರು ಅಷ್ಟು ಸ್ಪೆಸಿಫಿಕ್ ಆಗಿ ಯಾವುದು ಲಾ ಇಲ್ಲ ಅಬ್ಯಾಂಡನ್ಮೆಂಟ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಬಟ್ ಡೆಫಿನೆಟ್ಲಿ ನಾವೆಲ್ಲ ಅದನ್ನ ಪಿಚ್ ಮಾಡ್ತಾ ಇದೀವಿ ದಟ್ ದೇರ್ ಹ್ಯಾಸ್ ಟು ಬಿ ಕಾನ್ಸಿಕ್ವೆನ್ಸಸ್. ಈಗ ನೀವು ಇದೇ ತರ ನಿಮ್ ಹೆಂಡತಿ ಮಕ್ಳಿಗೆ ಮಾಡಿದಿದ್ರೆ, ನನ್ನ ಹೆಂಡತಿ ಇವಾಗ ಕ್ಯೂಟ್ ಇಲ್ಲ ಅದಕ್ಕೆ ಡೈವೋರ್ಸ್ ಮಾಡ್ತೀನಿ ಅಂತಂದ್ರೆ ಕೋರ್ಟ್ ಒಪ್ಪೋದಿಲ್ಲ. ಅದು ನಿನ್ ಜವಾಬ್ದಾರಿ, ನೀನ್ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳ್ತಾರೆ. ಹಂಗೆ ಪ್ರಾಣಿಗಳ ವಿಷಯದಲ್ಲೂ ಅಷ್ಟೇನೆ, ಅದಕ್ಕೆ ತಕ್ಕಂತೆ ರೆಸ್ಪಾನ್ಸಿಬಿಲಿಟಿ ಬೇಕು. ಅದ್ರ ಲೈಫ್ ಹಾಳು ಮಾಡಿರೋದಕ್ಕೂ ದೇರ್ ಹ್ಯಾಸ್ ಟು ಬಿ ಕಾನ್ಸಿಕ್ವೆನ್ಸಸ್. 6 ತಿಂಗಳು ಒಂದು ಮರಿ ಹುಟ್ಟಿ ಅದು ಕಲಿಯೋದೇನೆ 6 ತಿಂಗಳಲ್ಲಿ. ಏನು ಪ್ರಕೃತಿ ಏನು, ನಾನು ಹೆಂಗೆ ಉಳ್ಕೋಬೇಕು, ಅದ್ರ ತಾಯಿ ಹತ್ರ ಕಲ್ತ್ಕೊಂಡು ಜೀವನ ಹೆಂಗ್ ಮಾಡೋದು ಅಂತ ಒಂದು ಫೇಸ್ ಅದು. ಆ ಫೇಸ್ ಅಲ್ಲಿ ನೀವು ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಟ್ಟು ಫುಲ್ಲು ಪ್ಯಾಂಪರ್ ಮಾಡಿ ಮನೆಯಲ್ಲಿ ಇಟ್ಕೊಂಡು ಸಡನ್ಲಿ ಒಂದ್ ದಿವಸ ನಿಮ್ ಮನ್ಸಿಲ್ಲ ಅಂತ ಹೇಳಿ ಅದನ್ನ ಬೀದಿಗೆ ಬಿಟ್ಬಿಟ್ಟು ಅದು ಹೆಂಗ್ ಸರ್ವೈವ್ ಮಾಡುತ್ತೆ? ಮತ್ತೆ ನಾಯಿಗಳೆಲ್ಲ ಟೆರಿಟೋರಿಯಲ್ ಅನಿಮಲ್ಸ್. ಹಾಗಾಗಿ ಯಾವ್ದೋ ರೋಡಲ್ಲಿ ಯಾವ್ದೋ ಮನೆಯಲ್ಲಿ ಹೆಂಗೋ ಜೀವನ ಮಾಡ್ಕೊಂಡಿರತ್ತೆ ಅಂತ ನಾವು ಹೇಳೋದಕ್ಕೂ ಆಗೋದಿಲ್ಲ. ಅಂತ ಒಂದು ಸಿಚುವೇಶನ್ ಅಲ್ಲಿ ಮನುಷ್ಯರು ಹಾಕಿರೋ ವಿಷಯಕ್ಕೆ ದೇರ್ ಹ್ಯಾಸ್ ಟು ಬಿ ಕಾನ್ಸಿಕ್ವೆನ್ಸಸ್.
ಈಗ ಸದ್ಯಕ್ಕೆ ಅದನ್ನ ಕ್ರೂಯಲ್ಟಿನಲ್ಲೇ ಆಸ್ ಲಾಂಗ್ ಎಸ್ ಯುರ್ ಏಬಲ್ ಟು ಟ್ರ್ಯಾಕ್ ದ ಓನರ್ ಯಾರು ಈ ತರ ಮಾಡಿದ್ರು ಅಂಡ್ ದರ್ ಇಸ್ ಎವಿಡೆನ್ಸ್ ದಟ್ ಇವ್ರ ಹತ್ರ ಈ ನಾಯಿ ಇತ್ತು, ಇವ್ರು ಇಟ್ಕೊಂಡಿದ್ರು 6 ತಿಂಗಳು, ಇವಾಗ ಬೀದಿಗೆ ಬಿಟ್ಬಿಟ್ಟಿದ್ದಾರೆ ಅಂತ ವಿಷಯದಲ್ಲಿ ಕೇಸಸ್ ಹಾಕ್ಬೋದು ನಾವು. ಬಟ್ ನಾವು ಜನಕ್ಕೆ ಏನ್ ಹೇಳೋದು ಅಂತಂದ್ರೆ, ನಿಮ್ಗೆ ಮನೆಯಲ್ಲಿ ಇಟ್ಕೊಂಡು ಸಾಕಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಂಡ್ ಟು ಎಂಡ್ ಕೊನೆ ತನಕ ಆ ಪ್ರಾಣಿ ಜೊತೆಗೆ ಇರೋದಕ್ಕಾಗೋದಿಲ್ಲ ಅಂದ್ರೆ ಪ್ರಾಣಿಗಳ ತಂಟೆಗೆ ಹೋಗ್ಲೇಬೇಡಿ. Do that favor. That is the biggest help you can do to animals by not going into their territory, not meddling with their life and not making it horrible for them. ಇವಾಗ ಎಷ್ಟೊಂದು ಜನ ನೀವು ಸೋಷಿಯಲ್ ಮೀಡಿಯಾ ನೋಡ್ತೀರಾ, ಸಿಕ್ಕಾಪಟ್ಟೆ ನಾಯಿಗಳಾಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ನಮಗೆ, ನಾಯಿ ಪಾಪ್ಯುಲೇಷನ್ ಕಡಿಮೆ ಮಾಡಬೇಕು. ನಾಯಿ ಪಾಪ್ಯುಲೇಷನ್ ಏನಕ್ಕೆ ಜಾಸ್ತಿ ಆಗಿರೋದು? ಬ್ರಿಟಿಷರ್ ಹೇಳಿದ್ರು ನಿಮ್ಮ ನಾಯಿ ಎಲ್ಲ ಇದನ್ನ ಕಂತ್ರಿ ನಾಯಿ ಇದನ್ನೆಲ್ಲ ಏನಕ್ಕೆ ಇಟ್ಕೊಂತೀರಾ, ನೀವು ಬ್ರೀಡ್ ನಾಯಿ ಇಟ್ಕೊಳ್ಳಿ ಅಂತ. ಒಂದಷ್ಟು ರಾಜರು ಬ್ರೀಡ್ ನಾಯಿನ ಸಾಕೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಅವ್ರ ಕೆಳಗಡೆ ಇರೋರು ಅವ್ರ ರಾಜರನ್ನ ಇಂಪ್ರೆಸ್ ಮಾಡೋದಕ್ಕೆ ಅವರು ಬ್ರೀಡ್ ನಾಯಿಗಳನ್ನ ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇವಾಗ ಅದೇ ಶೋಕಿನಲ್ಲಿ ಎಲ್ಲಾರು ಬ್ರೀಡ್ ನಾಯಿ ಇಟ್ಕೊಂತಾರೆ, ಆದ್ರೆ ನಾಯಿದು ಬಿಹೇವಿಯರ್ನೇ ಅರ್ಥ ಮಾಡ್ಕೊಂಡಿರೋದಿಲ್ಲ. ನಾಯಿ ಮಾತ್ರನೇ ಅಲ್ಲ, ಯಾವ್ದೇ ಪ್ರಾಣಿ ಇಟ್ಕೊಂಡ್ರು ನಾವು ಪೆಟ್ ಅಂತ ಅದ್ರ ಬಿಹೇವಿಯರ್ ಅರ್ಥ ಮಾಡ್ಕೊಳ್ಳೋದಿರುತ್ತೆ. ಅದೇ ನೇಚರ್ ಅಲ್ಲಿ ಅದರದೇ ಫೀಚರ್ಸ್ ಇರುತ್ತೆ, ಅದರದೇ ವೇ ಆಫ್ ಲೈಫ್ ಇರುತ್ತೆ. ಎಲ್ಲರೂ ಮನುಷ್ಯರ ತರ ಜೀವನ ಮಾಡ್ಬೇಕು, ಒಂದ್ ರೂಮಲ್ಲಿ ಇರ್ಬೇಕು, ಒಂದ್ ಕೇಜ್ ಅಲ್ಲಿ ಇರ್ಬೇಕು ಅನ್ನೋದು ಸಾಧ್ಯ ಇಲ್ಲ. ಅದನ್ನ ನೀರ್ ತಿಳ್ಕೊಂಡು ಇದು ನಮ್ಗೆ ವರ್ಕೌಟ್ ಆಗತ್ತಾ ಇಲ್ವಾ ಅನ್ನೋದನ್ನು ಅವಶ್ಯಕತೆ ಇರುತ್ತೆ. ಇವಾಗ ಮಗು ಮಾಡ್ಕೊಳಕ್ ಮುಂಚೆ ಯೋಚನೆ ಮಾಡ್ತೀವಿ ತಾನೆ, ಸಾಕಕ್ಕಾಗತ್ತಾ, ಎಲ್ಲಿ ಸಾಕ್ತಿವಿ, ಎಲ್ಲಿ ಕಾಲೇಜ್ ಇದೆ, ಎಲ್ಲಿ ಹಾಸ್ಪಿಟಲ್ ಇದೆ. ಇದೂನು ಪ್ರಾಣಿಗಳೂ ಮಕ್ಳ ತರನೇ. ಏನಕ್ಕೆ ಅಂತಂದ್ರೆ ಆ ಪ್ರಾಣಿಗಳ ಡಿಪೆಂಡೆನ್ಸು ನಮ್ಗೆ ಫುಲ್ ಲೈಫ್ ಇದೆ. ಪ್ರಾಣಿಗಳು ನಮ್ಮ ಮನೆಗ್ ಬಂದಾದ್ಮೇಲೆ ತಾನೇ ಹೋಗಿ ಅಡ್ಗೆ ಮನೆಯಲ್ಲಿ ಊಟ ಹಾಕೊಳ್ಳೋದಕ್ಕಾಗೋದಿಲ್ಲ, ಅದೇನೆ ಬಟ್ಟೆ ಒಕ್ಕೊಂಡು ಹಾಸಿಗೆ ಹಾಸ್ಕೊಂಡು ಮಲ್ಕೊಳಕ್ಕಾಗೋದಿಲ್ಲ. ಅದೆಲ್ಲ ಡಿಪೆಂಡೆನ್ಸು ಮನುಷ್ಯರ ಮೇಲಿದೆ. ಮನುಷ್ಯನಾಗಿ ನೀನು ಅದನ್ನ ನಿಮ್ ಮನೆಗೆ ಕರ್ಕೊಂಡ್ ಬಂದ್ಮೇಲೆ ನೀನ್ ಅದನ್ನ ನೋಡ್ಕೊಳಕ್ಕಾಗತ್ತಾ ಇಲ್ವಾ ಅನ್ನೋದು ಯೋಚನೆ ಮಾಡ್ಬೇಕು. ಅದಾಗೋದಿಲ್ಲ ಅಂತಂದ್ರೆ ನೀನ್ ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬಾರ್ದು. ಅದನ್ನೇ ಮಾಡ್ದಿರನೆ ಪ್ರೈಮರಿ ಆಗಿ ಈ ತರ ಅಬ್ಯಾಂಡನ್ ಮಾಡ್ತಾರೆ ಅಲ್ವಾ. ಇದೆಲ್ಲ ಜಸ್ಟ್ ಲವ್ ಆಗಿದ್ರೆ ಇನ್ಫ್ಯಾಚುಯೇಷನ್ ಅಂತ ಹೇಳ್ತಾ ಇದ್ರು. ಇಲ್ಲ ಕಣೋ, ನಿಂಗೆ ಜಸ್ಟ್ ಕ್ರಶ್ ಇದೆ, ಇವು ಏನು ಒಂದಷ್ಟು ದಿನ ಯೋಚನೆ ಮಾಡು, ಈ ಹುಡ್ಗಿ ನಿಜ ನಿಂಗೆ ಇಂಟ್ರೆಸ್ಟ್ ಇದೆಯಾ, ಮದ್ವೆ ಆಗ್ತೀಯಾ, ಸರ್ವೈವ್ ಆಗ್ತೀಯಾ ಅಂತ. ಅದೇ ಕ್ವೆಶನ್ ನಾವು ಎಲ್ಲರಿಗೂ ಹೇಳ್ತೀವಿ. ಪ್ರಾಣಿಗಳ ಮೇಲೆ ಕ್ಯೂಟ್ ಆಗಿದೆ ಅಂದ್ರೆ ಇನ್ಫ್ಯಾಚುಯೇಷನ್ ಆಗುತ್ತೆ, ಆದ್ರೆ ಪ್ರಾಣಿ ಏನೇ ಇದ್ರು ಹೆಂಗೆ ಇದ್ರು ನಾನು ಸಾಕ್ತೀನಿ ಅನ್ನೋ ಫೀಲಿಂಗ್ ಇದೆಯಾ, ಇದ್ರೆ ಮಾತ್ರ ತಗೊಳ್ಳಿ. ಯೂಶ್ವಲಿ ನಾವು ಟೀ ಬ್ರೇಕ್ಸಿ ಅದಕ್ಕೆ ಹೋಗ್ತಿರ್ಬೇಕಾದ್ರೆ ಸ್ಟ್ರೀಟ್ ಡಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ನಾನು ಯೂಶ್ವಲಿ ಏನು ಮಾಡ್ತಾ ಇದ್ವಿ, ಬಿಸ್ಕೆಟ್ಸು ಬನ್ಸ್ ಎಲ್ಲ ಹಾಕ್ತಾ ಇದ್ವಿ. ಆಮೇಲೆ ಏನು ಗೊತ್ತಾಯಿತು, ಬಿಸ್ಕೆಟ್ಸ್ ಬನ್ನಿಂದ ಅದ್ರ ಫರ್ ಹೋಗೋದು ಮತ್ತು ಅದಕ್ಕೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಹಂಗಂತ ಗೊತ್ತಾಗಿತ್ತು. ಸೊ ಇದು ನಿಜಾನಾ? ಪಾರ್ಷಲಿ ಟ್ರೂ. ಅಂದರೆ ದೇರ್ ಆರ್ 2 ವರ್ಷನ್ಸ್ ಟು ಇಟ್. ಫಸ್ಟ್ ವರ್ಷನ್ ಏನು ಅಂತ ಅಂದರೆ, ಆ್ಯಕ್ಚುಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬಿಸ್ಕೆಟ್ಸಲ್ಲಿ, ಎಸ್ಪೆಷಲಿ ಪಾರ್ಲಿಜಿ ಕೈಂಡ್ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹೇರ್ ಫಾಲು, ಸ್ಕಿನ್ ಇನ್ಫೆಕ್ಷನ್ಸು ಅದೆಲ್ಲ ಆಗುತ್ತೆ. ಆದರೆ there is another story to it where a lot of people including doctors say that all dogs, ಎಲ್ಲ ನಾಯಿನೂ ಎಲ್ಲ ಕಡೆ ಫೀಡ್ ಆಗ್ತಾ ಇಲ್ಲ. ಸೊ ಯಾರು ಒಬ್ರು ಗುಡ್ ಸಮ್ಯಾರಿಟನ್ ಪಾರ್ಲಿಜಿನೇ ಹಾಕಿದ್ರೆ ದಟ್ ಈಸ್ ಎನಫ್ ಶುಗರ್ ಕಂಟೆಂಟ್ ಟು ಕೀಪ್ ದೆಮ್ ಗೋಯಿಂಗ್ ಇನ್ ದರ್ ಬಾಡಿ ಅಂತ. ಹಾಗಾಗಿ ಆ ಥರ ಇನ್ಫೆಕ್ಷನ್ಸ್ ಎಲ್ಲ ಏನೂ ಆಗೋದಿಲ್ಲ ಅಂತ. ಸೊ ಯೂಶಲಿ ಈ ಬೇಕ್ರಿ ಹತ್ರ ಇರೋ ನಾಯಿ ಎಲ್ಲ ಸಿಕ್ಕಾಪಟ್ಟೆ ಪಾರ್ಲಿಜಿನ ತಿನ್ನೋದು, ಮತ್ತೆ ಅವ್ರಿಗೆ ಅಭ್ಯಾಸ ಆಗಿರೋದ್ರಿಂದ ಇವಾಗ ವಿ ಕಾಂಟ್ ಇಂಪ್ರೂವ್ ದ ಡಯಟ್ ಆಲ್ಸೋ. ಅದಕ್ಕೋಸ್ಕರ ವಿ ಸೇ ಮಾಡ್ರೇಷನಲ್ ಕೊಡಿ ಅಂತ. ಬಟ್ ಅಷ್ಟು ಕಂಪ್ಯಾಷನ್ ಇರೋದೇ ದೊಡ್ಡ ವಿಷಯ ಇರಬೇಕಿದ್ರೆ ವಿ ಕಾಂಟ್ ಸ್ಟಾಪ್ ಕಂಪ್ಯಾಷನ್ ಬೈ ಸೇಯಿಂಗ್ ಇಲ್ಲ ನೀವು ಊಟ ಕೊಡೋದ್ರೆ ಬಿರಿಯಾನಿನೇ ಕೊಡಿ, ಇಲ್ಲ ಅಂದರೆ ಕೊಡಲೇಬೇಡಿ ಅಂತ ಹಂಗೆ ಹೇಳೋಕ್ಕಾಗೋದಿಲ್ಲ. ಸೊ ಇಟ್ ಈಸ್ ಓಕೆ. ಮಾಡ್ರೇಷನಲ್ಲಿ ಬ್ರೆಡ್ಡು, ಬನ್ನು, ಬಿಸ್ಕೆಟ್ಸು ಏನಾದರೂ ಓಕೆ. ಅದೇ ತೀರಾ ಕ್ರೀಮ್ ಬಿಸ್ಕೆಟ್ಸು, ಸ್ವೀಟ್ಸು ಅದೆಲ್ಲ ಕೊಡೋದು ಬೇಡ. ಲೈಕ್ ಪಾರ್ಲೇಜಿಸ್ ಆಗಲಿ, ನಾರ್ಮಲ್ ಬನ್ಸ್ ಆಗಿರಲಿ, ಬ್ರೆಡ್ ಆಗಿರಲಿ ಕೊಡ್ಬೋದು. ಯು ಕ್ಯಾನ್ ಸ್ವಿಚ್ ಟು ಮಾರಿ ಬಿಸ್ಕೆಟ್ಸ್. ಮಾರಿ ಬಿಸ್ಕೆಟ್ಸಲ್ಲಿ ಅದಕ್ಕೆ ಪಾರ್ಲಿಜಿಗಿಂತ ಶುಗರ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಇನ್ ಕೇಸ್ ಇಫ್ ದ ಡಾಗ್ ಈಸ್ ನಾಟ್ ಈಟಿಂಗ್, ಹಂಗಿದ್ಮೇಲೆ ಪಾರ್ಲಿಜಿದೆ ಅಂದರೆ ನಾಯಿಗೆ ಬೇಕು, ನಾವೇನು ಮಾಡೋಕ್ಕೆ. ಹೌದೌದು. ಒಂದು ಇನ್ಸಿಡೆಂಟ್ ನಡೆದಿತ್ತು ಆ್ಯಕ್ಚುಲಿ. ಒನ್ ಆಫ್ ಮೈ ಫ್ರೆಂಡ್, ಲೈಕ್ ಅವರ ಸ್ಟ್ರೀಟಲ್ಲಿ ಒಂದು 4 ನಾಯಿ ಇದೆ. ಸೊ ಅದಕ್ಕೆ ಫೀಡ್ ಮಾಡ್ತಾ ಇರ್ತಾನೆ. ಅವ್ನು ಫೀಡ್ ಮಾಡೋದು ಆ ಲೊಕ್ಯಾಲಿಟಿ ನೈಬರ್ಸ್ಗೆ ಇಷ್ಟ ಇಲ್ಲ. ಸೊ ಒಂದ್ಸತಿ ಜಗಳ ಮಾಡಿಕೊಂಡ್ರು, ಅದು ಇವನು ರೈಸ್ ಆಗಿದೆ. ಸೊ ಅಲ್ಲಿಗೆ ಸ್ಟಾಪ್ ಆದರು. ಆಮೇಲೆ ಇನ್ನೊಂದು ದಿನ ಅವನು ಇಲ್ಲದೇ ಇರೋ ಟೈಮಲ್ಲಿ ಆ ನೈಬರ್ಸ್ ಅದಕ್ಕೆ ಹೊಡೆದಿದ್ದಾರೆ. ಇವನು ಬಂದಾದ್ಮೇಲೆ ಗೊತ್ತಾಯಿತು, ಜಗಳ ಮಾಡ್ಕೊಂಡ. ಎಲ್ಲ ಕಾಮ್ ಆದರು. ಸೊ ಅವನು ನಂದು ಡಿಸ್ಕಷನ್ ನಡೀತಾ ಇತ್ತು. ಅವನು ಹೇಳ್ತಾ ಇದ್ದಾನೆ, ಈ ಥರ
ಮೂಕ ಪ್ರಾಣಿ. ಸೊ ಅದಕ್ಕೆ ಹೊಡೆದ್ರೂ ಹೇಳೋಕ್ಕಾಗಲ್ಲ, ಹಶು ಆದ್ರೂ ಕೇಳೋಕ್ಕಾಗಲ್ಲ, ಅದಕ್ಕೆಲ್ಲ ಹೆಂಗೆ ಹೊಡಿತಾರೆ ಅಂತ ಈ ಥರ ಡಿಸ್ಕಷನ್ಸ್ ನಡೀತಾ ಇದ್ದೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದಕ್ಕೆ ಫೀಡ್ ಮಾಡಬೇಕಂತ ಡೈರೆಕ್ಟಾಗಿ ಶಾಪ್ಗೆ ಹೋದ, 1/2 kg ಚಿಕನ್ ತೊಗೊಂಬಂದ್ಬಿಟ್ಟು ಹಾಕ್ದ. ಇಲ್ಲಿ ನನಗೆ ನನ್ನ ಪ್ರಶ್ನೆ ಏನಂದರೆ, ಸೊ ಒಂದು ಆ್ಯನಿಮಲ್ ಮೇಲೆ ಕರ್ಟಸಿ ಇದೆ, ಬಟ್ ಇದ್ರ ಮೇಲೆ ಇಲ್ಲ. ಸೊ ಇದನ್ನು ಯಾವ ಥರ ನೋಡ್ತೀರಾ? ಅದನ್ನು ಆ್ಯಕ್ಚುಲಿ ಅದಕ್ಕೆ ಒಂದು ಥಿಯರಿ ಇದೆ, ನಮ್ಮ ಫೀಡರ್ಸು ಇದೆಲ್ಲ ಕೇಳ್ತಾರೆ. ನೇಚರು ಎಲ್ಲರನ್ನೂ ಪ್ರಿಡೇಟರ್ ಪ್ರೇ ಮೆಟ್ರಿಕ್ಸಲ್ಲಿ ಡಿಸೈನ್ ಮಾಡಿರೋದು. ಸೊ ಹಂಗೆ ನೋಡಬೇಕು ಹೋದರೆ ಮನುಷ್ಯ ಆಲ್ಫಾ ಪ್ರಿಡೇಟರ್. ಆಲ್ಫಾ ಪ್ರಿಡೇಟರ್ ಅಂದರೆ ಫುಡ್ ಚೈನಲ್ಲಿ ಟಾಪ್ ಮೋಸ್ಟ್ ಇರೋದು. ಓಕೆ. ಸೊ ಪ್ರಿಡೇಟರ್ ಪ್ರೇ ಮೆಟ್ರಿಕ್ಸ್ ಏನಕ್ಕಿರೋದು ಅಂತ ಅಂದರೆ ಅದು ನೇಚರ್ಸ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಂತ. ಸೊ ಅವ್ರ ಹಾಗೇನೆ ಕಾರ್ನಿವರಸ್ಸು, ಆಮ್ನಿವರಸ್ಸು, ಹರ್ಬಿವರಸ್ ಕೂಡ ಇರೋದು. ಅವ್ರ ಬಾಡಿನೂ ಹಾಗೇನೆ ಡಿಸೈನ್ ಮಾಡಿರೋದು. ದಟ್ ಸಮ್ ಆನಿಮಲ್ಸ್ ಕ್ಯಾನ್ ಓನ್ಲಿ ಸರ್ವೈವ್ ಆನ್ ವೆಜಿಟೇರಿಯನ್ ಫುಡ್, ಆ್ಯಂಡ್ ದೆನ್ ದೆರ್ ಆರ್ ಸಮ್ ಆನಿಮಲ್ಸ್ ವಿಚ್ ಕ್ಯಾನ್ ಓನ್ಲಿ ಡೈಜೆಸ್ಟ್ ಮೀಟ್. ದ ಬಾಡಿ ಇಸ್ ಬಿಲ್ಡ್ ಟು ಡೈಜೆಸ್ಟ್ ಮೀಟ್. ಸೊ ಇವಾಗ ಡಾಗ್ಸ್ ವಿಷಯಕ್ಕೆ ಬಂದರೆ, ಡಾಗ್ಸ್ ಆರ್ ನ್ಯಾಚುರಲ್ ಕಾರ್ನಿವೋರಸ್ ಆನಿಮಲ್ಸ್. ನಾವು ಅದಕ್ಕೆ ಊಟ ಕೊಟ್ಟಿಲ್ಲ, ಆದರೆ ನಾವು ಈ ಸೊಸೈಟಿನಲ್ಲಿ ಮೆಡಲ್ ಮಾಡಿಲ್ಲ. ಇವಾಗ ಸೊಸೈಟಿನಲ್ಲಿ ಮೆಡಲ್ ಮಾಡೋದಂದ್ರೆ ಏನು? ನಾಯಿಗಳು ಈಗಿನ ದಿನದಲ್ಲಿ ನ್ಯಾಚುರಲ್ ಆಗಿ ಇರೋದಿಲ್ಲ. ನ್ಯಾಚುರಲ್ ಆಗಿರೋದು ಅಂದರೆ ಪ್ಯಾಕ್ಸಲ್ಲಿ ಇರ್ತಾರೆ, ಹಂಟ್ ಮಾಡ್ತಾರೆ, ಗುಂಪಲ್ಲಿರ್ತಾರೆ, ಹಂಟ್ ಮಾಡ್ತಾರೆ, ತಿಂತಾರೆ. ಅದು ಅವ್ರದ್ದು ನಾರ್ಮಲ್ ಹ್ಯಾಬಿಟು. ಆದರೆ ಇವಾಗ ನಾಯಿಗಳು ಫೆರಲ್ ಆಗಬಾರ್ದು ಅಂದರೆ ವೈಲ್ಡ್ ಆಗಬಾರ್ದು ಅಂತಲೇ ಫೀಡಿಂಗ್ ಮಾಡ್ತಾ ಇರೋದು. ಇದು ಒಂದು ವಿಷಯ ಗೌರ್ಮೆಂಟ್ ಇನ್ಕ್ಲೂಡ್ ಮಾಡಿರೋದು ಏನಕ್ಕೆ ಅಂತಂದರೆ, ನಾವು ಅದನ್ನು ಹಂಟ್ ಮಾಡಕ್ಕೆ ಬಿಟ್ಟರೆ ಅದು ಇಂಡಿಸ್ಕ್ರಿಮಿನೇಟಾಗಿ ಏನಾದರೂ ಹಂಟ್ ಮಾಡುತ್ತೆ. ನಾವೇ ಅದಕ್ಕೆ ರೆಡಿ ಫುಡ್ ಕೊಟ್ಟರೆ ಅದರ ಅರ್ಜ್ ಇರೋದಿಲ್ಲ ಹಂಟಿಂಗ್ ಮಾಡೋದಕ್ಕೆ, ಬಿಕಾಸ್ ಆಫ್ ಹಂಗರ್ ಆ್ಯಂಡ್ ಆಲ್ ಅದರ್ ರಶ್, ಆ್ಯಂಡ್ ಸೊ ದೇ ವಿಲ್ ಬಿ ಕಾಮರ್ ಅಂತ. ಅಟ್ ದ ಸೇಮ್ ಟೈಮ್ ದೆರ್ ಇಸ್ ಒನ್ ಥಿಯರಿ ಕಾಲ್ಡ್ ಅಸ್ ಆಂಥ್ರೋಪಾಲಜೈಸಿಂಗ್ ಅಂತ. ಆಂಥ್ರೋಪಾಲಜೈಸಿಂಗ್ ಅಂತ ಅಂದರೆ ಯಾವುದೇ ಒಂದು ವಿಷಯ, ಯಾವುದೇ ಒಂದು ವಸ್ತು ನಮ್ಮ ಸುತ್ತಮುತ್ತ ಇದ್ರೂ ಅದನ್ನೆಲ್ಲಾನು ಮನುಷ್ಯರಾಗಿ ಪರಿಗಣಿಸಿ ಅದಕ್ಕೆ ಮನುಷ್ಯ ಗುಣ, ಮನುಷ್ಯ ಥಿಂಕಿಂಗ್ನ ಅಸೈನ್ ಮಾಡೋದು ಅಂತ. ಸೊ ಇವಾಗ ನಾವು ನಾಯಿ ಥರ ನೋಡ್ತಾ ಇಲ್ಲ. ನಾಯಿ ನಾವು ಚಿಕನ್ ಕೊಟ್ಟಿಲ್ಲ ಅಂದ್ರೆ ಚಿಕನ್ ತಿಂತಾ ಇತ್ತು. ನಾಯಿ ನಾವು ಕೊಟ್ಟಿಲ್ಲ ಅಂತ ಅಂದ್ರೂ ಹೋಗಿ ಆ ಬೆಕ್ಕನ್ ಸಾಯಿಸ್ತಾ ಇತ್ತು, ಇಲ್ಲಿನ ಸಾಯಿಸ್ತಾ ಇತ್ತು. ಅವಾಗ ನಮಗೆ ನಾವು ನೇಚರಲ್ಲಿ ಏನೋ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇರಲಿಲ್ಲ. ಇವಾಗ ರೆಡಿಮೇಡ್ ಹೆಂಗಿರೋ ಚಿಕನ್ ಸ್ಲಾಟರ್ ಆಗುತ್ತೆ, ಚಿಕನ್ನ ತಂದು ಕೊಡ್ತಾರೆ. ಅದನ್ನ ನಾವು ನಮ್ಮ ಆಂಥ್ರೋಪಾಲಜೈಸಿಂಗ್ ಥಿಯರಿನಲ್ಲಿ ಏನು ಅನ್ಕೊಂತಾ ಇದೀವಿ, ನಾವೇನೇ ಒಂದು ಜೀವನ ಸಾಯಿಸಿ ಇನ್ನೊಂದು ಜೀವ ಕೊಡ್ತಾ ಇದೀವಿ ಅಂತ. ಆದರೆ ನೇಚರ್ ಹಂಗೆ ಯೋಚನೆ ಮಾಡೋದಿಲ್ಲ. ಮೋಸ್ಟ್ಲಿ ನಾವು ಏನಾದ್ರು ಜಿಂಕೆನ ಕಡ್ದು ಹುಲಿ ಕೊಟ್ಟಿದ್ರೆ ಅವಾಗ ನಾವು ಹಂಗೆ ಹೇಳ್ತೀವಾ? ಇಲ್ಲ, ಯೂಶುವಲಿ ಅದು ಅದೇ ಮಾಡುತ್ತೆ. ಹಾ. ಸೊ ಅವರ ಏನು ಪ್ರಾಣಿ ಪಕ್ಷಿಗಳು ನಮ್ಮ ಪರಿಸರದಲ್ಲಿ ನಾವು ಎಕಾಲಜಿ ಅಥವಾ ಫುಡ್ ಚೈನ್, ಬಯೋಡೈವರ್ಸಿಟಿ ಚೈನ್ ಅಂತ ನೋಡಿದಾಗ ಅದು ಆಡ್ ಅಂತ ಫೀಲ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಮನುಷ್ಯರು ನಾನ್ ವೆಜ್ ತಿನ್ನೋದು, ಅನಿಮಲ್ಸ್ನ ತಿನ್ನೋದು ಆಡ್ ಅಂತ ಫೀಲ್ ಆಗೋದಿಲ್ಲ. ಆದರೆ ಆ ಪ್ರಾಸೆಸ್ ಇದೆಯಲ್ಲ, ನಾವು ಹೆಂಗೆ ಅನಿಮಲ್ಸ್ನ ಸ್ಲಾಟರ್ ಮಾಡ್ತಾ ಇದೀವಿ, ಹೆಂಗೆ ಅನಿಮಲ್ಸ್ನ ಹ್ಯಾಂಡಲ್ ಮಾಡ್ತಾ ಇದೀವಿ, ಅದು ತಪ್ಪು. ಅಲ್ಲಿ ಎಮೋಷನ್ಸ್ ಅವಶ್ಯಕತೆನೂ ಇದೆ. ಅಲ್ಲಿ ವಿ ಆರ್ ನಾಟ್ ರೆಸ್ಪೆಕ್ಟಿಂಗ್ ಎವ್ರಿ ಲೈಫ್ ಅನ್ನೋದು ಅವಶ್ಯಕತೆ, ಅದು ತುಂಬ ಇದೆ, ತುಂಬ ಇಂಪಾರ್ಟೆಂಟ್ ಇದೆ. ಮತ್ತು ಮನುಷ್ಯರು ಹುಟ್ಟಿದಾಗ ಜಸ್ಟ್ ಲೈಕ್ ಪ್ರಾಣಿಗಳೆಲ್ಲ ಇದೆಯಲ್ಲ, ಪ್ರಾಣಿಗೆ ಎಷ್ಟು ಹಶ್ವಾಗುತ್ತೋ ಅಷ್ಟು ಮಾತ್ರ ತಿಂತಾರೆ, ಇನ್ನು ಮಿಕ್ಕಿದ್ ಬಿಡ್ತಾರೆ. ಅದು ಒಂದು ಜಿಂಕೆನ ಸಾಯಿಸ್ತು ಅಂತ ಅಂದರೆ ಬರೀ ಹುಲಿ ಮಾತ್ರ ತಿಂತು ಅಥವಾ ಬರೀ ಸಿಂಹ ಮಾತ್ರ ತಿಂತು ಅಂತ ಇರೋದಿಲ್ಲ. ಅಲ್ಲಿ ವಲ್ಚರ್ಸು, ಈಗಲ್ಸು ಎಲ್ಲ ತಿಂತವೆ, ಹೈನಾನು ತಿಂತವೆ, ಚಿಕ್ಕ ಪ್ರಾಣಿಗಳನ್ನು ಬಂದು ತಿಂತವೆ. ಅದಷ್ಟು ಸ್ಕ್ಯಾವೆಂಜಿಂಗ್ ಎಲ್ಲ ಮಾಡಿದ್ಮೇಲೆ ಆ ಬೋನ್ ಏನು ಉಳಿಯುತ್ತೆ ಅದನ್ನ ಡಿಸ್ಇಂಟಿಗ್ರೇಟ್ ಮಾಡೋದಕ್ಕೆ ಮೈಕ್ರೋ ಆರ್ಗಾನಿಸಮ್ಸ್ ಮ್ಯಾನೇಜ್ ಮಾಡುತ್ತೆ. ಅದು ನೇಚರು. ನಾವೇನ್ ಮಾಡ್ತಾ ಇರೋದು, ನಾವು ನಮ್ಗೆ ಈ ಟೇಸ್ಟಿ ಫುಡ್ ಬೇಕು, ನನ್ಗೆ ಈ ತರ ಇರಬೇಕು, ಆ ತರ ಇರಬೇಕು ಅಂತ ನಾವೇನೆ ನಮ್ ವೆರೈಟಿ ಚೂಸ್ ಮಾಡಿ ನಾವು ಚಿಕನು ತಿಂತೀವಿ, ನಾವು ಪೋರ್ಕು ತಿಂತೀವಿ, ಮಟನು ತಿಂತೀವಿ ಅಂತ ಹಂಗ್ ಮಾಡೋದಲ್ದೇನೆ ಅದು ಮೀಟ್ ಆಗೋದಕ್ಕಿಂತ ಮುಂಚೆನೆ, ಅದು ಮಾಂಸ ಆಗೋದಕ್ಕಿಂತ ಮುಂಚೆನೆ ಅದನ್ನ ಮಾಂಸ ತರ ಟ್ರೀಟ್ ಮಾಡಿ ಅದನ್ನ ಹರ್ಟ್ ಮಾಡಿ ಆಮೇಲೆ ತಿಂತಾ ಇದೀವಿ. ಅದು ತಪ್ಪು. ಆದ್ರೆ ಪ್ರಾಣಿಗಳಲ್ಲಿ ಆ ಥರ ಫೀಲಿಂಗ್ಸು ಆ ಥರ ಏನೂ ಇಲ್ಲ. ಅವ್ರ ನ್ಯಾಚುರಲ್ ಫುಡ್ ಏನಿದೆ ಆ್ಯಕ್ಚುಲಿ ನಾವು ಅದನ್ನೇ ಕೊಡಬೇಕು. ನಾವು ವೆಜಿಟೇರಿಯನ್ ಇದೀವಿ ಅಂತ ನಾಯಿನ ವೆಜಿಟೇರಿಯನ್ ಮಾಡೋದು ರಾಂಗ್. ಯಾಕಂದ್ರೆ ನಾಯಿ ಫಸ್ಟ್ ಆಫ್ ಆಲ್ ನಿನ್ನ ಬಂದು ಕೇಳಿಲ್ಲ ನನ್ನ ಸಾಕು ಅಂತ, ಮತ್ತೆ ನನ್ಗೆ ಊಟ ಕೊಡು ಅಂತ, ನನ್ನ ಎನ್ವೈರ್ಮೆಂಟ್ ಅಲ್ಲಿ ನನ್ಗೆ ಇರೋದಕ್ಕೆ ಬಿಡು ಅಂತ ಅಷ್ಟೇ ಕೇಳೋದು. ಮನುಷ್ಯರು ಎನ್ವೈರ್ಮೆಂಟು ಇಲ್ಲ ನಾವು ಚೇಂಜ್ ಮಾಡ್ತಾ ಇದೀವಿ ಅಂದ್ರೆ ಸರಿ ಊಟ ಕೊಡು ಅಂತ ಕೇಳುತ್ತೆ. ಆದ್ರೆ ಊಟದಲ್ಲೂ ಇಲ್ಲ ನನಗೆ ವೆಜಿಟೇರಿಯನ್ ಫುಡ್ ಕೊಡ್ತೀನಿ ಅಂತ ಹೇಳೋದು ಆಡ್. ಎಸ್ ಎಸ್
ಸಹವರ್ತಿನಲ್ಲೇ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ದಟ್ ವಿ ವಾಂಟ್ ಟು ಬಿ ಮೋರ್ ಇನ್ವಾಲ್ವ್ಡ್ ಇನ್ ಅರ್ಬನ್ ಪ್ಲಾನಿಂಗ್ ಅಂತ. ವೈ ವಿ ವಾಂಟ್ ಟು ಬಿ ಇನ್ವಾಲ್ವ್ಡ್ ಇನ್ ಅರ್ಬನ್ ಪ್ಲಾನಿಂಗ್ ಇಸ್ ಫಾರ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಏನಂದರೆ ಅಲ್ಲೊಂದು ಮರ ನಿಂತಿದೆ, ಅದೊಂದು ಮರ, ಆ ಮರ ಹೋದರೆ ಏನು ನಮಗೇನು ಡಿಫ್ರೆನ್ಸ್ ಇಲ್ಲ. ಈ ಕಡೆ ಒಂದು ಮರ ಇದೆಯಲ್ಲ ಬಿಡು ಇದು ನೆರಳು ಕೊಡುತ್ತೆ ಅಂತ. ಆ್ಯಕ್ಚುಲಿ ಮರಗಳು ಹತ್ರ ಇದ್ರೂ ಒಂದು ಡಿಸ್ಟೆನ್ಸಲ್ಲಿ ಇದ್ರೂ ದೇ ಆಲ್ ಕಮ್ಯುನಿಕೇಟ್ ಟುಗೆದರ್ ಅಂತೆ. So that communication is very strong in a forest, but that communication is not strong in urban cities because ಅದರ್ ಕನೆಕ್ಷನ್ನ ನಾವು ಆಗಲೇ ಕಟ್ ಮಾಡಿಬಿಟ್ಟು ಅಷ್ಟು ಟ್ರೀಸ್ನ ಕಟ್ ಮಾಡಿಬಿಟ್ಟಿದ್ದೀವಿ. ಸೊ ಇಟ್ ಡಸಂಟ್ ಹ್ಯಾವ್ ಎನಿಬಡಿ ಟು ಕಮ್ಯುನಿಕೇಟ್ ಆ್ಯಂಡ್ ಈವನ್ ಟ್ರೀಸ್ ಫೀಲ್ ಲೋನ್ಲಿ ಬಿಕಾಸ್ ಆಫ್ ದ್ಯಾಟ್ ಅಂತೆ, ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಡೂ ದಟ್ ಎನರ್ಜಿ ಟ್ರಾನ್ಸ್ಮಿಷನ್ ಆ್ಯಂಡ್ ಕಮ್ಯುನಿಕೇಷನ್. ಆ್ಯಂಡ್ ಆ ಒಂದು ಬೇಸಿಸಲ್ಲಿ ಇನ್ನೂ ಏನು ಹೇಳ್ತಾರೆ ಅಂತಂದರೆ ಮನುಷ್ಯ ಈಸ್ ಎನಿವೇ ಪಾರ್ಟ್ ಆಫ್ ದ ಓವರ್ ಆಲ್ ಇಕೋಸಿಸ್ಟಮ್. ಎಲ್ಲ ಪ್ರಾಣಿಗಳು, ಎಲ್ಲ ಪಕ್ಷಿಗಳು, ಮೈಕ್ರೋ ಆರ್ಗನಿಸಮ್ಸು ಎಲ್ಲ ವಿಚ್ ಆರ್ ಕ್ಲೋಸ್ ಟು ನೇಚರ್ ಆರ್ ಕಾನ್ಸ್ಟೆಂಟ್ಲಿ ಕಮ್ಯುನಿಕೇಟಿಂಗ್. Only humans have become so materialistic that they are more aligned to dead items than the living items, right? They want the dead wood for the furniture. They want plastic and then they want dead meat. They don't want anything alive. And because ಏನು ಅಲೈವ್ ಅವರು ಕನೆಕ್ಟೇ ಮಾಡೋದಿಲ್ಲ ಅಂತ ಅಂದರೆ ಹೌ ವಿಲ್ ಎನಿ ಹ್ಯೂಮನ್ ಬಿ ಕನೆಕ್ಟೆಡ್ ಟು ನೇಚರ್ ಟು ಇವನ್ ಲಿಸನ್ ಟು ವಾಟ್ ದೇ ಆರ್ ಟೆಲಿಂಗ್. ಟ್ರೈಬಲ್ ನೇಚರಲ್ಲಿ ದೇ ನೋ ಹೌ ಟು ರೆಸ್ಪೆಕ್ಟ್ ನೇಚರ್, ಹೌ ಟು ಈಟ್ ಓನ್ಲಿ ವಾಟ್ ದಟ್ ಇಸ್ ಎನಫ್. ಮತ್ತು ಎಷ್ಟೊಂದು ಟ್ರೈಬಲ್ ಕಲ್ಚರಲ್ಲಿ ಅವ್ರಾಗವ್ರೆ ಒಂದು ಹಣ್ಣು ಒಂದು ತರಕಾರಿ ಕಿತ್ತಿ ತಿನ್ನೋದಿಲ್ಲ, ಬಿದ್ದಿರೋದು ಮಾತ್ರನೇ ತಿನ್ನೋದು. ಆ ಥರ ಅಷ್ಟೂ ಹರ್ಟ್ ಮಾಡ್ದೇನೆ ನೇಚರ್ನ ನೋಡ್ಕೊತಾರೆ. ಆ್ಯಂಡ್ ದೇ ಗೆಟ್ ಎವ್ರಿಥಿಂಗ್ ಗುಡ್ ಫ್ರಮ್ ನೇಚರ್ ವೆನ್ ಯು ರೆಸ್ಪೆಕ್ಟ್ ಇಟ್. ನಾವು ರೆಸ್ಪೆಕ್ಟ್ ಮಾಡೋದಿಲ್ಲ, ಅದಕ್ಕೋಸ್ಕರ ವಿ ಆರ್ ಫಿಲ್ಡ್ ವಿತ್ ಪ್ಲಾಸ್ಟಿಕ್, ಫಿಲ್ಡ್ ವಿತ್ ಗಾರ್ಬೇಜ್ ಆ್ಯಂಡ್ ಲ್ಯಾಂಡ್ ಫಿಲ್. ನನ್ ಆಫ್ ಇಟ್ ಇಸ್ ಡಿಗ್ರೇಡಬಲ್. That is another disadvantage of industrialization which nobody understands. Industrialization ಇಂದ of course life easy ಆಗುತ್ತೆ, but life easy only for a small percentage of time. ಆಮೇಲೆ you go back to what is natural to you. ಎಷ್ಟು ದಿನ ಎಲ್ಲರೂ ಬರೀ ಫ್ರಿಜ್ ನೀರು ಕುಡಿಯೋದು, ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕುಡಿಯೋದು, ಚಿಲ್ ಮಾಡಿ ನೀರು ಕುಡಿಯೋದು ಅಂತ ಎಲ್ಲ. ಆ್ಯಂಡ್ ನಾವು ವಿ ಆರ್ ಗ್ರಾಜುಲಿ ಸೀಯಿಂಗ್ ಎಲ್ಲರೂ ವಾಪಸ್ ಮಡಿಕೆಗೆ ಹೋಗ್ತಾ ಇದ್ದಾರೆ, ವಾಪಸ್ ವುಡನ್ ಬಾಟಲ್ಸ್ಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ದೆನ್ ಹೆಲ್ದಿ ವೈಸು ಡಾಕ್ಟರ್ಸು ನಿಮಗೆ ವಾಪಸ್ ಓಲ್ಡ್ ಹ್ಯಾಬಿಟ್ಸ್ಗೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ, ಸಿಂಗ್ ದಟ್ ವಾಸ್ ದ ರೈಟ್ ಹ್ಯಾಬಿಟ್, ದಿಸ್ ಇಸ್ ನಾಟ್ ದ ರೈಟ್ ಹ್ಯಾಬಿಟ್. ಸೊ ಫಾಸ್ಟ್ ಫುಡ್ ಇಸ್ ಆಲ್ಸೋ ನಾಟ್ ರೈಟ್ ಹ್ಯಾಬಿಟ್, ಫಾಸ್ಟ್ ಲೈಫ್ ಇಸ್ ಆಲ್ಸೋ ನಾಟ್ ರೈಟ್ ಹ್ಯಾಬಿಟ್. ಆ ಫಸ್ಟ್ ಹಾರ್ಟ್ ಅಟ್ಯಾಕ್ ಆದಾಗ ಎಲ್ಲರೂ ಇಂಪ್ರೂವ್ ಆಗ್ಬಿಟ್ಟು ವಾಪಸ್ ನೇಚರ್ನ ರೆಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನು ಮಿತವಾಗಿ ಬಳಸೋದು, ಮಿತವಾಗಿ ಊಟ ಮಾಡೋದು, ಏನು ಆಯಿಲು, ಕೊಲೆಸ್ಟ್ರಾಲು, ಬಟರು, ನಂಗೆ ಇಷ್ಟ ಇದೆ ಅಂತ 3 ಸತಿ ಚಿಕನ್ನು, ಇಷ್ಟ ಇದೆ ಅಂತ ಮಟನು, ಅದೆಲ್ಲ ತಿಂದು ನಿಲ್ಸ್ಬಿಡ್ತಾರೆ. ಯಾಕಂದ್ರೆ ಅದೇ ನೇಚರು. ಮನುಷ್ಯ 3 ಸತಿ ಮೀಟ್ ತಿಂದು ಸಿಕ್ಕಿದೆಲ್ಲ ಕುಡ್ದು, ಫರ್ಮೆಂಟ್ ಮಾಡಿರೋದು, ಮಾಡಿಲ್ದಿರೋದು ಎಲ್ಲ ಕುಡ್ದು ಎಲ್ಲ ಜೀರ್ಣ ಮಾಡ್ಕೊಂತೀನಿ ಅಂತ ಅನ್ಕೊಳ್ಳೋದು ತಪ್ಪು. ಆಗಿನ ಮೆಟಬಾಲಿಸಮ್ಗೆ ಓವರ್ ಕಾನ್ಫಿಡೆಂಟ್ ಆಗಿ ಮಾಡ್ಬಿಡ್ತಾರೆ. ದುಡ್ಡಿದೆ ಅಂತ ಅದೊಂದು ಫೀಲಿಂಗ್ ಇರುತ್ತೆ. ಬಟ್ ಮನಿ ಕಾಂಟ್ ಬೈ ಯು ಎನಿಥಿಂಗ್. ಮನಿ ಕಾಂಟ್ ಬೈ ಯು 1 extra minute also in your life. The doctor, that Fortis hospital or else that Apollo, the advanced hospital can save us anta. But after everything is done, the doctor also says it is left to God or nature, which is the unknown superpower for us. That's life. Yeah. There is another latest news also today, again about culling around 6 lakhs of birds. Now it is a known thing that bird flu is going to come. ನಮ್ಮ ಬಾಡಿನಲ್ಲೇ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ಎಲ್ಲರಲ್ಲೂ ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್ ಇದೆಲ್ಲಾನು ಇನ್ಗ್ರೋನ್ ಇರುತ್ತೆ. ಓನ್ಲಿ ವೆನ್ ವಿ ಹ್ಯಾವ್ ಸ್ಟ್ರೆಸ್, ಓನ್ಲಿ ವೆನ್ ವಿ ಆರ್ ಇನ್ ಸರ್ಟನ್ temperatures and situations which is not meant for us. That is when virus, this fungus, all these things show up in our body. And that's how you get all this viral fever and other infections and all that. It is the same thing with all other animals and birds also. ಯಾವಾಗ ಅವ್ರಿಗೆ ಸ್ಟ್ರೆಸ್ ಕಂಡೀಷನ್ನಲ್ಲಿ ಹಾಕ್ತೀವಿ ಆವಾಗ ಈ ವೈರಸ್ ಅದೆಲ್ಲ ಆಟೋಮ್ಯಾಟಿಕಲಿ ಶೋ ಅಪ್ ಆಗುತ್ತೆ. ವಿಚ್ ವುಡ್ ಮೀನ್ ಇಫ್ ಹ್ಯೂಮನ್ಸ್ ಆರ್ ಹ್ಯಾಂಡ್ಲಿಂಗ್ ಮೀಟ್ ಆ್ಯಂಡ್ ನೀವು ಇಷ್ಟು ಆನಿಮಲ್ ಹಸ್ಬೆಂಡ್ರಿ ಮಾಡ್ತೀರಾ, then you have to also keep this in mind, the contagious diseases that are going to spread along with it. ಮತ್ತೆ ರೀಸನಬಲ್ ಆಗಿ ಬ್ರೀಡ್ ಮಾಡೋದನ್ನು ಯೋಚನೆ ಮಾಡಬೇಕು.
ಜನ 3 ಸತಿ ತಿನ್ನೋದಕ್ಕೆ ರೆಡಿ ಇದ್ದಾರೆ ಅಂತ ನೀವು 300 ಸತಿಗೆ ರೆಡಿ ಮಾಡಿಕೊಂಡು ಬ್ರೀಡ್ ಮಾಡಿ, and then there is a contagious disease that spreads and you go and cull all the animals. Normal person may not think ಇದೇನು ದೊಡ್ಡ ವಿಷಯ, ಹೌದು ಅದಕ್ಕೆ ಡಿಸೀಸ್ ಇತ್ತು ಅದನ್ನ ಸಾಯಿಸಿದ್ರು ಅಂತ. Every year billions of birds, chickens and ducks are culled for bird flu. ಹಂಗಿದ್ಮೇಲೆ what happens to all those chickens and ducks which are dead? They are deep buried. What happens with deep burial? The virus and bacteria doesn't disappear. It just goes into your soil and your soil is polluted and your groundwater is polluted. So what was the need of breeding that much ಅಂತಲೇ ಫಸ್ಟ್ ಕ್ವೆಶನ್ ಇರುತ್ತೆ. ಯಾಕಂದ್ರೆ ನೇಚರ್ ಆಗಿನೇ ನೇಚರ್ wouldn't generate billions of chickens and ducks for anyone. It is human consumption. So humans are constantly doing this deliberately by spoiling the balance. ನಾವೇನೆ ಅಷ್ಟು ಕುರಿ ಫಾರ್ಮ್ ಮಾಡ್ತಾ ಇದೀವಿ, ನಾವೇನೆ ಅಷ್ಟು ಹಸು ನಮ್ಮ ಡೈರಿ ಕನ್ಸಂಪ್ಷನ್ಗೋಸ್ಕರ ಬೆಳೆಸ್ತಾ ಇದೀವಿ. ನೇಚರ್ ಆಗಿ ಇದೀರ ನೇಚರ್ ಬ್ಯಾಲೆನ್ಸ್ ತುಂಬಾ ಡಿಫ್ರೆಂಟ್ ಆಗಿರೋದು. ಹಾಗಾಗಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ಒಂದು ನೇಚರ್ದೇನೆ ಏನು ಎಕಾಲಜಿಕಲ್ ಚೈನ್ ಇದೆ ಅದನ್ನ ಮೆಡಲ್ ಮಾಡಬಾರ್ದು. ಅದರಲ್ಲಿ ಅವ್ರದ್ದು ಏನೇನು ಪ್ರಿಡೇಟರಿ ಪ್ರೇ ಮೆಟ್ರಿಕ್ಸ್ ಇರುತ್ತೆ ಅದ್ರ ಪ್ರಕಾರ ಅವ್ರು ಮ್ಯಾನೇಜ್ ಮಾಡ್ಕೊತಾರೆ. ಮನುಷ್ಯರಿಗೆ ನಿಜ ಲೆಕ್ಕ ಗೊತ್ತಿಲ್ಲ. Even after thousands of years of investigation, they never can decide how much is too much in nature. There is no set number to say you need to have 10 tigers and 10 tigers must have 100 deers and 100 deers must have this much grassland. ಆ ಥರ ಎಲ್ಲೂ ಸೆಟ್ ಫಾರ್ಮುಲಾ ಇಲ್ಲ, ಡೆಫಿನೇಷನ್ ಇಲ್ಲ. ಹಂಗಿದ್ಮೇಲೆ ನೇಚರನ್ನೇ ಡಿಸೈಡ್ ಮಾಡಬೇಕು ಎಷ್ಟಿದೆ, ಎಷ್ಟು ಬೇಕು, ಯಾವ ಪ್ರಾಣಿ ಎಕ್ಸ್ಟಿಂಕ್ಟ್ ಆಗುತ್ತೆ, ಯಾವ ಸ್ಪೀಷೀಸ್ ಎಕ್ಸ್ಟಿಂಕ್ಟ್ ಆಗುತ್ತೆ, ಯಾವ ಸ್ಪೀಷೀಸ್ ಬೆಳ್ಕೊಳತ್ತೆ ಅಂತ. ಮನುಷ್ಯರು ಅವ್ರಿಷ್ಟ ಬಂದಂಗೆ ನಂಬರ್ಸ್ ಹಾಕಿ ಅವ್ರಿಷ್ಟ ಬಂದಂಗೆ ಇಲ್ಲ ನನ್ನ ಚಿಕನ್ ಜಾಸ್ತಿ ಬೇಕು ಹಾಗಾಗಿ ನಾನು ಚಿಕನ್ ಜಾಸ್ತಿ ಬೆಳೆಸ್ತೀನಿ. ಚಿಕನ್ ಜಾಸ್ತಿ ಬೆಳೆಸೋದ್ರಿಂದ ಕಾರ್ಬನ್ ಫುಟ್ ಪ್ರಿಂಟ್ ಎಮಿಷನ್ ಏನು, ಎಷ್ಟು ವಾಟರ್ ಪೊಲ್ಯೂಷನ್ ಆಗುತ್ತೆ, ಆ ಸ್ಲಾಟರಿಂಗ್ ಇಂದ ಎಷ್ಟು ಬ್ಲಡ್ ಹೋಗುತ್ತೆ ಗ್ರೌಂಡ್ಗೆ ಆಸ್ ವೆಲ್ ಆಸ್ ವಾಟರ್ ಎಂಟಿಟೀಸ್ಗೆ, ಇದೆಲ್ಲ ಯಾರು ಯೋಚನೆ ಮಾಡ್ತಾ ಇಲ್ಲ. It is not just the chicken 65 in your plate that you are making it personal. That chicken 65, which is 300 rupees in front, is actually lakhs of rupees and loss in the back end for humans itself. Yake antandre the cost of the chicken 65 is the soil pollution. The cost of the chicken 65 is the air pollution, because bird flu ide antandre virus will be there in the air. It will not be just in the bodies of the two birds. So there is air pollution, and then you need that much of water to process meat, right? You need to wash that much blood and you need to wash that much meat, and then you're using that much of water that is potable drinking water, which is the only resource that is available for all of us. Iga aglene, even in the recent environmental conventions, they're saying that India nalene almost 70% of water is not potable anymore. 30% ವಾಟರ್ ಇದೆ, 1.4 ಬಿಲಿಯನ್ ಪೀಪಲ್ ಇದ್ದಾರೆ. ಅಂಡ್ 1.4 ಬಿಲಿಯನ್ ಅಲ್ಲಿ ವಿ ನೆವರ್ ಟೋಲ್ಡ್ ಹೌ ಮಚ್ ಪಾಪ್ಯುಲೇಷನ್ ಇಸ್ ಟೂ ಮಚ್ ಪಾಪ್ಯುಲೇಷನ್, ರೈಟ್? ವಿ ಆರ್ ಜಸ್ಟ್ ಗೋಯಿಂಗ್ ವಿತ್ ಅವರ್ ಕನ್ಸಂಪ್ಷನ್. ನನ್ಗೆ 1 ಮಗು ಬೇಕು, ಸೊ ನಂಗೆ 1 ಮಗು ಬೇಕೇ ಬೇಕು, ಅವ್ರಿಗೆ 6 ಮಕ್ಳು ಬೇಕು, ಅವ್ರಿಗೆ 6 ಮಕ್ಳು ಬೇಕೇ ಬೇಕು. ನೇಚರ್ ಎಲ್ಲಿ ಡಿಸೈಡ್ ಮಾಡಿದೆ ಅಂತ ಅವಾಗ ಅವ್ರೇನು ಹೇಳ್ತಾರೆ, ಅವ್ರು ಡಿಸೈಡ್ ಮಾಡ್ತಾ ಇದ್ದಾರೆ. ಸೊ 1.4 ಬಿಲಿಯನ್ ಅಲ್ಲಿ ಆಗ್ಲೇ ನಾವು ತುಂಬಾ ರಿಸೋರ್ಸಸ್ ಎಕ್ಸ್ಪ್ಲಾಯ್ಟ್ ಮಾಡ್ಬಿಟ್ಟಿದೀವಿ. ಅದ್ರ ಜೊತೆಗೆ ನಮ್ಮ ಹ್ಯಾಬಿಟ್ಸ್ಗೆ ಕಾನ್ಸಿಕ್ವೆನ್ಸಸ್ ನ ಯೋಚನೆ ಮಾಡ್ತಾ ಇಲ್ಲ. there are a lot of scientists and environmentalists who will tell, ನೀವು ಪ್ರಕೃತಿಗೆ ಏನ್ ಕೊಡ್ತಾ ಇರಾ ಅದೇನೆ 2 ಪಟ್ಟು ನಿಮ್ಗೆ ವಾಪಸ್ ಬರುತ್ತೆ ಅಂತ. ನೀವು ಒಂದು ಮರ ಬೆಳೆಸಿದ್ರೆ 2 ಪಟ್ಟು ಆಕ್ಸಿಜನ್ ನಿಮ್ಗೆ ವಾಪಸ್ಸು ಒಳ್ಳೇದಾಗಿ ಬರುತ್ತೆ. ಒಂದು ಯಾವ್ದಾದ್ರು ಸಿಹಿ ಹಣ್ಣುಗಳು ವಾಪಸ್ ಬರುತ್ತೆ ನಿಮ್ಗೆ, ಹೆಲ್ದಿ ಫ್ರೂಟ್ಸ್ ಆಗಿ. ಅದೇನೆ ನೀವು ಆ ಮರ ಕಟ್ ಮಾಡಿದ್ರೆ ಅದ್ ಎಷ್ಟು ಕಾರ್ಬನ್ ಅಬ್ಸಾರ್ಬ್ ಮಾಡ್ತಾ ಇತ್ತು ಅಷ್ಟು ಕಾರ್ಬನ್ ನೀವ್ ತಗೊಂತಾ ಇದ್ದೀರಾ. ಅದೇ, ಸೊ ಅಗೇನ್ ಯು ಗಾಟ್ ಇಟ್ ಡಬಲ್. ದಟ್ ಈಸ್ ದ ಕಾನ್ಸಿಕ್ವೆನ್ಸ್ ಆಫ್ ವಾಟ್ ಯು ಆರ್ ಡೂಯಿಂಗ್. ಇನ್ ದ ಸೇಮ್ ವೇ ಎಷ್ಟು ಅನಿಮಲ್ಸ್ ಇರಬೇಕು, ಎಷ್ಟು ಬರ್ಡ್ಸ್ ಇರಬೇಕು, ಎಷ್ಟು ವಾಟರ್ ಇರ್ಬೇಕಂತ ನೇಚರ್ ಡಿಸೈಡ್ ಮಾಡಿರು. ಅದಕ್ಕಿಂತ ಜಾಸ್ತಿ ನೀವು ಯೂಸ್ ಮಾಡಿ ಇವತ್ತು ನೀವು ನೇಚರ್ನ ಗ್ರಾಂಟೆಡ್ ತಗೋಬಹುದು, ಅದು ಮುಂದೆ ನೇಚರ್ ವಾಪಸ್ ತಿಳ್ಸತ್ತೆ ನೀನೇ ಇಷ್ಟು ಹಾಳು ಮಾಡಿದೆ, ನಿಮ್ಗೆ ಇಷ್ಟೇ ಉಳಿಯೋದು, ನೀನ್ ಇಷ್ಟೇ ಉಪಯೋಗಿಸ್ಕೋಬೇಕು ಅಂತ. ಅದು ಮನುಷ್ಯನ ಕಳ್ಸೋ ಬುದ್ಧಿ, ಅದು ನಾವೇನು ಮಾಡೋಕ್ಕಾಗಲ್ಲ. So that is why nature is a big leveler. Until nature doesn't come to teach you, you are the big person. You have the axe, so you are the bigger person. The day nature holds the axe, then humans have no existence.